ಅವ್ರ ಬಗ್ಗೆ ಕೇಳಿದಾಗ ಅವ್ರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಕೇಳಿದಾಗ ನನಗೆ ನೀವು ಫೋನ್ ಮಾಡಿದಾಗ ತುಂಬಾ ಎಕ್ಸೈಟೆಡ್ ಆಗಿದ್ದೆ ನಾನು. ಓಕೆ ಬಿಕಾಸ್ ಫೈನಲಿ ಯಾರಿಗೋ ಗೊತ್ತಾಗಿದೆ ನಾನು ಬಂದಿದ್ದೀನಿ ಅಂತ. ಸೊ ದೆನ್ ಐ ಕ್ಯಾನ್ ಹ್ಯಾವ್ ಅನ್ ಆಡಿಯನ್ಸ್ ಅಂಡ್ ಕನೆಕ್ಟ್ ವಿತ್. ಮಿಥಿಲೆಯ ಸೀತೆಯರು ಮೂವರು ಅಕ್ಕ ತಂಗಿಯರ ಕಥೆಯನ್ನ ಆಧರಿಸಿ ಬಂದಂತಹ ಸಿನಿಮಾ. ರಣರಂಗ ಸಿನಿಮಾದಲ್ಲಿ ಅಭಿನಯಿಸಿದ್ರು, ದೇವತಾ ಮನುಷ್ಯ ಸಿನಿಮಾದಲ್ಲಿ ಅಭಿನಯಿಸಿದ್ರು. ತುಂಬಾ ಸಂತೋಷ, ತುಂಬಾ ಎಕ್ಸೈಟಿಂಗ್. ಬಟ್ ಐ ಕಾಂಟ್ ಲೈ, ನಿಜಾನು ಹೇಳಬೇಕು, ತುಂಬಾ ಚಾಲೆಂಜಿಂಗ್ ಕೂಡ. ನಮ್ಮಲ್ಲಿ ಹೆಂಗಸರು ಯಾರು ನೋಡ್ತಿದ್ದೀರಾ, ಪ್ಲೀಸ್ ಸೋಲೋ ಟ್ರಾವೆಲ್ ಖಂಡಿತ ಮಾಡಿ. ಒಂದು ಹೊಸ ಊರಿಗೆ ಹೋಗಿ, ಚಿಕ್ಕ ಊರು ದೊಡ್ಡ ಊರು ಯಾವುದೇ ಊರಾಗಿರ್ಬೋದು, ತುಂಬಾ ಕಷ್ಟ ಮನೆಯಲ್ಲಿ ಎಕನಾಮಿಕ್ಸ್ ಫೈನಾನ್ಷಿಯಲಿ ವೈಸ್. ನಮ್ಮ ತಂದೆ ಹಿರಿಯರಾಗಿದ್ರಿಂದ ಮನೆಗೂ ದುಡ್ಡು ಕಳಿಸ್ಬೇಕು ಬೆಂಗಳೂರಿಗೆ. ನಮ್ಮಮ್ಮ ಎಷ್ಟು ಸುಂದರವಾಗಿದ್ರು ಅಂದ್ರೆ, ಅಂಡ್ ಎಸ್ ವೆರಿ ಪ್ಲೆಸೆಂಟ್ ನೋಡಕ್ಕೆ ಅಂಡ್ ಬ್ಯೂಟಿಫುಲ್. ದೇ ಯೂಸ್ ಟು ಬಿ 3 ಆಕ್ಟ್ರೆಸಸ್ ಆಗಿನ ಕಾಲಕ್ಕೆ, ದೊಡ್ಡ ಆಕ್ಟ್ರೆಸಸ್ ಕಾಲ್ಡ್ ಲಲಿತಾ, ಪದ್ಮಿನಿ, ರಾಗಿಣಿ, ಟ್ರಾವೆನ್ಕೋರ್ ಸಿಸ್ಟರ್ಸ್ ಅಂತಾನೆ. ನನ್ನ ಟೆನ್ಷನ್ ನೋಡಿ ರಾಘವೇಂದ್ರ ಅವರು, ರಾಘಣ್ಣ ಅವರು, ಅವ್ರು ಖುದ್ದಾಗಿ, ಅದು ನನ್ಗೆ ಏನ್ ಸಂತೋಷ ಅಂದ್ರೆ ಆಗಿನ ಕಾಲ ಅವ್ರ ಇಂಪೋರ್ಟೆಡ್ ಕಾರ್ ನಲ್ಲಿ ಐ ವಾಸ್ ಸೋ ಹ್ಯಾಪಿ. ಎವ್ರಿವನ್ ಪ್ಲೀಸ್ ಸಿ ಹೂಸ್ ಡ್ರಾಪಿಂಗ್ ಇನ್, ಹೂಸ್ ಕಾರ್, ವಾಟ್ ಕಾರ್ ಇಟ್ ಇಸ್ ಅಂತ. ಸ್ಟಾರ್ಟಿಂಗ್ ಡೇನೆ ಅವ್ರ ಜೊತೆ. ಸೊ ಇಟ್ ವಾಸ್ ಇನ್ ಕಂಠೀರವ ಸ್ಟುಡಿಯೋಸ್. ದೆನ್ ವಿ ವೆಂಟ್ ಇನ್ಸೈಡ್, ಯಾರು ಇಲ್ಲ, ಇಡೀ ಸೆಟ್ ಅಲ್ಲಿ ಯಾರು ಇಲ್ಲ. ಅವರೇ ಬಾಗಿಲು ತೆಕ್ಕೊಂಡು ದೊಡ್ಡ ಒಂದು ವಿಶಾಲವಾದ ಒಂದು ರೂಮ್ ಮಧ್ಯದಲ್ಲಿ ಚೇರ್ ಹಾಕೊಂಡು ಅವ್ರು ಶಾಂತವಾಗಿ ಕೂತಿದ್ರು. ಜಗವೇ ಒಂದು ರಣರಂಗ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ನನಗೆ ತುಂಬ ಖುಷಿ ಇದೆ ಇವತ್ತು ಇವರ ಸಂದರ್ಶನವನ್ನು ಮಾಡಲಿಕ್ಕೆ. ಯಾಕಂತ ಹೇಳಿದರೆ, ಸೊ ನಾವು ಇವ್ರ ಕಥೆಯನ್ನು ಶುರು ಮಾಡಬೇಕು ಅಂದರೆ ಮತ್ತೆ 80ರ ದಶಕಕ್ಕೆ, ಅಂದರೆ 80ಸ್ಗೆ ಹೋಗಬೇಕಾಗತ್ತೆ. ಸೊ 80ರ ದಶಕದಲ್ಲಿ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಅಲ್ಲಿ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದರು. ಅದಾದ ನಂತರ ಸೀರಿಯಲ್ಗಳಲ್ಲೂ ಕೂಡ ಕಾಣಿಸ್ಕೊಂಡ್ರು. ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು, ದಿಢೀರ್ನೆ ಮಾಯ ಆಗಿಬಿಟ್ರು. ಆಮೇಲೆ ಎಲ್ಲಿ ಹೋದರು, ಯಾಕೆ ಸಿನಿಮಾಗಳಲ್ಲಿ ಮತ್ತೆ ನಟಿಸಲಿಲ್ಲ? ಇತ್ತೀಚೆಗೆ ಅವ್ರ ಬಗ್ಗೆ ಕೇಳಿದಾಗ ಅವ್ರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಕೇಳಿದಾಗ ನನಗೆ ಸರ್ಪ್ರೈಸಿಂಗ್ ಅಂತ ಅನಿಸ್ತು. ಇಷ್ಟು ವರ್ಷ ಎಲ್ಲಿದ್ದರು ಇವರು ಅಂತ. ಸೊ ಫೈನಲಿ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ನಮ್ಮ ಮುಂದೆ ಕೂತಿದ್ದಾರೆ. ಅವರೇ ಅಖಿಲ ತಾಂಡೂರ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಅಶೋಕ್, ಹೇಗಿದ್ದೀರಿ? ವೆರಿ ಗುಡ್ ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನೀವು ಫೋನ್ ಮಾಡಿದಾಗ ತುಂಬಾ ಎಕ್ಸೈಟೆಡ್ ಆಗಿದ್ದೆ ನಾನು. ಓಕೆ. ಬಿಕಾಸ್ ಫೈನಲಿ ಯಾರಿಗೋ ಗೊತ್ತಾಗಿದೆ ನಾನು ಬಂದಿದ್ದೀನಿ ಅಂತ. ಸೊ ದೆನ್ ಐ ಕ್ಯಾನ್ ಹ್ಯಾವ್ ಅನ್ ಆಡಿಯನ್ಸ್ ಅಂಡ್ ಕನೆಕ್ಟ್ ವಿತ್ ಇಂಡಸ್ಟ್ರಿ, ಕನೆಕ್ಟ್ ವಿತ್ ಪೀಪಲ್. ಆಗಿ ನಾನು ಬಂದಿರೋ ಉದ್ದೇಶನೇ ಅದು. ನಮ್ಮ ಜನ, ನಮ್ಮ ದೇಶ, ನಮ್ಮ ಭಾಷೆ ಅಂತ. ಸೊ ಅದನ್ನ ಕನೆಕ್ಟ್ ಆಗಬೇಕು ಅಂತ ಇತ್ತು ತುಂಬಾ. ಸೊ ನೀವು ಇನ್ವೈಟ್ ಮಾಡಿದ್ದು ತುಂಬಾ ಸಂತೋಷ. ಅಖಿಲ ತಾಂಡೂರ್ ಅವರು ಇವತ್ತಿನ ಜನರೇಷನ್ ಅವರಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಆದರೆ ಅವತ್ತು ಸಿನಿಮಾ ನೋಡ್ತಾ ಇದ್ದಂತಹ ಈ 70-80ರ ದಶಕದ ಕಾಲದ ಜನರೇಷನ್ ಏನಿದ್ದಾರೆ ಅವರೆಲ್ಲರಿಗೂ ಅಖಿಲ ಮೇಡಮ್ ಗೊತ್ತು. ಮೊದಲ ಸಿನಿಮಾ ಮಿಥಿಲೆಯ ಸೀತೆಯರು. ಬಹಳ ದೊಡ್ಡ ಹಿಟ್ ಆದಂತಹ ಸಿನಿಮಾ. ಮಿಥಿಲೆಯ ಸೀತೆಯರು ಮೂವರು ಅಕ್ಕ ತಂಗಿಯರ ಕಥೆಯನ್ನ ಆಧರಿಸಿ ಬಂದಂತಹ ಸಿನಿಮಾ. ಅದರಲ್ಲಿ ಗೀತಾ ಅವರು ಹಿರಿಯ ಅಕ್ಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಅದಾದ ನಂತರ ರಣರಂಗ ಸಿನಿಮಾದಲ್ಲಿ ಅಭಿನಯಿಸಿದ್ರು, ದೇವತಾ ಮನುಷ್ಯ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಸರಿಸುಮಾರು 7 ಸಿನಿಮಾಗಳಲ್ಲಿ ಅಖಿಲ ತಾಂಡೂರ್ ಮೇಡಮ್ ನಟಿಸಿದ್ದಾರೆ. ಅದಾದ ನಂತರ ಸೀರಿಯಲ್ಗಳಲ್ಲೂ ಕೂಡ ನಟಿಸಿದ್ರು. ಸೊ ಇಲ್ಲಿಯವರೆಗೂ ಏನು ಮಾಡ್ತಿದ್ರು, ಇದೆಲ್ಲದ್ರ ಬಗ್ಗೆ ಈಗ ಸುದೀರ್ಘವಾಗಿ ಅವ್ರ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ತಾ ಹೋಗ್ತೀನಿ. ಮೇಡಮ್, ನನ್ನ ಫ್ರೆಂಡ್ ಆರ್ಯ ಆ್ಯಕ್ಚುಲಿ ಮೇಡಮ್ದು ಕಾಂಟ್ಯಾಕ್ಟ್ ಕೊಟ್ಟಿದ್ದು, ನಾನು ಅದನ್ನು ಹೇಳಲೇಬೇಕು. ನನಗೆ ಸರಿಸುಮಾರು 22-23 ವರ್ಷಗಳ ಗೆಳೆಯ ಆರ್ಯ. ಸೊ ನಾವು ಒಂದೇ ಇನ್ಸ್ಟಿಟ್ಯೂಟ್ನಲ್ಲಿ ಕಲ್ತು ಬಂದವರು. ಸೊ ಅವ್ರೀಗ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ, ನಿರ್ದೇಶಕರಾಗಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಈ ಕ್ಷಣಕ್ಕೆ ನಿಮಗೆ? ಅಂದರೆ ಈಗ ಒಂದು ಲಾಂಗ್ ಗ್ಯಾಪ್ ಆದಮೇಲೆ ವಾಪಸ್ ಬಂದಿದ್ದೀರಿ, ನಿಮ್ಮ ಡ್ರೀಮ್ನ ಪರ್ಸ್ಯೂ ಮಾಡೋದಕ್ಕೆ ಹೊರಟಿದ್ದೀರಿ. ನಿಜ ತುಂಬಾ ಸಂತೋಷ, ತುಂಬಾ ಎಕ್ಸೈಟಿಂಗ್. ಬಟ್ ಐ ಕಾಂಟ್ ಲೈ, ನಿಜಾನು ಹೇಳಬೇಕು, ತುಂಬಾ ಚಾಲೆಂಜಿಂಗ್ ಕೂಡ. ಮೇನ್ ಚಾಲೆಂಜಿಂಗ್ ಏನು ಅಂದ್ರೆ, ನಾನು ಜೀವನದಲ್ಲಿ ಒಬ್ಬಳೇ ಇದ್ದಿಲ್ಲ. ಯು ನೋ ಹೌ ಇಟ್ ಇಸ್, ಟಿಪಿಕಲ್ ಬ್ರಾಹ್ಮಣ್ ಫ್ಯಾಮಿಲಿ, ಟ್ಯಾಮ್ ಬ್ರಾಮ್ ವಾಟ್ ಎವರ್ ಯು ವಾಂಟ್ ಟು ಕಾಲ್ ಮೀ. ತಂದೆ ತಾಯಿ, ಆಮೇಲೆ ಮದ್ವೆ ಅಂದ್ರೆ ಗಂಡನ ಜೊತೆ, ಮಕ್ಕಳು, ಅದು ಇದು. ಇವಾಗ ಎಲ್ರನ್ನೂ ಬಿಟ್ಟು ನಾನು ಒಬ್ಳೆ ಬಂದಿರೋದು ಒಂದು ರೀತಿಲಿ ತುಂಬಾ ಎಕ್ಸೈಟಿಂಗ್. ಬಿಕಾಸ್ ನನಗಿಂತ ಮೊದಲೇ ನನ್ನ ಮಕ್ಕಳು ಹೋಗಿದ್ದೆ, ಐ ಲಿವ್ಡ್ ಅಲೋನ್. ಸೊ ನಾನಿನ್ನೂ ಮಾಡಿಲ್ಲ, ಮಾಡಬೇಕು ಅಂತಿತ್ತು, ಬಂದಿದ್ದೀನಿ. ಇಟ್ ಇಸ್ ಫ್ಯಾಂಟಾಸ್ಟಿಕ್ ಬಿಕಾಸ್ ನಿಮ್ಮ ಬಗ್ಗೆ ಯು ಲರ್ನ್ ಅ ಲಾಟ್ ವೆನ್ ಯು ಆರ್ ಅಲೋನ್. ಆ್ಯಂಡ್ ಒಳಗಿನ ಏನು ಹೆದರಿಕೆಗಳಿರುತ್ತೆ, ಫಿಯರ್ಸ್ ಇರುತ್ತೆ, ಡೀಮನ್ಸ್ ಇರುತ್ತೆ, ಅದನ್ನೆಲ್ಲ ನಿಮ್ಮನ್ನ ತುಂಬಾ
ಕನ್ಫ್ರಂಟ್ ಮಾಡುತ್ತೆ. Exactly. ಅದನ್ನೆಲ್ಲ ಮಾಡಿ ಇರೋದು ಒಂದಿದು. ಹ್ಮ್. ಇಟ್ ಈಸ್ ಆಲ್ಸೋ ವೆರಿ ಎಕ್ಸೈಟಿಂಗ್ ಬಿಕಾಸ್ ನನಗೆ ಟ್ರಾವೆಲ್ ತುಂಬಾ ಇಷ್ಟ, ಅದರಲ್ಲೂ ನನಗೆ ಸೋಲೋ ಟ್ರಾವೆಲ್ ತುಂಬಾ ಇಷ್ಟ. ಹೌದಾ? ಎಕ್ಸ್ಪ್ಲೋರ್ ಮಾಡಕ್ಕೆ ಇಷ್ಟ. ಎಕ್ಸ್ಪ್ಲೋರ್ ಮಾಡಕ್ ತುಂಬಾ ಇಷ್ಟ. ಓಕೆ. ಅದಲ್ಲದೆ ನಾವು ಒಬ್ಬರೇ ಇದ್ದು ಎಕ್ಸ್ಪ್ಲೋರ್ ಮಾಡೋದಿದೆಯಲ್ಲ, ಕೊಡೋ ಮಜಾನೇ ಬೇರೆ ಅಲ್ಲ? ಮಜಾನೇ ಬೇರೆ. ಬಿಕಾಸ್ ಯು ಡೂ ಇಟ್ ಅಟ್ ಯೋರ್ ಓನ್ ಪೇಸ್. Yes. ನಿಮಗೇನು ಇಂಟ್ರೆಸ್ಟ್ ಇದೆಯೋ ಒಂದು ಹೊಸ ಊರಿಗೆ ಹೋಗಿ. ಐ ಆಮ್ ಟೆಲಿಂಗ್ ಯು ಲೇಡೀಸ್, ನಮ್ಮಲ್ಲಿ ಹೆಂಗಸರು ಯಾರು ನೋಡ್ತಿದ್ದೀರಾ, ಪ್ಲೀಸ್ ಸೋಲೋ ಟ್ರಾವೆಲ್ ಖಂಡಿತ ಮಾಡಿ. ಒಂದು ಹೊಸ ಊರಿಗೆ ಹೋಗಿ, ಅದು ಚಿಕ್ಕ ಊರು ದೊಡ್ಡ ಊರು ಯಾವುದೇ ಊರಾಗಿರ್ಬೋದು, ನೀವು ಒಂದು ಸಣ್ಣ ಕಾಫಿ ಜಾಗದಲ್ಲಿ ಅಥವಾ ದೊಡ್ಡ ರೆಸ್ಟೋರೆಂಟಲ್ಲಿ ಒಂದು ಕಪ್ ಟೀ ಕುಡಿಯೋದಿದೆಯಲ್ಲ, ನಿಮ್ಮ ಪಾಡಿಗೆ ನೀವು ಅಲ್ವಾ? ಅದ್ರದ್ದು ಪವರೇ ಬೇರೆ. ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ಐ ಆಮ್ ಡೂಯಿಂಗ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ಆಫ್ ಕೋರ್ಸ್ ಇಟ್ಸ್ ವೆರಿ ಎಕ್ಸೈಟಿಂಗ್. ಓಕೆ, ನಿಮ್ಮ ಜೊತೆ ತುಂಬ ಮಾತಾಡಬೇಕು, ತುಂಬ ವಿಷಯಗಳಿದೆ. ಸೊ ಲೆಟ್ ಸ್ಟಾರ್ಟ್ ವಿತ್ ನಿಮ್ಮ ಸಿನಿಮಾ ಜರ್ನಿ. ಯಾಕಂದರೆ ಇವತ್ತಿನವರಿಗೆ ಅದನ್ನು ನೆನಪು ಮಾಡೋದು ಬಹಳ ಮುಖ್ಯ. ಅದನ್ನು ಒಂದ್ಸಲ ರಿವೈಂಡ್ ಮಾಡೋಣ. ನೀವು ಹುಟ್ಟಿ ಬೆಳೆದಿದ್ದು ಎಲ್ಲಿ? ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ, ಓಕೆ. ಬೆಳೆದಿದ್ದು ಬ್ಯಾಂಗ್ಳೂರ್ ಅಂಡ್ ಮೈಸೂರು. ನಮ್ಮ ತಂದೆ ಟ್ರಾನ್ಸ್ಫರಬಲ್ ಜಾಬ್ ಇತ್ತು, ಸೊ ಸ್ವಲ್ಪ ಮ್ಯಾಂಗ್ಳೂರ್ನಲ್ಲಿ ಸ್ವಲ್ಪ ವರ್ಷ ಇದ್ವಿ, ಬಟ್ ಬೇಸಿಕ್ಲಿ ಬ್ಯಾಂಗ್ಳೂರ್ ಓಕೆ ಆ್ಯಂಡ್ ಅ ಬಿಟ್ ಆಫ್ ಮೈಸೂರು. ಓಕೆ. ತಂದೆದು ಮೈಸೂರು, ಹೌದು, ತಾಯಿದು ತಮಿಳ್ನಾಡು. ತಮಿಳ್ನಾಡು, ಶ್ರೀರಂಗಂ ಕಡೆಯಿಂದ ಶ್ರೀರಂಗಂ ಕಡೆಯಿಂದ ಬಂದಿದ್ರು. ತಾಯಿದು ಮದರ್ ಟಂಗ್ ತಮಿಳ್, ತಂದೆದು ಕನ್ನಡ. ಕನ್ನಡ. ಸೊ ನಿಮಗೆ ಎರಡು ತಂದೆನೂ ಅಯ್ಯಂಗಾರೇನೆ, ಬಟ್ ಅವ್ರು ನಮ್ಮ ಮನೇಲಿ ಕನ್ನಡನೇ, ಅವ್ರ ಮನೇಲಿ ಕನ್ನಡನೇ ಜಾಸ್ತಿ ಇತ್ತು. ಎರಡೂ ಭಾಷೆ ಬರುತ್ತೆ. ಎರಡು ಭಾಷೆ, ಎರಡು ಡಿಫ್ರೆಂಟ್ ಕಲ್ಚರ್ಸ್. ಸೊ ಮನೆಯಲ್ಲಿ ಹೇಗಿರ್ತಿತ್ತು ನಿಮ್ಮ ಬಾಲ್ಯ? ಹೇಗಿತ್ತು? ವೆರಿ ತುಂಬಾ ಎನ್ಕರೇಜಿಂಗ್, ತುಂಬಾ ಫನ್. ಆ್ಯಂಡ್ ನಾವು ಜಾಯಿಂಟ್ ಫ್ಯಾಮಿಲಿಲಿ ಬೆಳೆದ್ವಿ ಅಂತಲ್ಲ, ಬಟ್ ಬಿಕಾಸ್ ನಮ್ಮ ತಂದೆ ಕಡೆ ಅವರೇ ಹಿರಿಯರು, ನಮ್ಮ ತಾಯಿ ಕಡೆ ಅವರೇ ಹಿರಿಯರು. ಸೊ ಹೌದು, ಹಾಗಾಗಿ ದೇ ವರ್ ಲೈಕ್ ಯು ನೋ ಆಲ್ ಫ್ಯಾಮಿಲಿ ಮೆಂಬರ್ಸ್. ಯಾವುದೇ ಫಂಕ್ಷನ್ ಇದ್ರು ನಮ್ಮ ಮನೆಯಲ್ಲಿ. ಸೊ ಇಟ್ ವಾಸ್ ಅ ಲಾಟ್ ಆಫ್ ಫನ್ ಬ್ಯಾಂಗ್ಳೂರ್ನಲ್ಲಿ. ಹೌದು, ತುಂಬಾ ಹ್ಯಾಪಿ ಚೈಲ್ಡ್ಹುಡ್. ಆ್ಯಂಡ್ ನಮ್ಮ ತಂದೆ ತಾಯಿ ಇಬ್ಬರಿಗೂ ಕಲೆ ಅಂದ್ರೆ ತುಂಬಾ ಆಸಕ್ತಿ ಇತ್ತು. ಹಾಗಾಗಿ ಯು ನೋ ಎನಿ ಕೈಂಡ್ ಆಫ್ ಆರ್ಟ್ and they were both into singing, acting, everything. and ನಮ್ಮ ತಾಯಿ ಬಗ್ಗೆ ಹೇಳಬೇಕು ಅಂದ್ರೆ, ನನ್ನ ಅಣ್ಣ ಹುಟ್ಟಿದಾಗ ನನಗೂ ಕ್ವೈಟ್ ಅ ಬಿಗ್ ಏಜ್ ಗ್ಯಾಪ್ ಇದೆ. ಸೊ ಅವ್ರು ಹುಟ್ಟಿದಾಗ ನಮ್ಮ ತಂದೆ ಬ್ಯಾಂಕಲ್ಲಿ ಮದ್ರಾಸಲ್ಲಿ ಕೆಲಸ ಮಾಡ್ತಿದ್ರು. ತುಂಬಾ ಕಷ್ಟ ಮನೆಯಲ್ಲಿ, ಯುನೋ ಇಕನಾಮಿಕ್ಸ್, ಫೈನಾನ್ಷಿಯಲಿ ವೈಸ್. ನಮ್ಮ ತಂದೆ ಹಿರಿಯರಾಗಿದ್ರಿಂದ ಮನೆಗೂ ದುಡ್ಡು ಕಳಿಸ್ಬೇಕು ಬೆಂಗಳೂರಿಗೆ. ಹಾಗಾಗಿ ಆಯ್ದ್ರಿಂದ ನಮ್ಮ ತಾಯಿ ಶಿ ವಾಸ್ ಅ ವೆರಿ ಬ್ಯೂಟಿಫುಲ್ ವುಮನ್. ನಮ್ಮಮ್ಮ ಎಷ್ಟು ಸುಂದರವಾಗಿದ್ರು ಅಂದರೆ, ಆ್ಯಂಡ್ ಎಸ್ ವೆರಿ ಪ್ಲೆಸೆಂಟ್ ನೋಡೋಕ್ಕೆ ಆ್ಯಂಡ್ ಬ್ಯೂಟಿಫುಲ್. ಸೊ ಅವರಿದ್ದಿದ್ದು ಔಟ್ ಹೌಸ್ನಲ್ಲಿ, ಅವರಿದ್ದಿದ್ದು ಮೇನ್ ಮನೆ ಓನರ್ಸು, ದೇ ಯೂಸ್ ಟು ಬಿ 3 ಆಕ್ಟ್ರೆಸಸ್. ಆಗಿನ ಕಾಲಕ್ಕೆ ದೊಡ್ಡ ಆಕ್ಟ್ರೆಸಸ್ ಕಾಲ್ಡ್ ಲಲಿತಾ, ಪದ್ಮಿನಿ, ರಾಗಿಣಿ, ಟ್ರಾವೆನ್ಕೋರ್ ಸಿಸ್ಟರ್ಸ್ ಅಂತಾನೆ ಏನೋ ಕರೀತಿದ್ರು ಅವ್ರನ್ನ. ತುಂಬಾ ಹೌದು, ಡಾನ್ಸ್ ನಲ್ಲಿ ಅದ್ನಲ್ಲಿ ಅವ್ರ ಜೋರಿದ್ರು. ವೆರಿ ಬ್ಯೂಟಿಫುಲ್ ವಿಮೆನ್. ಸೊ ಅವ್ರ ತಾಯಿ ನಮ್ಮ ಅಮ್ಮನ ಕಂಡ್ರೆ ತುಂಬಾ ಇಷ್ಟ, ಬಿಕಾಸ್ ಸಣ್ಣ ವಯಸ್ಸಿನಲ್ಲೇ ಒಂದ್ ಮಗು ಸ್ಟ್ರಗಲ್ ಮಾಡ್ತಿದ್ದಾರೆ ಅದು ಇದು ಅಂತ. ಸೊ ಶೀ ಸೆಡ್, ನನ್ನ ಮಕ್ಕಳು ಎಲ್ಲ ಏನು ಹುಡುಗಿಯರೆಲ್ಲ ಇದು ಡಾನ್ಸ್ ಮಾಡ್ತಾರೆ, ಪ್ಲಸ್ ದೇರ್ ಇನ್ ಮೂವೀಸ್, ನೀನು ಜೂನಿಯರ್ ಆರ್ಟಿಸ್ಟ್ ಆಗಿ ಸೇರ್ಕೋ, ದುಡ್ಡು ಸಿಗುತ್ತೆ ಅಂತ. ನಮ್ಮಮ್ಮ ನೋಡಕ್ ಚೆನ್ನಾಗಿದ್ರು, ಡಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ಸೊ ಅವರು ಜೂನಿಯರ್ ಆರ್ಟಿಸ್ಟ್ ಆಗಿ ಸ್ವಲ್ಪ ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ ಟು ದಿಸ್ ಲಲಿತಾ, ಪದ್ಮಿನಿ, ರಾಗಿಣಿ ಅವರಿದ್ರಲ್ಲಿ. ಸೊ ಅವರು ಹೇಳಿದ ಕಥೆಗಳು ಕೆಲವುದು ನನಗೆ ಜ್ಞಾಪಕ ಇದೆ. ಆಮೇಲೆ ಗೊತ್ತಲ್ಲ ಸ್ವಲ್ಪ ಫ್ಯಾಮಿಲೀಸ್ ಹೇಗಿರುತ್ತೆ ಅಂತ. ಸ್ವಲ್ಪ ದುಡ್ಡು ಇಸ್ಕೊಂಡ್ಮೇಲೆ ದೆಂದೆಲ್ಸೆ, ಅಯ್ಯೋ ನಮ್ಮ ಫ್ಯಾಮಿಲಿನೆಲ್ಲ ಇದೆಲ್ಲ ಮಾಡಲ್ಲ, ಬೇಡ ಅಂತ ಬಿಟ್ಬಿಟ್ರು. ಬಟ್ ಸೊ ನಾನು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ನಮ್ಮಮ್ಮ ಖಂಡಿತ ನನ್ನನ್ನು ಎನ್ಕರೇಜ್ ಮಾಡಿದ್ರು. ಬಿಕಾಸ್ ಇನ್ ಅ ವೇ ಅವ್ರಿಗೆ ಏನ್ ಮಾಡಕ್ ಸಾಧ್ಯ ಆಗ್ಲಿಲ್ಲ, ಅದನ್ನ ಮೀಡಿಯಾ ಮಗಳು ಮಾಡ್ಬೇಕು, ವೈ ನಾಟ್? ನಿಮಗೆ ಸೆಲ್ಫ್ ಇಂಟ್ರೆಸ್ಟ್ ಬಂದಿದ್ದ ಅಥವಾ ತಾಯಿ ನಿಮ್ಮನ್ನು ಪುಷ್ ಮಾಡಿದ್ದ? ಇಲ್ಲ, ಖಂಡಿತ ತಾಯಿ ಪುಷ್ ಮಾಡಿದ್ದಲ್ಲ. ಅದೇನೋ ಸ್ಟೇಜ್ ಅಂದ್ರೆ ಮೊದ್ಲಿಂದಾನೇ ಹುಚ್ಚು. The first entry to stage was, I must have been like 3 years old, 3 ವರ್ಷದ ವಯಸ್ಸಿರ್ಬೇಕು. ನಮ್ಮ ಅಣ್ಣ ಯಾವುದೋ ಸ್ಕೂಲ್ ಡ್ರಾಮಾದಲ್ಲಿ he was on stage. ಅವರು ಸ್ಕೂಲ್ ಆನ್ಯುವಲ್ ಡೇನೋ ಆ ಥರ ಏನೋ ಅದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ನಮ್ಮ ಅಣ್ಣ. ಅದನ್ನ ನೋಡಿ ನನಗೂ ಸ್ವಲ್ಪ ಗೊತ್ತಿತ್ತು. ಸೊ ಅವ್ರ ಸ್ಟೇಜಲ್ಲಿ ಇರಬೇಕಾದ್ರೆ ನಮ್ಮ ಅಮ್ಮನ ಕೈನ ಬಿಡಿಸ್ಕೊಂಡು ಓಡೋ ಸ್ಟೇಜಿಗೆ ಐ ಆಲ್ಸೋ ವಾಸ್ ಡಾನ್ಸಿಂಗ್ ಅಂಡ್ ಸಿಂಗಿಂಗ್. ಸೊ ದಟ್ ವಾಸ್ ಮೈ ಫಸ್ಟ್ ಎಂಟ್ರಿ ಟು ಸ್ಟೇಜ್. ನನ್ನ ಹಿಡಿಯೋಕೆ ಸಾಧ್ಯ ಇಲ್ಲ, ಸ್ಟೇಜಲ್ಲಿ ಫುಲ್ ಮಾಡಿಬಿಟ್ಟು ಕೆಳಗೆ ಬಂದಿದ್ದು ನಾನು. ಸೊ ನನಗೆ ಶೈ, ಹೆದರಿಕೆ ಮೊದಲಿಂದ ಯಾವುದೂ ಇರಲಿಲ್ಲ. ಸ್ಟೇಜಲ್ಲಿ ಇದ್ರೆ ಐ ಆಮ್ ಹ್ಯಾಪಿಯೆಸ್ಟ್. ಸೊ ಹಾಗಾಗಿ ಸೊ ನಾನು ಚಿಲ್ಡ್ರನ್ಸ್ ಥಿಯೇಟರ್ ಕೂಡ ಮಾಡಿದ್ದೆ.
ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ BLT ಅಂತ ಇತ್ತು, ಅದ್ರಲ್ಲಿ ಮಾಡಿದ್ದೆ. ಮತ್ತೆ ಇದು ನಮ್ಮ ನಾಣಿ ಅಂಕಲ್ ಭಾರ್ಗವಿ ನಾರಾಯಣ ಅವರ ಭಾರ್ಗವಿ husband. ನಾರಾಯಣ ಅವ್ರ Got it. husband. ಭಾರ್ಗವಿ ಅವ್ರ ಪ್ರಕಾಶ್ ಜೊತೆ ಬೆಳವಾಡಿ ಅವರ ಮಾಡಿದ್ದೆ. ಪ್ರಕಾಶ್ ಬೆಳವಾಡಿ ಸುಧಾ ಅವರ ಬೆಳವಾಡಿ ಅವರ ತಂದೆ. ತಂದೆ. Yes, yes. ಅಲ್ಲ, ನಮ್ಮ audience ಗೆ ಪ್ರಕಾಶ್ ಗೊತ್ತಾಗಿದೆ. ಪ್ರಕಾಶ್ ಬೆಲ್ವಾಡಿ ಅವ್ರ ಹೋಲ್ ಫ್ಯಾಮಿಲಿ ನನಗೆ ಒಳ್ಳೆ ಫ್ರೆಂಡ್ಸ್, ಬಿಕಾಸ್ ಅವ್ರು ನಮ್ಮ ಅಣ್ಣನ ಫ್ರೆಂಡ್ಸ್. Okay. ಹಾಗಾಗಿ ಸೊ ನಾನು ನಾಣಿ ಅಂಕಲ್ ಜೊತೆನೂ ಚಿಲ್ಡ್ರನ್ಸ್ ಥಿಯೇಟರ್ ಮಾಡಿದ್ದೀನಿ, BLT ಮಾಡಿದ್ದೀನಿ. ಅದಾದ್ಮೇಲೆ ಸಮುದಾಯ ಅಂಡ್ ಸುರೇಶ್ ಅವ್ರ ಜೊತೆ, ಬಿ ಸುರೇಶ್ ಅವ್ರ ಜೊತೆ, ಮತ್ತೆ ಪ್ರಕಾಶ್ ರೈ ಅವ್ರ ಜೊತೆ. ಅವಾಗ ರೈ ಆಗಿದ್ರು, ಇವಾಗ ರಾಜ್ ಆಗಿದ್ದಾರೆ ತಮಿಳ್ನಾಡಿಗೆ ಹೋದ್ಮೇಲೆ. ಹೌದು. ಓಕೆ. ಸೊ ಅಂಡ್ ವಿಜಯಮ್ಮ ಗೊತ್ತು, ಸುರೇಶ್ ಅವರ ತಾಯಿ. ಹೌದು. ಸೊ ಅವರೆಲ್ಲರೂ ಇನ್ಫ್ಲೂಯೆನ್ಸ್ ನನ್ನಲ್ಲಿದೆ. ಓಕೆ. ಹಾಗಾಗಿ ಸುರೇಶನ್ ಜೊತೆ ನಾಟಕಗಳೆಲ್ಲ ಮಾಡ್ತಿದ್ನಲ್ಲ, ಆ ನಾಟಕಕ್ಕೆ ನೋಡಕ್ ಬಂದಾಗ KSL ಸ್ವಾಮಿ ಅವರು, ರವಿ ಅಂಕಲ್, he saw me and he said, oh, this girl is good, ಅವ್ರನ್ನ ಕಾಸ್ಟ್ ಮಾಡೋಣ ಮೂವಿಲಿ ಅಂತ. ಸೊ ಇಟ್ ವಾಸ್ ಅ ಗುಡ್ ಥಿಂಗ್. ಸೊ ಹಾಗೆ ಬಂದಿದ್ದು ನಿಮಗೆ ಮಿಥಿಲೆಯ ಸೀತೆಯರು. ಅದಕ್ಕಿಂತ ಮುಂಚೆನೆ ಐ ಥಿಂಕ್ ಐ ಹ್ಯಾಡ್ ಡನ್ ದೇವತಾ ಮನುಷ್ಯ, ಅದು ಥಿಯೇಟರ್ನವ್ರಿದೆ, ಉಮಾಶಂಕರ್ ಅಂತ ಇನ್ನೊಬ್ರಿದ್ರು, ಅವ್ರು ಕರ್ಕೊಂಡು ಹೋಗಿದ್ರು ರಣರಂಗಕ್ಕೆ. ಹಾಗಾಗಿ they had already selected me for ರಣರಂಗ, which is the best time I had because oh my god, ಉದಯ್ ಶಂಕರ್ ಅವ್ರ ಮಕ್ಕಳು ಇಬ್ಬರು ಬ್ರದರ್ಸ್ ತುಂಬಾ ಸೆಟ್ ಬರೋರು. So it was a lot of fun. And of course there was Tara ಅವರು, we had like a lot of fun on the set. And I still remember ಒಂದ್ಸಲಿ ಏನಾಯ್ತು ಅಂದ್ರೆ, ನನಗೆ ಕೊರಿಯೋಲನಸ್ ಸುರೇಶ್ ಅವ್ರ ನಾಟಕ ರವೀಂದ್ರ ಕಲಾಕ್ಷೇತ್ರದಲ್ಲಿ, ನಮ್ದು ರಣರಂಗದು ಕ್ಲೈಮ್ಯಾಕ್ಸ್ ಸೀನ್ ರಾಮನಗರದಲ್ಲಿ. ಅಂಡ್ ಸುರೇಶ್ ಅವ್ರಿಗೆ ಬಿಡದಿ ರಾಮನಗರ. ಬಿಡದಿ ರಾಮನಗರ. ಅಂಡ್ ಐ ಡೋಂಟ್ ನೋ, ನಿಮಗೆ ಸುರೇಶ್ ಪರ್ಸನಲಿ ಗೊತ್ತಿರಬಹುದು, ಅವ್ರ ಟೆಂಪರ್ ಇವಾಗ ಇದೆ, ಅವಾಗಿನ ಟೆಂಪರ್ ನೀವು ಕೇಳ್ಬೇಡಿ. ವೆರಿ ಆಂಗ್ರಿ. ಅವರು ದಾವಣಗೆರೆ ಇಂದ ಬಂದವರು, ನಮಗೆ ತುಂಬಾ ವರ್ಷಗಳ ಪರಿಚಯ. ಇನ್ಸೆಪರಬಲ್. ಪ್ರಕಾಶ್, ಸುರೇಶ, ನಾನು, we were like 3 people stuck together. ಎಲ್ಲೂ ಹೋದ್ರು ಏನ್ ಮಾಡಿದ್ರು 3 ಜನ ಒಟ್ಟಿಗೆ ಮಾಡ್ಬೇಕು ಆತರ. ಬಟ್ ನನಗೆ ಅನ್ಕೊಂಡ್ರೆ ಹೆದರಿಕೆನು, ಬಿಕಾಸ್ ಅಷ್ಟು ಕೋಪ ಅವ್ರಿಗೆ ನಾನು ಲೇಟ್ ಆಗ್ಬಿಟ್ರೆ ಅಂತ. ಅಲ್ಲಿ ಶೂಟಿಂಗ್ ಅಂದ್ರೆ ನಿಮ್ಗೆ ಗೊತ್ತು, ಅದು ಕ್ಲೈಮ್ಯಾಕ್ಸ್ ಅಂದ್ರೆ ಗೊತ್ತು ನಿಮ್ಗೆ ಹೇಗಿರುತ್ತೆ ಅಂತ. ಶೂಟಿಂಗ್ ಸೀನ್ ಅಂತೆ, ಅದಂತೆ ಇದಂತೆ ಅಂತ, ಅಯ್ಯೋ ನನ್ ಟೈಮ್ ಆಗ್ತಿದೆ ಅಂತ. ಸೊ ನನ್ನ ಟೆನ್ಷನ್ ನೋಡಿ ರಾಘವೇಂದ್ರ ಅವರು, ರಾಘಣ್ಣ ಅವ್ರು ಖುದ್ದಾಗಿ ಇದು ಶೂಟಿಂಗ್ ಕಾರ್ಗೆ ವೇಟ್ ಮಾಡಿದ್ರೆ ನಿಂಗೆ ಲೇಟ್ ಆಗುತ್ತೆ ಅಂತ ಹಿ ಡ್ರಾಪ್ ಮೀ ಟು ಕಲಾಕ್ಷೇತ್ರ. ಅದು ನಂಗೆ ಏನ್ ಸಂತೋಷ ಅಂದ್ರೆ, ಆಗಿನ ಕಾಲಕ್ಕೆ ಅವ್ರ ಇಂಪೋರ್ಟೆಡ್ ಕಾರ್ನಲ್ಲಿ ಐ ವಾಸ್ ಸೋ ಹ್ಯಾಪಿ. ಎವ್ರಿವನ್ ಪ್ಲೀಸ್ ಸಿ ಹೂಸ್ ಡ್ರಾಪಿಂಗ್ ಮೀ ಅಂಡ್ ಹೂಸ್ ಕಾರ್, ವಾಟ್ ಕಾರ್ ಇಟ್ ಇಸ್ ಅಂತ. ಸೊ ವೆರಿ ನೈಸ್. ದ ಹೋಲ್ ಫ್ಯಾಮಿಲಿ ವಾಸ್ ವೆರಿ ನೈಸ್ ಟು ಮೀ. ಪೂರ್ಣಿಮಾ ಅವರು ನನಗೆ ಫ್ರೆಂಡ್ಸ್. ಸಮ್ ಲವ್ಲಿ ಮೆಮರೀಸ್ ಅವಾಗಿಂದ. ಒಳ್ಳೆ ನೆನಪುಗಳು. ಆಕ್ಚುಲಿ ನಿಮ್ಮ ಕರಿಯರ್ನ ಫಸ್ಟ್ ಸಿನಿಮಾ ಯಾವುದು ಅಂತ ಎಕ್ಸಾಕ್ಟ್ಲಿ ಹೇಳೋದಾದ್ರೆ, ಫಸ್ಟ್ ನೀವು ಕ್ಯಾಮ್ರಾ ಫೇಸ್ ಮಾಡಿ ಒಂದು ಕಂಪ್ಲೀಟ್ ಮಾಡಿದ ಸಿನಿಮಾ? ದೇವತಾ ಮನುಷ್ಯನೇ ಫಸ್ಟ್. ಎಕ್ಸಾಕ್ಟ್ಲಿ. ಅಣ್ಣವರ 200ನೇ ಸಿನಿಮಾ ಅದು ಆಕ್ಚುಲಿ. ಅದು ನನಗೆ ಸ್ಟಾರ್ಟಿಂಗ್ ಡೇನೇ ಅಣ್ಣವ್ರ ಜೊತೆ, ಯು ನೋ, ಫಸ್ಟ್ ಡೇನೇ ಫಸ್ಟ್ ಸೀನ್ ಅವ್ರ ಜೊತೆ. ಸೊ ಇಟ್ ವಾಸ್ ಇನ್ ಕಂಠೀರವ ಸ್ಟುಡಿಯೋಸ್. And you know how it is, ಒಂಥರ ನರ್ವಸ್ನೆಸ್ ಇರುತ್ತೆ. ಅಯ್ಯೋ ಅವ್ರ ಜೊತೆ ಅಷ್ಟು ದೊಡ್ಡ ಆರ್ಟಿಸ್ಟ್ ಅವರು, such a lovely man, you know, ಎಷ್ಟು ಸಾಫ್ಟ್ ಆಗಿ, ಎಷ್ಟು ಮೈಲ್ಡ್ ಆಗಿ, ಎಷ್ಟು ಜೆಂಟಲ್ ಆಗಿ, ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅಂದ್ರೆ ಐ ಫರ್ಗಾಟ್ ಆಲ್ ಮೈ ಫಿಯರ್ಸ್. ಅಂಡ್ ಹೌದು, ಕಂಫರ್ಟ್ ಝೋನ್ ಕೊಡೋದಿದೆಯಲ್ಲ. ಅಂಡ್ ಶಿಸ್ತು ಅಂದ್ರೆ ಎಲ್ಲರೂ ಅವ್ರನ್ನ ಕರಿಬೇಕು ಅಲ್ವಾ. ಯು ನೋ 6:30 ನಾವು ಸೆಟಲ್ ಇರ್ಬೇಕಾಗಿತ್ತು. ನನ್ನ ಪಿಕಪ್ ಮಾಡಿದ್ರು, ಮತ್ತೆ ತೂಗುದೀಪ ಅವ್ರನ್ನ ನೆಕ್ಸ್ಟ್ ಪಿಕಪ್ ಮಾಡಿದ್ರು. Yes, that's how I had met even Darshan at that time. Because he was, I don't know, teenager, I don't know what it was, but I'd seen him. ಅವರು ಬಂದು ಬಾ ಎಲ್ಲ ಹೇಳಕ್ಕೆಲ್ಲ, ಐ ಥಿಂಕ್ ಒಂದ್ಸಲಿ ಅವ್ರ ಶೂಟಿಂಗು ಬಂದಿದ್ರು ಅನ್ಸುತ್ತೆ ನಮ್ಮ ಕಾರ್ನಲ್ಲೇನೆ. ಅವ್ರನ್ನ ಪಿಕಪ್ ಮಾಡಿ ನಾವು ಇದಕ್ಕೆ ಹೋಗೋದು. ಫಸ್ಟ್ ನಾನು, ಆಮೇಲೆ ತೂಗುದೀಪ ಸರ್, ಆಮೇಲೆ ಸ್ಟುಡಿಯೋಗೆ ಹೋಗೋದು. ಆಗೆಲ್ಲ ಹಂಗೆ ಇರ್ತಿತ್ತು, ಒಂದು ಅಂಬಾಸಿಡರ್ ಕಾರಲ್ಲಿ ಎಲ್ಲರನ್ನೂ ಪಿಕಪ್ ಮಾಡ್ಕೊಂಡು. ಅವತ್ತಿನ ಚಿತ್ರರಂಗ ಎಷ್ಟೇ ದೊಡ್ಡ ಕಲಾವಿದರಿದ್ರು ಕೂಡ ಒಂದು ಕಾರಲ್ಲಿ ಎಲ್ಲರೂ ಒಟ್ಟಿಗೆ. ಇಟ್ ವಾಸ್ ವೆರಿ ನೈಸ್, ಬಿಕಾಸ್ ಅವಾಗ ಒಂದು ಇಂಟರಾಕ್ಷನ್ ಇರ್ತಿತ್ತು. ಅಂಡ್ ನಮಗ್ ಕೇಳಿ ಬೆಳೆಯೋ ಒಂದು ಚಾನ್ಸ್ ಇತ್ತು, ಬಿಕಾಸ್ ಇವರೆಲ್ಲ ದೊಡ್ಡ ಆರ್ಟಿಸ್ಟ್ಗಳು. ಒಂದು ಲೈಟ್ನ ಹೇಗೆ ಫೇಸ್ ಮಾಡೋದು, ಕ್ಯಾಮ್ರಾನ ಹೇಗೆ ಫೇಸ್ ಮಾಡೋದು ಅಂತ. ಅಂಡ್ ದೇ ವಾಸ್ ಸೋ ಬ್ಯೂಟಿಫುಲ್. ತೂಗುದೀಪ ಸರ್ ಅಷ್ಟೇ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ಅಂದ್ರೆ, ಗ್ರೇಟ್ ಸೆನ್ಸ್ ಆಫ್ ಹ್ಯೂಮರ್. ಸೊ ಈಗ ಹೋಗ್ತಿದ್ವಿ ಅಂಡ್ ವಿ ರೀಚ್ ದ ಸ್ಟುಡಿಯೋ ಆನ್ ಟೈಮ್. ವೆನ್ ವಿ ವೆಂಟ್ ಇನ್ಸೈಡ್, ಯಾರು ಇಲ್ಲ. ಅಣ್ಣ ಅವರು,
ಮಧ್ಯದಲ್ಲಿ ಒಂದು ಚೇರ್ ಹಾಕೊಂಡು ಅವ್ರು ಮೊದಲೇ ಬಂದು ಕೂತಿದ್ರು. ಅಬ್ಬಾ, ನಾವೇ ಕರೆಕ್ಟ್ ಟೈಮ್ ಹೋಗಿದ್ದೀವಿ ಇಡೀ set ಅಲ್ಲಿ ಯಾರು ಇಲ್ಲ. ಇಡೀ ಸೆಟ್ ಅಲ್ಲಿ ಯಾರು ಇಲ್ಲ. ಅವರೇ ಬಾಗಿಲು ತೆಕ್ಕೊಂಡು ಆ ದೊಡ್ಡ ಒಂದು ವಿಶಾಲವಾದ ಒಂದು ರೂಮ್ ಮಧ್ಯದಲ್ಲಿ ಚೇರ್ ಹಾಕೊಂಡು ಅವ್ರು ಶಾಂತವಾಗಿ ಕೂತಿದ್ರು. ದಟ್ ಇಸ್ ಶಿಸ್ತು. ನಾನ್ ದೊಡ್ಡ ಆಕ್ಟರ್, ನಾನು ಲೇಟ್ ಆಗಿ ಬರ್ತೀನಿ ಅದೆಲ್ಲ ಎಂತದಿಲ್ಲ. ದಟ್ ಇಸ್ ಜಸ್ಟ್ ಅನ್ ಅಮೇಸಿಂಗ್. ದ ಫಸ್ಟ್ ಲೆಸನ್ ಐ ಲರ್ನ್ ವಾಸ್ ಆ ಹ್ಯೂಮಿಲಿಟಿ, ಆ ಶಿಸ್ತು ಅಲ್ವಾ. ಸೊ ಅವ್ರು ಯಾರಿಗೂ ಯಾವತ್ತು ಏನು ಹೇಳ್ದವರಲ್ಲ, ಬುದ್ಧಿ ಹೇಳ್ದವರಲ್ಲ. ಅವ್ರ actions ಇಂದಾನೆ ನಾವು ಕಲಿಬೇಕು. ಅವ್ರನ್ನ ನೋಡಿ ಬೇರೆಯವರು ಕಲಿತಾ ಇದ್ರು. ನಿಮ್ಗೆ ಫಸ್ಟ್ ಹೇಳಿದ್ದು ಅಣ್ಣವರು ಏನು ಏನ್ ಹೇಳಿದ್ದು ನೆನಪಿದೆ? ಲೈಟ್ ಹೇಗೆ ತಗೊಳ್ಳೋದು ಅಂತ. ಓಕೆ. ಸೊ ಎಲ್ಲೋ ಹಿಂಗೆ ನಿಂತಿದ್ದೆ ಮಾಡ್ತಿದ್ದೆ, ಇದು ಹಿಸೆ ಲೈಟ್ ತಗೊಳ್ಬೇಕಮ್ಮ. ಅವ್ರು ಮಾತಾಡೋದು ಗೊತ್ತಿಲ್ಲ ಇದು ಸಾಫ್ಟ್ ಆಗಿ. ಅದಕ್ಕೊಂದು ಅವ್ರು ನನ್ನ ಎದುರಿಗೆ ನಿಂತಿದ್ರು ಆ್ಯಂಡ್ ಲೈಟ್ ತಗೋಬೇಕಮ್ಮ, ಈ ಕಡೆ ಬಾ ಅಂತ. ಸೊ ದೆನ್ ಐ ಅಂಡರ್ಸ್ಟುಡ್, ಓ ಮೈ ಗಾಡ್, ಅವ್ರು ಹೇಗಿಟ್ಟಿರ್ತಾರೆ. ಅವಾಗಿನ ಲೈಟ್ಸ್ ಎಲ್ಲ ಈ ಥರದ್ದಲ್ಲ, ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಟೆಕ್ನಾಲಜಿ. ಸೊ ಅದನ್ನು ಹೀಗೆ ಮೂವ್ ಮಾಡಿ. ಸೊ ಹಿ ಟಾಟ್ ಮೀ ದ್ಯಾಟ್ ಲೈಟ್ ತಗೊಳ್ಳೋದು. I mean, as an actor, I should have already known that, but nervousness. Plus, of course, you know, very young. I was also young, and ಅವ್ರು ಹೇಳ್ಕೊಟ್ಟಿದ್ದನ್ನ, you know, I was like, oh my God, I'm grateful. ಕೆಲವು ಸೀನಿಯರ್ ಆರ್ಟಿಸ್ಟ್ ಅದನ್ನ ಹೇಳ್ಕೊಡಲ್ಲ. I've had experiences with others. In fact, ನಮ್ಮ ಲೈಟ್ನ ಅವ್ರು ತಗೊಂಡ್ಬಿಡ್ತಾರೆ. ಬಟ್ ಆದ್ರೆ ಇವರು, he wasn't that. He helped me grow. ಸ್ಪೇಸ್ ಕೊಡ್ತಾರೆ. ಸ್ಪೇಸ್ ಕೊಟ್ಟು ಆ್ಯಂಡ್ ಆ ಸಿಂಪಲ್ ಲೆಸನ್ಸ್, ಅದೊಂದು ಚಿಕ್ಕ ಒಂದು ರಿಯಶ್ಯೂರೆನ್ಸ್ ಕೊಟ್ಟರೆ ದೆನ್ ಯು ಫೀಲ್ ಲೈಕ್, ಯು ನೋ ವಾಟ್, ಐ ಆಮ್ ಓಕೆ, ಐ ವಿಲ್ ಬಿ ಫೈನ್, ಐ ಕ್ಯಾನ್ ಡೂ ದಿಸ್, ನನಗೆ ಇದು ಮಾಡೋ ಸಾಧ್ಯ, ಐ ಕ್ಯಾನ್ ಡೂ ದಿಸ್ ಅಂತ ಒಂದು ಬರುತ್ತೆ ನಮ್ಮಲ್ಲಿ. ಅದ್ಭುತವಾದಂತಹ ಒಂದಷ್ಟು ಮೆಮೊರೀಸ್ ಅವರು ನಿಮಗೆ ಕೊಟ್ಟಿದ್ದಾರೆ, ಎಕ್ಸ್ಪೀರಿಯನ್ಸ್. Yes, yes. Which I relived when I went to ಅವ್ರ ಮನೆ ಇದೆಯಲ್ಲ, ಅದೇ ಗಾಜನೂರ. ಬಿಕಾಸ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ಅವರ ಜಗ್ಲಿ ಮೇಲೆ ಮಲಗಿದ್ದು, ಅದು ಬಾಗಿಲು ತೆಗ್ದಿದ ತಕ್ಷಣ ಒಂದು ಒರಳುಕಲ್ಲು. ಅವ್ರು ಹೇಳಿದ್ರು ನಮ್ಮ ಅವ್ವ ಇಲ್ಲಿ ಖಾರ ರುಬ್ತಿದ್ರು, ನಮ್ಮ ತಂದೆಯವರು ಜಗ್ಲಿ ಮೇಲೆ ಮಲಗಿರ್ತಿದ್ರು. ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ದೆ ಅದನ್ನ. ನನ್ಗೆ ಈ ಒಂದು ಆಪರ್ಚುನಿಟಿ ಸಿಕ್ತು, ಒಂದು ಸಂದರ್ಭ ಸಿಕ್ತು. ಚಾಮರಾಜನಗರದ ಗವರ್ಮೆಂಟ್ ಕಾಲೇಜ್ ಇದು ಇದ್ರ ಬಗ್ಗೆ ವಿಶ್ವ ರಂಗಭೂಮಿ ದಿನಾಚರಣೆಗೆ ನನ್ನನ್ನು ಕರೆದಿದ್ರು ಮಾತಾಡಕ್ಕೆ ಆ ಮಕ್ಕಳ ಜೊತೆ. ಇಟ್ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್. ನಂಗೆ ಅದಾದ್ಮೇಲೆ ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂದ್ರೆ ಒಳ್ಳೆ ಊಟ ಹಾಕ್ಸಿದ್ರು ಅಲ್ಲಿ, ಆ ಮಕ್ಕಳ ಜೊತೆ ಎಲ್ಲ ಮಾತಾಡಿ ಮಿಂಗಲ್ ಮಾಡಿ ಎಲ್ಲ ಆಯ್ತು. ಈ ಸೆಡ್ ವಿಲ್ ಟೇಕ್ ಯು ಟು ದಿಸ್ ಪ್ಲೇಸ್ ಅಂತ. I was like, oh, this is the best. ಸೊ ಅಲ್ಲಿಂದ ಒಂದು ಶಾರ್ಟ್ ಡ್ರೈವ್ ಹೋಗಿ ಅವ್ರ ಮನೇನ ನೋಡಿದಾಗ ಏನು ಸಂತೋಷ ಆಯಿತು ಅಂದರೆ, ಸೊ ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಪಕ್ಕದ ಮನೆಯವ್ರು ಬಂದು ಬೀಗ ತೆಗೆದು ಎಲ್ಲ ತೋರಿಸಿದ್ರು. ಒಳಗಡೆ ಪುನೀತ್ ಅವರು ಫೋಟೋ ಇದೆ, ಪುನೀತ್ ಸರ್ ಫೋಟೋ ಇದೆ, ಅವ್ರು ಇದ್ದಿದ್ದು ಅದೇ ಹೇಳಿದ್ನಲ್ಲ ಒರಳು ಕಲ್ಲು, ಹೇಳಿದ್ದೆಲ್ಲ ಫುಲ್ ಹಳೇ ಮನೆ. ಅದನ್ನ ಆಕ್ಚುಲಿ ಸಿಂಪಲ್ ಆಗಿ ಆ ಮನೆ ಇನ್ನು ಹಾಗೆ ಇಟ್ಟಿದ್ದಾರೆ. ರಾಜ್ಕುಮಾರ್ ಅವ್ರು ಹುಟ್ಟಿದ ಮನೆ ಅದು. ಅಂಡ್ ಸ್ವಲ್ಪ ಅಲ್ಲಿ ನಡ್ಕೊಂಡು ಹೋಗಿ ರೈಟ್ ತಿರುಗಿದ್ರೆ ಅವ್ರು ಹೋಗ್ತಾ ಇದ್ದಿದ್ದ ದೇವಸ್ಥಾನ, ಅವ್ರು ಹೋಗಿದ್ ಸ್ಕೂಲ್ ಎಲ್ಲ, ಅವ್ರ ಶಾಲೆ ಎಲ್ಲ ನೋಡ್ಕೊಂಡು ಬಂದಿದ್ದಾಯ್ತು. ವೆರಿ ನೈಸ್, ತುಂಬಾ ಸಂತೋಷ ಆಯ್ತು. ಆಸ್ ಅನ್ ಆರ್ಟಿಸ್ಟ್, ಆಸ್ ಅ ಮ್ಯಾನ್, ಒಬ್ಬ ವ್ಯಕ್ತಿಯಾಗಿ ಅವ್ರನ್ನ ತುಂಬಾ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಕುಟುಂಬದ ಜೊತೆ, ಸ್ಪೆಷಲಿ ಅವ್ರ ಫ್ಯಾಮಿಲಿಯಿಂದ ಬಂದಂತ ಅನೇಕ ನಟರು ಎಲ್ಲ ಅವ್ರ ಬಗ್ಗೆ ತುಂಬಾ ಹೇಳ್ತಾರೆ. ರಣರಂಗ ಸಿನಿಮಾದಲ್ಲಿ ಶಿವಣ್ಣ ಜೊತೆ ಶಿವಣ್ಣನ ತಂಗಿ ಪಾತ್ರ ಎಕ್ಸಾಕ್ಟ್ಲಿ, ದಟ್ ವಾಸ್ ಆಲ್ಸೋ ಗುಡ್. ಅಲ್ಲದೆ ಆಕ್ಟೆಡ್ ಇನ್ ದೇವರಾಜ್ ಅವ್ರ ಜೊತೆ ಉತ್ಕರ್ಷ ಅಂಡ್ ಪೂಜಾರಿ ಕೃಷ್ಣ ಅಂತ ಇನ್ನೊಂದು, ಅದು ಒಂಥರ ಫೆಸ್ಟಿವಲ್ಸ್ಗೆಲ್ಲ ಹೋಯ್ತು. ಬಿಕಾಸ್ ಇಟ್ ವಾಸ್ ಟಾಕಿಂಗ್ ಅಬೌಟ್ ಜಾತಿ ಇಟ್ಕೊಂಡು ಭೇದ ಭಾವ ಮಾಡಬಾರ್ದು ಅಂತ. ಸೊ ಅದರಲ್ಲಿ ದ ಥೀಮ್ ವಾಸ್ ದ್ಯಾಟ್ ಲೋವರ್ ಕಾಸ್ಟ್ ಮ್ಯಾನ್ ಹ್ಯಾಸ್ ಬಿಕಮ್ ಅ ಪ್ರೀಸ್ಟ್, ಬಟ್ ಹಿ ಈಸ್ ಅ ಗುಡ್ ಮ್ಯಾನ್. ಸೊ ಆಕ್ಚುಲ್ ಆಮೇಲೆ ಅದು ಗೊತ್ತಾಗಿ ಜನಕ್ಕೆ, ಓ ಈ ಬೇರೆ ಕಾಸ್ಟ್ನವ್ರನ್ನೆಲ್ಲ ದೇವಸ್ಥಾನದ ಒಳಗೆ ಬಿಡಬಾರ್ದು, ಅವರು ಅಲ್ಲಿ ಹೋಗಿ ಪೂಜಾರರಾಗ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಕಥೆನಲ್ಲಿ ಗೊತ್ತಾಗುತ್ತೆ ಅಲ್ಲಿ ಆಕ್ಚುಲಿ ಇದ್ದಿದ್ದ ಪೂಜಾರರು ಹಿ ವಾಸ್ ಗೋಯಿಂಗ್ ಟು ಸ್ಟೀಲ್ ದೇವರ ಒಡವೆಗಳನ್ನ ಕದೀತಿದ್ರು. ಸೊ ಆ ಥರ ಒಂದು ಕತೆ, ಅದಕ್ಕೂ ಅವಾರ್ಡ್ಸ್ ಎಲ್ಲ ಬಂತು, ಅದರಲ್ಲೂ ಮಾಡಿದ್ದೆ. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ತೀರ್ಥಹಳ್ಳಿ ಶೂಟಿಂಗ್ ಅದ್ರದ್ದು. ಅಂಡ್ ತೀರ್ಥಹಳ್ಳಿ ವಾಟ್ ಅ ಪ್ಲೇಸ್ ಟು, ಓ ಮೈ ಗಾಡ್. ನಾವ್ ಇದ್ದಿದ್ದ ಮನೆ, ಆ ಶೂಟಿಂಗ್ ಮಾಡಿದ ಮನೆ, ಅಂಗಳದ ಮನೆ, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿತ್ತು. ಮಿಥಿಲೆ ಸೀತೆಯರು ಸಿನಿಮಾದ ಅನುಭವ ಹೇಳ್ಬೋದಾ, ಹೇಗಿತ್ತು ಅಂತ? ಯಾಕಂದ್ರೆ ಇವತ್ತಿಗೂ ತುಂಬಾ ರೆಲೆವೆನ್ಸ್ ಇದೆ ಅಲ್ವಾ? ಬಿಕಾಸ್ ನಿಮಗೆ ಗೊತ್ತು ಆ ಕತೆ, ಇಟ್ಸ್ ಆಕ್ಚುಲಿ ತಮಿಳ್ ಸ್ಟೋರಿ, ಮಿಥಿಲಾ ನಗರತಿನ ಸೀತೆಗಳಂತ. ಸೊ ಬಿಕಾಸ್ ನಮಗೆ ತುಂಬಾ
ಯುನೋ ಚೇಂಜ್ ಆಗಿದೆ. ಬಟ್ ತುಂಬ ನಾನು ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಫಾಲೋವರ್ಸ್ ಆರ್ ವೆರಿ ಯಂಗ್, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ ಅವರ ಲೈಫ್ ಇನ್ ಪ್ರಾಬ್ಲಮ್ಸ್ ಬಗ್ಗೆ, ಏನೇನೋ ಬಗ್ಗೆ. ನಾನು ತುಂಬ ಜನಕ್ಕೆ ಡೈರೆಕ್ಟ್ಲಿ ಮೆಸೇಜ್ ಮಾಡ್ತೀನಿ ವಾಪಸ್ಸು. ಅದಲ್ಲದೆ ನಾನು ರೀಲ್ಸ್ ಕೆಲವು ಸಲ ಅದನ್ನು ಜನರಲ್ ಆಗಿ ಅಪ್ಲೈ ಆಗೋ ಥರನೂ ಮಾಡ್ತೀನಿ. ಅ ಲಾಟ್ ಆಫ್ ಆರ್ ಐಡೆಂಟಿಟಿ ಇಸ್ ಬೇಸ್ಡ್ ಆನ್ ನಾನು ಮದುವೆ ಆಗಬೇಕು, ಒಳ್ಳೆ ಕಡೆ ಸೆಟ್ಲ್ ಆಗಬೇಕು ಅಂತ. ಸೊ ದಿಸ್ ಡೀಲ್ಸ್ ವಿತ್ ದಟ್ ಸೇಮ್ ಥಿಂಗ್. ಈ ಹುಡುಗಿಯರಿಗೆ ಎಸ್ಪೆಷಲಿ ನನ್ನ ಕ್ಯಾರೆಕ್ಟರ್ಗೆ ಅದರಲ್ಲಿ ಮದುವೆ ಆಗ್ಬಿಟ್ರೆ ಲೈಫ್ ಸೆಟ್ ಅಂತ. ಯುನೋ ನಮ್ಮ ಪರ್ಸನಲ್ ಗ್ರೋತ್ ಬಗ್ಗೆ ಬಿಟ್ಬಿಡಿ, ಮದುವೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಅದರಲ್ಲಿ ತಂದೆ ಪಾತ್ರ ಸೋಮಶೇಖರ್ ಅಂಕಲ್, ಅವ್ರು ನಮ್ಮ ತಂದೆಯವ್ರ ಫ್ರೆಂಡ್ ಆಕ್ಚುಲಿ. ಸೊ ನಾನು ಆ ಸೋಮಶೇಖರ್ ಅಂಕಲ್ ಮುಂಚೆನೆ ಗೊತ್ತಿತ್ತು. ದತ್ತಣ್ಣ ಅವರ ಅಣ್ಣ. ಹಾ, ದತ್ತಣ್ಣ ಅವ್ರ ಅಣ್ಣ. ಅಂಡ್ ಶೂಟಿಂಗ್ ಇನ್ನೊಂದೇನು ಅಂದ್ರೆ ಶೂಟಿಂಗ್ ನಡೆದಿದ್ದು ನಮ್ಮ ಮನೇಲೇನೆ. ಹೌದಾ? ಹೌದು. ಸೊ ನೀವೇನ್ ನೋಡ್ತೀರಾ ಅಂದ್ರೆ ನಿಮ್ಮ ಮನೆ ಇದೆಯಲ್ಲ, ನಮ್ಮ ಮನೆ, ದಟ್ ಇಸ್ ಅವರ್ ಹೌಸ್. ಐ ಲಿವ್ ದೇರ್. ಓಕೆ. ಸೊ ಯಾವ ಏರಿಯಾ ಅದು? ಅಜಯನಗರ್, ಜಯನಗರ್ 4th T ಬ್ಲಾಕ್, ಸಂಜಯ್ ಗಾಂಧಿ ಹಾಸ್ಪಿಟಲ್ ಹತ್ರ. ಓಕೆ. ಇವಾಗ ಮನೆಯನ್ನ ಒಡೆದು ಐ ಥಿಂಕ್ ಹೊಸ ಮನೆ ಕಟ್ಟಿದ್ದಾರೆ. ಬಟ್ ಅವಾಗ ಅದು ನಮ್ಮ ಮನೆ. ಸೊ ಐ ಥಿಂಕ್ ಕಪಲ್ ಆಫ್ ಇಯರ್ಸ್ ನಾನು ಸುದರ್ಶನ್ ವಿದ್ಯಾಮಂದಿರ್ ಅಂತ ಹತ್ರ ಒಂದು ಸ್ಕೂಲ್ ಇದೆ, ಅಲ್ಲಿ ಓದಿದ್ದು. ಅಂಡ್ ಅದ್ರ ಹತ್ರನೇ ವಿಷ್ಣುವರ್ಧನ್ ಸರ್ ಮನೆ. ಸೊ ನಾವೆಲ್ಲ ಯುನೋ ಅಲ್ಲಿ PT ಫಿಸಿಕಲ್ ಟ್ರೈನಿಂಗ್ ಕ್ಲಾಸ್ ಇತ್ತಲ್ಲ, PT ಬಿಕಾಸ್ ಕೆಲವರು ದೇ ಡೋಂಟ್, ಐ ಡೋಂಟ್ ನೋ ದ ವರ್ಡ್ಸ್, ವಾಟ್ ದ ವರ್ಡ್. ಅವಾಗಿನ ನಾವೆಲ್ಲ 90s ಅಲ್ಲಿ ನಾವು ಚೈಲ್ಡ್ಹುಡ್ ನೋಡೋಕೆ ಶುರು ಮಾಡಿದ್ವಿ. ನಮಗೆಲ್ಲ ಇತ್ತು ಸ್ಯಾಟರ್ಡೆ PT ಇರೋದು ಸ್ಕೂಲ್ಗಳಲ್ಲಿ. ಸೊ ವಿ ವುಡ್ ಆಲ್ ಬಿ ವೇಟಿಂಗ್, ವಿಷ್ಣು ಸರ್ ಕಾಣಿಸ್ತಾರ, ವಿಷ್ಣು ಸರ್ ಕಾಣಿಸ್ತಾರ ಅಂತ. ಆಮೇಲೆ ನಾವು ವಾಟರ್ ಬಾಟಲ್ ತಗೊಂಡು ಹೋಗಿದ್ರು ಅವ್ರ ಗೇಟ್ ಹತ್ರ ಹೋಗೋದು, ನೀರು ಕೊಡ್ತಾರ ಅಂತ. ಓಕೆ. ಸೊ ಆ ಥರ ಬೆಳೆದ ನನಗೆ ಸ್ವಲ್ಪ ವರ್ಷಗಳನ್ನೇ ವಿಷ್ಣು ಸರ್ ಇಸ್ ಕಮಿಂಗ್ ಟು ಮೈ ಹೌಸ್ ಫಾರ್ ಶೂಟಿಂಗ್ ಅಂದ್ರೆ ಅದು ಎಂತ ದೊಡ್ಡ ನೀವು ಅವ್ರ ಜೊತೆಲೆ ಆಕ್ಟ್ ಮಾಡುವಂತ ಒಂದು ಇದು. ಅವ್ರು ನಮ್ಮ ಮನೆಗೆ ಬರ್ತಿದ್ದಾರೆ, ಅವ್ರ ಜೊತೆ ನಾನು ಆಕ್ಟ್ ಮಾಡ್ತೀನಿ ಅಂತ. ಇಟ್ ವಾಸ್ ಲೈಕ್ ಓಹ್ ಗ್ರೇಟ್. ಅಂಡ್ ಅಬ್ಸಲ್ಯೂಟ್ಲಿ. ಅಂಡ್ ಮೈ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಕೋರ್ಸ್ ರವಿ ಅಂಕಲ್, ಗೊತ್ತಲ್ಲ, ಅವರು ಸಾಹಿತ್ಯ, ಅವ್ರು ಹಾಡ್ತಿದ್ರು ಚೆನ್ನಾಗಿ. ಹೌದು ಹೌದು, ಅವರು ಮಲ್ಟಿ ಟ್ಯಾಲೆಂಟೆಡ್. ಭಗವದ್ಗೀತೆ ಬಗ್ಗೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾತಾಡ್ತಿದ್ರು. ಅಂಡ್ ಸೊ ಅವರ ಯುನೋ ಈ ಮಧ್ಯದಲ್ಲಿ ಅವರು ಮಾತು ಬರೀ ಸಿನಿಮಾ ಬಗ್ಗೆ ಅಲ್ಲ, ಲೈಫ್ ಬಗ್ಗೆ ಕರ್ದು ಕುಡಿಸ್ಕೊಂಡು ಒಂದು ಅಡ್ವೈಸ್ ಕೊಡೋದಾಗ್ಲಿ, ಇಟ್ ವಾಸ್ ಜಸ್ಟ್. ನಾನು ಕೊನೆಯಲ್ಲಿ ಅವ್ರು ಹೋಗೋ ಒಂದು 3-4 ವರ್ಷ ಹೆಚ್ಚು ಸಮಯ ಕಳೆದಿದ್ದೀನಿ ಅವ್ರು. ಹೌದಾ? ಸಾಕಷ್ಟು ಸಲ ಅವ್ರ ಮನೆಗೆ ಹೋಗಿದ್ದೀನಿ. ಎಷ್ಟು ಪುಣ್ಯ ಮಾಡಿದ್ದೀರಾ ನೀವು. ನನಗೆ ಅದಕ್ಕೆ ನೀವು ಹೇಳ್ತಾ ಇರುವಾಗ ಅಲ್ಲಿ ಕನೆಕ್ಟ್ ಆಗ್ತಾ ಇತ್ತು. ಅದಕ್ಕೆ ಅವ್ರ ನೆಕ್ಸ್ಟ್ ಫಿಲ್ಮ್ ಅಲ್ಲೂ ಆಕ್ಟ್ ಮಾಡಿದ್ದೆ ನಾನು, ಜಂಬೂ ಸವಾರಿ. ಅದ್ರಲ್ಲಿ ಆಕ್ಟ್ ಮಾಡೋದಲ್ಲದೆ ಐ ಹ್ಯಾಡ್ ಆಲ್ಸೋ ಡನ್ ಇದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿದ್ದೆ. ಸೊ ಬಟ್ ಅದರ್ ಥಿಂಗ್ ಐ ವಾಸ್ ಟ್ರೈಂಗ್ ಟು ಟೆಲ್ ಯು ಅಬೌಟ್ ಮಿಥಿಲೆ ಸೀತೆಯರು ಇಸ್, ಆ ಮೂವಿನಲ್ಲಿ ಐ ಥಿಂಕ್ ಹಾಡೆಲ್ಲ ಬರೀ ನನ್ಗೊಬ್ಳಿಗೆ ಇತ್ತು, ಬಿಕಾಸ್ ನನ್ಗೆ ಯಾವಾಗಲೂ ಕನ್ಸ್ ಕಾಣೋದು. ಸೊ ನನಗೆ ಕಾಶಿನಾಥ್ ಸರ್ ಜೊತೆ ಒಂದು ಹಾಡಿತ್ತು. ಮೈ ಬಿಗ್ಗೆಸ್ಟ್ ಡ್ರೀಮ್, ಐ ಥ್ಯಾಂಕ್ ಗಾಡ್ ಈವನ್ ಟುಡೇ, ಇಸ್ SP ಸರ್, ಬಾಲಸುಬ್ರಹ್ಮಣ್ಯಂ ಸರ್ ಜೊತೆ ಒಂದು ಹಾಡು, ಡ್ರೀಮ್ ಸೀಕ್ವೆನ್ಸ್. ಅದಕ್ಕಿಂತ ಕೇಳಬೇಕಾದ್ರೆ ಅವರು ಅಷ್ಟೇ ಶೂಟಿಂಗ್ ನಲ್ಲಿ ಡ್ರೀಮ್ ಸೀಕ್ವೆನ್ಸ್, ಬಿಕಾಸ್ ನನ್ನ ಕ್ಯಾರೆಕ್ಟರ್ ಆದ್ರೆ ಅದರಲ್ಲಿ ಯಾರನ್ನ ನೋಡಿದ್ರು ಅವ್ರನ್ನ ಮದ್ವೆ ಆಗ್ಬಿಡ್ಬೇಕು, ಅದೊಂದೊಂದು ಡ್ರೀಮ್. ಸೊ ಆ ಹಾಡು ಚೆನ್ನಾಗಿತ್ತು. ಐ ಥಿಂಕ್ BR ಛಾಯಾ ಹಾಡಿದ್ದು. ಅಂಡ್ SP ಸರ್ ಜೊತೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ತುಂಬಾ ಎಂಟರ್ಟೈನಿಂಗ್. ಅವರು ಜೋಕ್ಸ್ ಹೇಳೋದಾಗ್ಲಿ, ಇಂಪ್ರಾಂಪ್ಟು ಯುನೋ ಮಧ್ಯದಲ್ಲಿ ಅವ್ರ ಹಾಡು, ಅವ್ರ ಸ್ವರ, ಅವ್ರ ವಾಯ್ಸ್ ಹೇಗಿತ್ತು ಅಂದ್ರೆ ನೋ ನೀಡ್ ಫಾರ್ ಇನ್ಸ್ಟ್ರೂಮೆಂಟ್ಸ್, ಬೇಕಾಗೇ ಇಲ್ಲ, ಅವ್ರು ಸುಮ್ಮನೆ ಹಾಡಿದ್ರೆ ಅಷ್ಟೇ ಸಾಕು. ಸೊ ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್. ಅಂಡ್ ಡ್ರೀಮ್ ಸೀಕ್ವೆನ್ಸ್ ಒನ್ ಪಾರ್ಟ್ ನಲ್ಲಿ ನನಗಾಗಲೇ ಮಗು ಆಗ್ಬಿಟ್ಟಿದೆ, ಅವ್ರು ನನ್ನನ್ನು ನೋಡ್ಕೊಳ್ಳೋ ಥರ ಅಲ್ಲ. ಸೊ ಯು ಕ್ಯಾನ್ ಇಮ್ಯಾಜಿನ್, ಯು ನೋ, ಐ ವಾಸ್ ಎ ಯಂಗ್ ಗರ್ಲ್ ಅಂಡ್ ದಿಸ್ ಹ್ಯೂಜ್ ಸ್ಟಾರ್ ಸ್ಟೆಲ್ಲರ್, ಅವ್ರ ಜೊತೆ ಈ ಥರ ಒಂದಿದು ಯಾರ್ದೋ ದೊಡ್ಡ ಲಾಯರ್ ಮನೆಯಲ್ಲಿ ಸದಾಶಿವ್ ನಗರ್ನಲ್ಲಿ ಶೂಟಿಂಗ್ ಆಯಿತು. ಸೊ ಅವ್ರು ನನಗೆ ಶಾಲ್ ಎಲ್ಲ ಹೊದಿಸಿ, ಅದರಲ್ಲಿ ಇದ್ದಿದ್ದ ಮಗು ನಮ್ಮ ಅಣ್ಣನ ಮಗು. So it was a very family affair for me. So some amazing memories from that time. Yes. So ಇವತ್ತಿಗೂ ಅಖಿಲ ತಾಂಡೋರ್ ಅಂದ ತಕ್ಷಣ ಹೇಳ್ಬೋದಂತ ಒಂದು 3 ಸಿನಿಮಾ ಹೆಸರಂದ್ರೆ ಅದು ಮಿಥಿಲೆ ಸೀತೆಯರು, ರಣರಂಗ ಮತ್ತೆ ದೇವತಾ ಮನುಷ್ಯ ಸಿನಿಮಾಗಳ ಬಗ್ಗೆ. ಸೊ ರೀಸೆಂಟ್ಲಿ ಶಿವಣ್ಣ ನಿಮಗೆ ಅಚಾನಕ್ ಆಗಿ ಆಕಸ್ಮಿಕವಾಗಿ ಸಿಕ್ಕರು ಅಲ್ವಾ? ಸೊ ಅವ್ರ ಜೊತೆ ಆಕ್ಟ್ ಮಾಡಿದ್ದು, ಆ ಒಂದು ಫ್ಯಾಮಿಲಿ ಜೊತೆ ಒಂದು ಬಾಂಡಿಂಗ್ ಇತ್ತು ನಿಮಗೆ. ಅಣ್ಣವ್ರ ಜೊತೆ ಆಕ್ಟ್ ಮಾಡಿದ್ವಿ,
ಅಂಡ್ ಬಿಕಾಸ್ ಆವಾಗ ಸೆಟ್ನಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವ್ರು ತುಂಬಾ ಬರೋರು. ಪುನೀತ್ ಹ್ಯಾಸ್ ಆಲ್ಸೋ ಕಮ್ ಟು ದ ಸೆಟ್, ಅವ್ರನ್ನು ಮೀಟ್ ಮಾಡಿದೀನಿ ಆ Okay. ಸೆಟ್ ನಲ್ಲಿ. ಓಕೆ ಟ್ರಿವಾಂಡ್ರಮ್ನಲ್ಲಿ ಒಂದು ಫಿಲ್ಮ್ ಫೆಸ್ಟಿವಲ್ ಆಯ್ತು ಆಗ ಆಗ. ಸೊ ಅದಕ್ಕೆ ಇಲ್ಲಿಂದ ಲಾಟ್ ಆಫ್ ಅಸ್ ಯಂಗ್ ಪೀಪಲ್ ನ ಕರ್ಕೊಂಡು ಹೋದ್ರು. Okay. ಸೊ ದೇ ವಾಂಟ್ ಟು ಶೋ ದ ಯಂಗ್ ಟ್ಯಾಲೆಂಟ್ ಆಫ್ ಕರ್ನಾಟಕ ಅಂತ. ಸೊ ಅವಾಗ ಹೂ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್ ವಿತ್ ಮೀ ವಾಸ್ ಪೂರ್ಣಿಮಾ, ಧನ್ಯಾ ರಾಮ್ಕುಮಾರ್ ಅವರ ಅಣ್ಣವರ ಶಿವಣ್ಣ ಅವರ ಕೊನೆಯ ಕೊನೆಯ ಮಗಳು. ಮಗಳು. ಇನ್ಫ್ಯಾಕ್ಟ್ ಧನ್ಯಾ ವಾಸ್ ಶೂಟಿಂಗ್ ಮೈಸೂರಿನಲ್ಲಿ, ಇದು ಪೌಡರ್ ಫಿಲ್ಮ್ ಶೂಟಿಂಗ್ ನಡೀತಿತ್ತು. ಓಕೆ ಸೊ ಅಂಡ್ ಮೈ ನೆಫ್ಯೂ ವಾಸ್ ಆಲ್ಸೋ ಆಕ್ಟಿಂಗ್, ಅನಿರುದ್ಧ್ ಆಚಾರ್ಯ ಅಂತ, ಈಸ್ ಮೈ ನೆಫ್ಯೂ. ಓಕೆ ನಿಮ್ಮ ನೆಫ್ಯೂನ? Yes, Oh, yes. ಹೌದಾ? He got an award out of the comedy role. So he was acting in it, and so I went. It was a fun day because Purnima avridru, so we were talking about old times. ಓಕೆ Plus, you know, Dhanya is just a wonderful girl, and Digant was there, and oh, we had a brilliant time laughing, talking. ಓಕೆ The best time ever. And ಆಮೇಲೆ ಗೊತ್ತಾಯ್ತು ಆಕ್ಚುಲಿ ಆ ಸೆಟ್ ನಲ್ಲಿ ಕ್ಯಾಮ್ರಾಮನ್ ನೋಡಿದ್ದೆ, ಬಟ್ ಐ ಡಿಂಟ್ ರೆಕಗ್ನೈಸ್ ಹಿಮ್ ಬಿಕಾಸ್ ಅದರಲ್ಲಿ ಅದ್ವೈತ ವಾಸ್ ದ ಕ್ಯಾಮ್ರಾ ಪರ್ಸನ್, DOP, ಅಂಡ್ ಹಿ ಇಸ್ ಬಿ ಸುರೇಶ್ ಅವರ ಅಣ್ಣನ ಮಗ. ಸೊ ನಾನ್ ನೋಡಿದ್ದೀನಿ ವೆನ್ ಹಿ ವಾಸ್ ಯಂಗ್, ಬಟ್ ನೌ ಈಸ್ ಅ ಬಿಗ್ ಗ್ರೋನ್ ಅಪ್. ನಂಗೆ ಗೊತ್ತಾಗ್ಲಿಲ್ಲ, ಅವ್ರಿಗೂ ನನ್ನನ್ನು ರೆಕಗ್ನೈಸ್ ಮಾಡಕ್ ಆಗ್ಲಿಲ್ಲ, ಬಟ್ ಇಟ್ ವಾಸ್ ಯೆಸ್. ಬಟ್ ಸರ್ಪ್ರೈಸಿಂಗ್ಲಿ ನೀವು ಶಿವಣ್ಣ ನೋಡಿದ ತಕ್ಷಣ ಶಿವಣ್ಣ ನಿಮ್ಮನ್ನು ರೆಕಗ್ನೈಸ್ ಮಾಡಿದ್ರು ಅನ್ನೋದಿದೆಯಾ? ನಾಟ್ ಬಿಲೀವ್ ಇಟ್. ನನಗೆ ಎಷ್ಟು ಐ ಥಿಂಕ್ 35 ವರ್ಷ ಆಗಿರ್ಬೋದಾ ನಿಮ್ಮನ್ನ ನೋಡಿ? ಆಗಿರ್ಬಹುದು. ಅಂಡ್ ಐ ಆಮ್ ಟೆಲಿಂಗ್ ಯು, ನನಗೆ ಅಷ್ಟು ಇಮೋಷನಲ್ ಅಂದ್ರೆ, ಐ ವಾಸ್ ಸ್ಟೇಯಿಂಗ್ ಅಟ್ ದ ಇದು, ನಾನು ಚೆನ್ನೈ ಶೂಟಿಂಗ್ ಹೋಗಿದ್ದೆ. ಅದಾದ್ಮೇಲೆ ಮೈ ಸನ್ ವಾಸ್, ಯು ನೋ, he said, Ma, you've gone, stay for a couple more days, and he put me in Taj Connemara. ಓಕೆ ನನ್ನ ಮಗನ್ ಟ್ರೀಟ್ ಅದು. Okay. So I love swimming, and I love, you know, like heritage properties like that. ಓಕೆ So ನಾನು ಆರಾಮಾಗಿ chilling there, and breakfast ಕೆಳಗೆ ಹೋಗಿದ್ದೆ. ಓಕೆ So I took my thing and I was going. I literally bumped into him. ನಾನು ನೋಡಿಲ್ಲ, ಅವರು ನೋಡಿಲ್ಲ. We went and I said, Shivanna. He said, ಹೌದು ನೀವು ಅಂತ. Then I opened my mouth. He said, I know the voice. Akila alva neenu anta. I was like, ishtu varshada nanತರ ನನ್ನ ನೆನಪಿಟ್ಕೊಂಡು. He said, you should meet my family ಅಂತ, ಅವ್ರ wife ನ ಅವ್ರ ಮಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ. ಓಕೆ It's just such an amazing thing. I was emotional. ಇನ್ನೂ ನೆನಪಿಟ್ಕೊಂಡಿದ್ದೀರಾ ನೀವು ಅಂತ. So yeah, lovely experience. ಏನ್ ಹೇಳಿದ್ರು ಅಂದ್ರೆ ಸಿನಿಮಾ ವಿಚಾರ ಅಥವಾ ಏನು? Yes, you know, he said, what happened to you? ನೀನು ಎಲ್ಲಿ ಪತ್ತೇನೇ ಇಲ್ಲ. Where are you? Which country do you live in? I said, Okay. back in India. ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ. ಓಕೆ So and yeah, it was just so nice. ಓಕೆ ನಿಮ್ಮ ಟ್ಯಾಲೆಂಟ್ಗೆ ಅಥವಾ ನೀವು ಅಂದುಕೊಂಡಿದ್ದ ಮಟ್ಟಕ್ಕೆ ನೋಡಿದ್ರೆ ಅವತ್ತಿಗೆ ನಿಮ್ಗೇನು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರಬೇಕಿತ್ತು ಅಂತ ಅನ್ಸುತ್ತೆ. ಹೌದು. See, maybe ಐ ಥಿಂಕ್ ನೀವು ಒಂದು 3-4 ವರ್ಷ ಇದ್ರ ಇಂಡಸ್ಟ್ರಿಲಿ, ಹಾ 7 ಸಿನಿಮಾ ಆ್ಯಕ್ಟ್ ಮಾಡಿದ್ರೆ ಏನೋ ತುಂಬ ಕಡಿಮೆ ಅಂತ ಅನ್ಸಲ್ವಾ? ಅಂದ್ರೆ ನಿಮ್ಗಿನ್ನು ಸ್ಪೇಸ್ ಬೇಕಿತ್ತು, ಇನ್ನು ಒಳ್ಳೊಳ್ಳೆ ಅವಕಾಶಗಳು, ಆಪರ್ಚುನಿಟೀಸ್ ಬೇಕಿತ್ತು. ಐ ಡೋಂಟ್ ಥಿಂಕ್ ಐ ಹ್ಯಾಡ್ ದ ಪ್ರಾಪರ್ ಒಂದು ಗೈಡೆನ್ಸ್ ಥರ ಇರಲಿಲ್ಲ. ಓಕೆ And like I see that some people ಅವಾಗಿನ ಕಾಲಕ್ಕೆ they had managers. I didn't have anything like that. ನಮ್ಮಂತರ ತುಂಬ ಸಿಂಪ್ಲಿಸ್ಟಿಕ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದು. ಆ್ಯಂಡ್ ಆಫ್ ಕೋರ್ಸ್ ಏನೇ ಬಂದ್ರೂ ತುಂಬ ರಿಸ್ಟ್ರಿಕ್ಷನ್ಸ್ ಇರ್ತಿತ್ತು. ಯು ನೋ, ಬರೀ ನಮ್ಮ ತಂದೆ ತಾಯಿಂದಲ್ಲ, ನಮ್ಮ ತಂದೆ ತಾಯಿ ಕ್ವೈಟ್ ಬ್ರಾಡ್ ಮೈಂಡೆಡ್. ಓಕೆ ಬಿಕಾಸ್ ದೇ ವರ್ ಲೈಕ್, ಆಕ್ಟಿಂಗ್ ಅಂದ್ರೆ ಆಕ್ಟಿಂಗ್, ರೋಲ್ ಅಂದ್ರೆ ರೋಲ್. ಆ ರೋಲ್ ಮಾಡಿದ ತಕ್ಷಣ ನೀನೇ ಅದಾಗ್ಬಿಡ್ತೀಯಾ? ಇಲ್ಲ, ನೀನ್ ಅದನ್ನ ಆಕ್ಟ್ ಮಾಡ್ತಿದ್ಯಾ, ಆ ರೋಲ್ನ ನೀನು ಹೀಗೆ ಒಂದು ಪೋರ್ಟ್ರೇಲ್ ತೋರಿಸ್ತಿದ್ಯಾ, ಅಂದ್ರೆ ನೀನ್ ಆ ಕ್ಯಾರೆಕ್ಟರ್ ಅಲ್ವಲ್ಲ. ದಟ್ ಈಸ್ ಮೈ ಪೇರೆಂಟ್ಸ್ ಆಟಿಟ್ಯೂಡ್. ಬಟ್ ಆಗಿನ ಕಾಲದಲ್ಲಿ ಫ್ಯಾಮಿಲಿ ಪ್ರೆಷರ್ಸ್ ಬೇರೆ ಇರ್ತಿತ್ತಲ್ವಾ. ಸೊ ಬೇರೆ ಕಡೆಯಿಂದ ಒಂದು ಸ್ವಲ್ಪ ಪ್ರೆಷರ್ ಇರ್ತಿತ್ತು. ಓ ಇವಳು ಹೀಗೆ ಮಾಡಿದ್ರೆ ನಮ್ಮ ಮಕ್ಳಿಗೆ ಏನಾಗುತ್ತೆ ಅಂತ. ನಾನು ಮಾಡೋಕ್ಕೂ ಅವ್ರ ಮಕ್ಳಿಗೂ ಏನು ಸಂಬಂಧ ಇರ್ತಿತ್ತು. ಇವಾಗ ಯಾರು ಕೇರ್ ಮಾಡೋಣ, ಅವಾಗ ಆಗಿತ್ತು. ಅರೇಂಜ್ಡ್ ಮ್ಯಾರೇಜ್ ಮಾಡ್ಕೊಂಡ್ರು ಅವಾಗನೆಲ್ಲ ನಾವು ಕ್ವೆಶ್ಚನೇ ಮಾಡ್ತಿರ್ಲಿಲ್ಲ. ಮಾಡ್ಕೊಂಡ್ರೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಹಾಗೆ ನಾನು ಏನೇ ಪ್ರೋಗ್ರೆಸಿವ್ ಥಿಂಕಿಂಗ್ ನನ್ನಲ್ಲಿದ್ರು, ಬಿಕಾಸ್ ನಾನು ಬೀದಿ ನಾಟಕ ಮಾಡಿದ್ದೀನಿ ಸಮುದಾಯಕ್ಕೆ. ಸೊ ವಿ ಯೂಸ್ ಟು ಟಾಕ್ ಅಬೌಟ್ ಡೌರಿ ಡೆತ್ ಬಗ್ಗೆ. ಇನ್ಫ್ಯಾಕ್ಟ್ ಮೈಸೂರಿನಲ್ಲಿ ಒಂದು ಕೇಸ್ ಆಗಿತ್ತು, ಅದ್ರ ಬಗ್ಗೆ ಅವ್ರ ಮನೆ ಮುಂದೆನೆ ಹೋಗಿ ಬೀದಿ ನಾಟಕ ಮಾಡಿ ಅವ್ರ ಪೊಲೀಸ್ನ ಕರೆದು, ನನಗೊಬ್ಬ ಕಾಲೇಜ್ನಲ್ಲಿ ಫ್ರೆಂಡ್ ಇದ್ದ, ಅವನ ಕಡೆಯಿಂದನೂ ಪೊಲೀಸನ್ನ ಕರ್ಕೊಂಡು ಬಂದು ದೊಡ್ಡ ಗಲಾಟೆ ಆಗಿ. ಸೊ ದೇ ಸೆಡ್ ಇವಳನ್ನೇನಾದ್ರು ಮಾಡ್ಬಿಡ್ತೀವಿ ಅಂತ. ಸೊ ನಾನು ಕಾಲೇಜಲ್ಲಿ ಪರ್ಮಿಷನ್ ತಗೊಂಡು 2 ತಿಂಗಳು ನಾನು ಬ್ಯಾಂಗ್ಳೂರಿಗೆ ವಾಪಸ್ ಬರ್ಬೇಕಾಯ್ತು.
ಅಷ್ಟೆಲ್ಲ ಗಲಾಟೆ ಆಗಿತ್ತು. ಸೊ ಇಟ್ಸ್ ನಾಟ್ ದಟ್ ಸೋಷಿಯಲ್ ಅವೇರ್ನೆಸ್ ಅಥವಾ ಕಾನ್ಫಿಡೆನ್ಸ್ ಎಲ್ಲ ಇರಲಿಲ್ಲ ಅಂತಲ್ಲ, ಬಟ್ ಆದರೂ ತಂದೆ ತಾಯಿ ಏನು ಹೇಳ್ತಾರೆ ಆ ಮಾತನ್ನ ನಾವು ಯಾವತ್ತೂ ಮೀರ್ತಾ ಇರಲಿಲ್ಲ ಅಲ್ವಾ? ನಿಮಗೆ ಪರ್ಫಾರ್ಮಿಂಗ್ ಆರ್ಟ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತಲ್ವಾ? ತುಂಬಾ ಅಂದ್ರೆ interest. ಲೈವ್ ಆಗಿ ಆಡಿಯನ್ಸ್ನ ಕನೆಕ್ಟ್ ಆಗೋದು ಯಾಕೆ ಅದು ಅಂತ? ಐ ರಿಯಲಿ ನೋ ಐಡಿಯಾ. ಅದೊಂದು ಚೈಲ್ಡಿಂದನೂ ಅಷ್ಟೇ, ಬಿಕಾಸ್ ಆವಾಗ ಆ್ಯಕ್ಟಿಂಗ್ ಅಲ್ಲದೆ ನಾನು ಕಾಂಪೇರಿಂಗ್ ಕೂಡ ಮಾಡ್ತಿದ್ದೆ. ಓಕೆ. ಐ ಥಿಂಕ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಇವೆಂಟ್ಸ್ ವಾಸ್ ವಿಜಯ ಬ್ಯಾಂಕ್ದು ಅದೇನೋ ದೊಡ್ಡ ಫಂಕ್ಷನ್ ಆಯಿತು ಒಂದು. ಓಕೆ. ಅದಕ್ಕೆ ಮೇನ್ ಅದು ಲಾಲ್ಬಾಗ್ನಲ್ಲಿ. ಸೊ ದ ಹೋಲ್ ಪ್ಲೇಸ್ ವಾಸ್ ಫಿಲ್ಡ್. ಅದಕ್ಕೆ ಕಾಂಪೇರಿಂಗ್ ಮಾಡಿದ್ ನಾನೇನೆ. ಹೌದಾ? ಅಲ್ಲದೆ ಸಣ್ಣ ಪುಟ್ಟ ಬೇರೆನೂ ಕಾಂಪೇರಿಂಗ್ ಮಾಡಿದೀನಿ. Okay. ಬಟ್ ಮೈ ಬಿಗ್ಗೆಸ್ಟ್ ವಾಸ್ for Vijaya Bank. Huge it was. Even I did not realize till that many people came, and some people I didn't even know who they were. ನಮ್ಮ ಅಣ್ಣ ಅತ್ತಿಗೆ ನಮ್ಮ ತಂದೆ ತಾಯಿ ಎಲ್ಲ ನೋಡಕ್ ಬಂದಿದ್ರು. ಅವ್ರು ಆ ಡಿಗ್ನಿಟರಿ ಇವ್ರು ಅಂತ ನನಗೆ ಯಾರು ಅಂತಾನೂ ಗೊತ್ತಿಲ್ಲದೆ ಇರೋದು ಒಂದು ರೀತಿ ಒಳ್ಳೇದಾಯ್ತು ಏನೋ, ಬಿಕಾಸ್ ಐ ವಾಸ್ ಲೈಕ್ chill and comparing as compares do. But yes, so good experiences I had in India. Of course ಅಲ್ಲಿ ಹೋದ್ಮೇಲೆ ಎಲ್ಲ ಬಿಟ್ಟೋಯ್ತು. ಸಿನಿಮಾ ಅನ್ನೋದೇ ಆ ಥರ. ಒಂದು ಸಲ ಸಿನಿಮಾದ ಒಳಗೆ ಬಂದವರು ಅದನ್ನ ಅಷ್ಟು ಸುಲಭವಾಗಿ ಕಳಚ್ಕೊಂಡು ಅಥವಾ ಅದನ್ನ ಡಿಸ್ಕನೆಕ್ಟ್ ಮಾಡಿ ಹೋಗೋದಿದೆಯಲ್ಲ, ಆ ಧೈರ್ಯ ಮಾಡೋದು ಬಹಳ ಬಹಳ ಕಡಿಮೆ ಜನ ಅಂತ ಅನ್ಸುತ್ತೆ. I'll tell you something, ಅಶೋಕ್. ಅದು ಇವಾಗ ನನಗೆ ಗೊತ್ತಾಗುತ್ತೆ. ನನಗೆ ಸಣ್ಣ ವಯಸ್ಸಲ್ಲಿ ಮದುವೆ ಆಗಿದ್ರಿಂದ ಅವಾಗ ಯೋಚನೆನೇ ಇರಲ್ಲ. ಏನು ಬಂದಿಲ್ಲ. ನನಗೆ ಒಂದು ಕ್ಷಣಕ್ಕೂ ಇದು ಅಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ನನ್ನ ತಲೆಗೆ ಬರಲೇ ಇಲ್ಲ. ಓಕೆ. ನಂಗೆ ಇನ್ನೂ ನೆನಪಿದೆ, ಸುರೇಶನ್ ಡೈರೆಕ್ಷನ್ ನಲ್ಲೇನೆ ಸುರೇಶ್ ಆಲ್ಸೋ ಆಕ್ಟೆಡ್ ಇನ್ ಇಟ್. ಅಂಡ್ ನಾಣಿ ಅಂಕಲ್ ಪ್ರಕಾಶ್ ಬೆಲ್ವಾಡಿ ಅವರ ಅಕ್ಕ ಸುಜಾತಾ ಬೆಲ್ವಾಡಿನೂ ಆಕ್ಟ್ ಮಾಡಿದ್ರು. ಓಕೆ. ಅಂಡ್ ಇನ್ನೊಬ್ರು ನವೀನ್ ಅಂತ, ಹಿ ಪಾಸ್ಟ್ ಅವೇ ಆಕ್ಚುಲಿ. ಅವರು ಸೀರಿಯಲ್ ಅಲ್ಲೆಲ್ಲ ಮಾಡಿದ್ದಾರೆ, ಅವರು ಅದರಲ್ಲಿ. ಸೊ ನಾವೆಲ್ಲರೂ ಕತೆಗಳನ್ನ ತಗೊಂಡು ಅದನ್ನ ಮೊನೋಲಾಗ್, ಸಿಂಗಲ್ ಪರ್ಸನ್ ಆನ್ ಸ್ಟೇಜ್ ಅಟ್ ಲೀಸ್ಟ್ 20 minutes to half an hour. ಸಣ್ಣ ವಯಸ್ಸಿನಲ್ಲಿ ಆ ಪಾಸಿಟಿವ್ ಆಟಿಟ್ಯೂಡ್ ಇರುತ್ತಲ್ಲ, ನಾನೆಲ್ಲ ಮಾಡ್ತೀನಿ, ನಮ್ಮ ಮೇಲೆ ಡೌಟೇ ಇರಲ್ಲ, ಅಷ್ಟು ಇನ್ನಸೆಂಟ್ ಆಗಿರ್ತೀವಿ ನಾವು. ಆ ಒಂದು ಆಪ್ಟಿಮಿಸಮ್ ಆಫ್ ಯೂತ್ ಅಲ್ಲಿ ನಾನು ಸುರೇಶನ್ ಹೇಳಿದೆ, ನಾನು ಈ ಕತೆಗಳನ್ನೆಲ್ಲ ಅವ್ನು ಯಾರೊಬ್ಬ ಕವಲೋಡದ ದಾರಿ, ಇನ್ನೊಬ್ರು ಯಾರು ಸುಜಾತ ಮಾಡಿದ್ ಇದ್ದತ್ತಂತ ಒಂದು ಮುಸ್ಲಿಂ ಕತೆ ತುಂಬಾ ಸುಂದರವಾಗಿತ್ತು. ನಾನು ಆ ಕತೆ ಎಲ್ಲ ತಗೊಂಡ್ ಮಾಡಲ್ಲ, ನಾನೇ ಬರೀತೀನಿ ಅಂತ ಬರೀ. ಸೊ ಸುರೇಶ ಸೆಟ್ ಬರೀ ಅಂತ, ಸುರೇಶನೇ ನನಗೆ ಓಕೆ ಅಂದ್ಮೇಲೆ ಇನ್ನೇನು. ಸೊ ನಾನ್ ನಂದೇ ಕತೆ ಬರ್ದೆ. ನನ್ನ ಹೋಲ್ ಲೈಫ್ ಮಿಥಿಲೇ ಸೀತೆ ಇರ್ತಾರನೆ ಇನ್ ಅ ವೇ. ನಾನು ಎಲ್ಲ ಅಚೀವ್ ಮಾಡ್ಬೇಕು, ನಾನು ಅಬ್ರಾಡ್ಗೆ ಹೋಗಿ ಓದ್ಲೂಬೇಕು, ಬಟ್ ನಾನ್ ಮದ್ವೆ ಆಗಿ ನಂದೇ ಪುಟ್ಟ ಮನೆ, ಒಂದು ನನ್ ಗಂಡ ನನ್ನನ್ನು ತುಂಬಾ ಪ್ರೀತಿಸ್ತಾನೆ, ನಮ್ಗೊಂದು ಪುಟ್ಟ ಮಗು, ನಮ್ದೊಂದು ಪುಟ್ಟ ಗಾರ್ಡನ್ ಇರುತ್ತೆ, ಆ ತರದ್ದೆಲ್ಲ ಒಂದು ಕತೆ ಬರ್ದೆ. ಅದನ್ನ ನಾನು ಐ ಡಿಡ್ ಆಸ್ ಅ ಮೊನೋಲಾಗ್ ಆನ್ ಥಿಂಗ್. ಸೊ ಈ ತರದ್ದೆಲ್ಲ ಮಾಡಿ ಲೈಫ್ ಇಸ್ ಡಿಫಿಕಲ್ಟ್. ಸಮಟೈಮ್ಸ್ ಇಟ್ ಡಸಂಟ್ ಗೋ ದ ವೇ ಯು ವಾಂಟ್ ಇಟ್ ಟು. ಎಕ್ಸಾಕ್ಟ್ಲಿ. ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರ್ತೀರಿ ಅಟ್ ದ ಏಜ್ ಆಫ್ 20-22 ಐ ಥಿಂಕ್. ಇಲ್ಲಿಂದ ಒಂದು ಯಾವುದು ಕಾಣದೇ ಇರೋ ಒಂದು ದೇಶ, ನಮ್ಮವರು ಅಂತ ಯಾರು ಇಲ್ಲದೆ ಇರೋ ಅಂತ ಒಂದು ಜಾಗ, ನಮಗೆ ನಾವು ಅನ್ಕೊಂಡಿದ್ದೇನೋ ಇಲ್ಲಿ ಪರ್ಸ್ಯೂ ಮಾಡ್ತಾ ಇರ್ತೀವಿ, ಅದನ್ನ ಬಿಟ್ಟು ಅಲ್ಲಿ ಏನೂ ಇಲ್ಲದೆ ಇರುವಂತ ಒಂದು ಶೂನ್ಯ, ಒಂದು ಝೀರೋ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಸೊ ನನಗೆ ಆ ವಯಸ್ಸಿನಲ್ಲಿ ಆ ಬುದ್ಧಿ ಇರ್ಲಿಲ್ಲ, ಮೆಚೂರಿಟಿ ಇರ್ಲಿಲ್ಲ, ನನಗೆ ಇದನ್ನೆಲ್ಲ ಬಿಟ್ಟಿರಕ್ ಆಗುತ್ತಾ ಅಂತ. ನನ್ಗೇನು ಅಂದ್ರೆ ನಾನು ಸಿಡ್ನಿಗೆ ಹೊರಟೋಗ್ತಿದ್ದೀನಿ, ವೆರಿ ಸಿನಿಮ್ಯಾಟಿಕ್, ವೆರಿ ರೊಮ್ಯಾಂಟಿಕ್. ಅದೇನ್ ಕಥೆಗಳಲ್ಲಿ ಓದ್ತೀವಿ ಹಂಗೆ ಇದ್ಬಿಡುತ್ತೆ ಜೀವನ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಯು ಅಂಡರ್ಸ್ಟ್ಯಾಂಡ್ ಐಸೋಲೇಷನ್ ಅಂದ್ರೆ ಏನು. ಇಲ್ಲಿ ನಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ನೀವ್ ಅಖಿಲ ಅಲ್ವಾ ಅಂತ ಮಾತಾಡ್ಸೋರು, ಅಥವಾ ದೂರದಿಂದ ಅಖಿಲ ಅಂತ ಹುಡುಗರು ಕರೆಯೋದು. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಇಟ್ ಅಂಡ್ ಹೌ ಮಚ್ ಆಫ್ ಇಟ್ ಇಸ್ ಆಕ್ಚುಲಿ ಅಫೆಕ್ಟಿಂಗ್ ಯು. ಅಲ್ಲಿ ಹೋಗಿ ಇಷ್ಟು ಗೊತ್ತಿರೋ ಒಂದಿದ್ದು, ಅಲ್ಲಿ ಯುರ್ ಅ ಕಂಪ್ಲೀಟ್ ಸ್ಟ್ರೇಂಜರ್, ನೋ ಒನ್ ನೋಸ್ ಯು ಅಂಡ್ ನೋ ಒನ್ ಟಾಕ್ಸ್ ಟು ಯು. ಅಂಡ್ ನಾವು ಒಂಥರ ಕ್ಲೋಸ್ ಫ್ಯಾಮಿಲಿನಲ್ಲಿ ಮುದ್ದು ಮಗಳ ತರ ಬೆಳೆದಿದ್ದು, ಅಲ್ಲಿ ಏನೂ ಇಲ್ಲ ಅಂದ್ರೆ ತುಂಬಾ ಕಷ್ಟ. ಯಾವಾಗ ನಿಮಗೆ ಇದೆಲ್ಲ ಮತ್ತೆ ಕಾಡೋಕ್ ಶುರುವಾಗಿದ್ದು, ನಾನು ವಾಪಸ್ ಹೋಗ್ಬೇಕು, ನಂದು ಅದು ಜಾಗ, ನಾನು ಅಲ್ಲಿ ಮತ್ತೇನೋ ಮಾಡ್ಬೇಕು ಅಂತ ಯಾವಾಗ ನಿಮ್ಗೆ ಇದೆಲ್ಲ ಕಾಡೋಕ್ ಶುರು? ಇದೆಲ್ಲ ಒಂದು 6-7 years ಇಂದಾನೇ ಇತ್ತು ಹೋಗ್ಬೇಕು ಅಂತ.
ಮಧ್ಯದಲ್ಲಿ ನನ್ನ ಮಕ್ಕಳು ಚಿಕ್ಕವರಿರ್ಬೇಕಾದ್ರೆ ಯಾವುದೋ ಒಂದು ಮೂವಿ ಆಫರ್ ಕೂಡ ಬಂದಿತ್ತು. ಸಮ್ ಬಿಗ್ ಹೀರೋ ಅದೆಲ್ಲ, ಇವಾಗ ಅವ್ರ ಹೆಸರೆಲ್ಲ ಬೇಡ. Okay, ಅವರ okay. ಸ್ಟೆಪ್ ಮದರ್ ಆಗಿ ಆಗ್ಲೇ 90s ಅಲ್ಲಿ ಐ ಥಿಂಕ್ ನೀವು ಹೇಳ್ತಾ ಇರೋದು. 90s ನಲ್ಲಿ ಅರ್ಲಿ 2000s ನಲ್ಲಿ. ಹ್ಮ್. ಬಟ್ ನನಗೆ ಇದ್ದಿದ್ದ ಸರ್ಕಮ್ಸ್ಟೆನ್ಸಸ್ ನಲ್ಲಿ ನನ್ನ ಮಕ್ಕಳನ್ನ ಬಿಟ್ಟು ಹೇಗ್ ಬರಕ್ ಸಾಧ್ಯ? ಇಂಡಿಯಾ ಹ್ಮ್. 3 ತಿಂಗಳು ಬಂದ್ಬಿಟ್ರೆ ಕಿಡ್ಸ್ ಆರ್ ಇನ್ ಸ್ಕೂಲ್. ಸೊ ಅದೆಲ್ಲ ತುಂಬಾ ಕಷ್ಟವಾದ ಇದು. ಸೊ ಐ ಸೆಡ್ ದಟ್ಸ್ ನಾಟ್ ಪಾಸಿಬಲ್. ಓಕೆ. ಸೊ ಅದನ್ನೆಲ್ಲ ನನ್ನ ಆಸೆಗಳನ್ನೆಲ್ಲ ನಾನು ರಘುರಾಮ್ ಸರ್ 101 ನೆನಪು ಇಂಟರ್ವ್ಯೂನಲ್ಲಿ ಹೇಳಿದ್ದೆ. ಸೊ ನನ್ನ ನೋವಿರ್ಲಿ, ನನ್ನ ಆಸೆಗಳಿರ್ಲಿ, ವಿಜುವಲಿ ನಾನು ವಿಜುವಲೈಸ್ ಮಾಡ್ಕೊಂಡೆ ಅವಾಗ್ಲೂ Okay. ಹೀಗೆ ಹೌದಾ? ಮಾಡಿದ್ದು. ಹೌದು. ಒಂದು ಡಬ್ಬದಲ್ಲಿ ಹಾಕಿ Lock ಲಾಕ್ ಮಾಡ್ಬಿಡಿ. ಮಾಡಿ ಹ್ಮ್. ನದಿಲಿ ತೇಲಕ್ ಬಿಟ್ಬಿಟ್ಟೆ. ಆ ಕೀನು ಎಸ್ಬಿಟ್ಟೆ. ಸಾರಿ, ಐ ಆಮ್ ಗೆಟಿಂಗ್ ಅ ಬಿಟ್ ಇಮೋಷನಲ್, ಬಟ್ ಓಕೆ. ನೆನಪು ಬರ್ತಿದೆ. ಸೊ ಇಬ್ರು ಮಕ್ಕಳು ಅಲ್ವಾ ಹೌದು. ನಿಮಗೆ? ಒಬ್ಬ ಮಗ, ಮಗ ಒಬ್ಬ ಮಗನೇ ದೊಡ್ಡವನು. ಮಗ ದೊಡ್ಡವನು. ಹೀಗೆ ಅನ್ಸುತ್ತೆ, ಮಕ್ಕಳು ದೊಡ್ಡವರಾಗಿದ್ದಾರೆ. ಈಗ 35 ವರ್ಷಗಳ ಹಿಂದಿನ ಅಖಿಲ ಅಥವಾ ಇವತ್ತು ನಿಮ್ಮ ಎತ್ತರಕ್ಕೆ ಬೆಳೆದು ನಿಂತಹ ಮಕ್ಕಳ ಮುಂದೆ ನಿಂತಿರುವಂತಹ ಅಖಿಲ, ಏನ್ ವ್ಯತ್ಯಾಸಗಳು ನಿಮಗೆ ಕಾಣಿಸುತ್ತೆ ನಿಮ್ಮಲ್ಲಿ? ಐ ಥಿಂಕ್ ನನ್ನ ಕಳೆದು ಹೋದ ಅಖಿಲ ಹ್ಯಾಸ್ ಕಮ್ ಬ್ಯಾಕ್. ಓಕೆ. ಬಿಕಾಸ್ ನನ್ನ ಲೈಫ್ನಲ್ಲಿ ನಡೆದ ಕೆಲವು ಸಂದರ್ಭಗಳಿಂದ ನಾನು ನನ್ನ ಕಾನ್ಫಿಡೆನ್ಸ್ನ ಕಳ್ಕೊಂಡ್ಬಿಟ್ಟಿದ್ದೆ. ಓಕೆ. ನಾನು ನನ್ನನ್ನೇ ಕಳ್ಕೊಂಡ್ಬಿಟ್ಟಿದ್ದೆ. ನಾನು ಹೇಳಿದ್ನಲ್ಲ, ಇದ್ದಿದ್ದನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಅದನ್ನು ತೇಲಕ್ಕೆ ಬಿಟ್ಬಿಟ್ರೆ, ಆ ಕೀನೂ ಎಸ್ಬಿಟ್ರೆ, ಆ ಚಾಬಿನೂ ಎಸ್ಬಿಟ್ರೆ, ನನಗೊಂಥರ ಅದನ್ನು ಬಿಟ್ಬಿಟ್ಟಿದ್ದೀನಿ. ಅದನ್ನು ಕಾನ್ಸಂಟ್ರೇಟ್ ಮಾಡಬಾರ್ದು. ಇವಾಗ ನನ್ನ ಮುಖ್ಯ ಏನು? ನನ್ನ ಮಕ್ಕಳು. ಅವರನ್ನು ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಆಗಿ ಮಾಡಿ, ನನಗೆ ಬಂದಿರೋ ಕಷ್ಟಗಳು ಅವ್ರಿಗೆ ಬರದೇ ಇರೋ ಥರ ನೋಡ್ಕೋಬೇಕು. ಅದೇ ನನ್ನ ಜೀವನದ ಉದ್ದೇಶ ಆಗಿತ್ತು. ಓಕೆ. ದೆನ್ ಒನ್ಸ್ ದೇ ಹ್ಯಾವ್ ಕಮ್ ಟು ಅ ಸರ್ಟನ್ ಲೆವೆಲ್, ಅವರು ದೇ were finished university, young professionals, they're amazing human beings, by the way, as every mother would say. And ಅವಾಗ ಅನ್ನಿಸ್ತು that now that they are at a level, I can go and pursue ನನ್ನ ಡ್ರೀಮ್ಸ್ನ ನಾನು ಪರ್ಸ್ಯೂ ಮಾಡಬಹುದು ಅನ್ನೋದೊಂದು. ಅದಕ್ಕೊಂದು ನಿಜವಾಗ್ಲೂ ಹೇಳ್ತೀನಿ, ಮೇನ್ ಕಾರಣ ಅಂದ್ರೆ ನಾನು ಅದೇ ರಘುರಾಮ್ ಸರ್ ಅವ್ರ ಜೊತೆ ಮಾಡಿದ ಇಂಟರ್ವ್ಯೂ ಆಗಿದ್ದು. ನಾನು ಸಿಡ್ನಿನಲ್ಲಿ ಇಂಟರ್ವ್ಯೂ, ನಾನಲ್ಲಿ ಅವ್ರಿಲ್ಲಿ ಹಾಗೆ ಮಾಡಿದ್ದು ಅವ್ರ ಇಂಟರ್ವ್ಯೂನ. ಸೊ ನಾನು ಕೆಲವು ನನ್ನ ಮದ್ವೆನಲ್ಲಿ ಏನಾಗ್ತಿದೆ, ನನಗೆ ಏನ್ ಅನ್ನಿಸ್ತಿದೆ, ನನ್ನ ಕಸಿನ್ಸ್ಗೂ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ಗೂ ಅಷ್ಟು ನಾನು ಯಾರಿಗೂ ಹೇಳಿರ್ಲಿಲ್ಲ. ಸೊ ದೆನ್ ಐ ವಾಸ್ ಥಿಂಕಿಂಗ್, ಇಷ್ಟೆಲ್ಲ ಧೈರ್ಯ ಬಂದಿದೆ, ಮಾತಾಡೋಷ್ಟು ಧೈರ್ಯ ಬಂದಿದೆ. ಸೊ ಮೇ ಬಿ ಐ ಶುಡ್ ಗೋ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ಟ್ರೈ ಟು ಗೆಟ್ ಬ್ಯಾಕ್ ಆ್ಯಕ್ಟಿಂಗ್ನಲ್ಲಿ. ಅಲ್ಲಿದೆ ನಂಗೆ ಇಂಡಿಯಾ ಸ್ವಲ್ಪ ಸುತ್ತಬೇಕು. ಆ್ಯಂಡ್ ನಾನು ಕನ್ನಡನ ತುಂಬ ಮಿಸ್ ಮಾಡ್ತಿದ್ದೆ. ನನ್ನ ಮಕ್ಕಳು ಕನ್ನಡ ಬರಲ್ಲ ಅಂತಲ್ಲ, ಬಟ್ ಯು ನೋ ವಾಟ್ ಐ ಮೀನ್. ಇಲ್ಲಿ ಆರ್ಯ ಅವ್ರ ಜೊತೆ, ನಿಮ್ಮ ಜೊತೆ, ಎಲ್ಲರ ಜೊತೆ, ಪಕ್ಕದ ಮನೆಯವ್ರ ಜೊತೆ, ಐ ವಾಸ್ ಮಿಸ್ಸಿಂಗ್ ಆಲ್ ದಿಸ್. ಹೋಗಬೇಕು ಅಂತ. ಆ್ಯಂಡ್ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಆಲ್ಸೋ ಒಬ್ಬಳೇ ಒಂಟಿಯಾಗಿ ಜೀವನ ಮಾಡೋದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನಿಸ್ತಿತ್ತು. ಸೊ ನೀವು ಅವತ್ತು ಹೋದಾಗ ಏನೋ ಒಂದು ಕಳ್ಕೊಂಡೆ ಅನ್ನುವಂಥ ಫೀಲ್ ನಿಮ್ಮಲ್ಲಿತ್ತು. ಸೊ ಇವತ್ತು ಒಂದು 35 ವರ್ಷ ಆದಮೇಲೆ ನಿಮ್ಮ ಮಕ್ಕಳೇ ನಿಮಗೆ ಹೇಳಿ ನಿಮ್ಮ ಡ್ರೀಮ್ನ ನೀವು ಪರ್ಸ್ಯೂ ಮಾಡಿ ಅಮ್ಮ ಅಂತ ಹೇಳೋದಿದೆಯಲ್ಲ, ಈ ಸಂದರ್ಭ ಇದೆಯಲ್ಲ, ಒಂಥರ ಖುಷಿ ಕೊಡುತ್ತಲ್ವ? ತುಂಬ ಖುಷಿ ಕೊಡುತ್ತೆ. ಬಿಕಾಸ್ ಅವರ ಥಿಂಕಿಂಗ್ ಎಷ್ಟು ಬ್ರಾಡ್ ಮೈಂಡೆಡ್ ಇದೆ. ಮಗನೇ ಅಲ್ವಾ ಫಸ್ಟ್ ಹೇಳಿದ್ದು ನಿಮ್ಗೆ? ಯಾರು ಫಸ್ಟ್ ಹೇಳಿದ್ದು ಹೋಗಿ ಮಾಡಿ ಅಂತ? ಮಗ. ಮಗಳೂ ತುಂಬ ಸಪೋರ್ಟಿವ್. ಎಸ್ಪೆಷಲಿ ನಾನು ಇಲ್ಲಿಗೆ ಬಂದ ಮೇಲೆ ಐ ವುಡ್ ಸೇ ನಮ್ಮ ರಿಲೇಶನ್ಶಿಪ್ ಇನ್ನೂ ನೆಕ್ಸ್ಟ್ ಹಂತಕ್ಕೆ ಹೋಗಿ ಇನ್ನೂ ತುಂಬ ಇಂಪ್ರೂವ್ ಆಗಿದೆ ಅಂತ. ಬಿಕಾಸ್ ಇವಾಗ ನನ್ನ ಮಗಳೂ ಬರೀ ತಾಯಿ ಅಲ್ಲದೆ, ಶಿ ಕ್ಯಾನ್ ಸಿ ಮೀ ಆಸ್ ನೀನು ಒಂದು ಹೆಂಗಸು, ನಾನು ಒಂದು ಹೆಂಗಸು, ಬೋತ್ ಆರ್ ಅಡಲ್ಟ್ಸ್. ಸೊ ಬರೀ ನನ್ನ ತಾಯಿ ಪಾತ್ರದಲ್ಲಿ ನೋಡಿದೆ, ಐ ಆಮ್ ಆಲ್ಸೋ ಅನದರ್ ವುಮನ್ ಅಂತ ಇಬ್ಬರು ಮಕ್ಕಳಿಗೂ ಇವಾಗ ದೇ ಅಂಡರ್ಸ್ಟ್ಯಾಂಡ್ ದಟ್ ವೆರಿ ವೆಲ್. ಐ ಕ್ಯಾನ್ ಸ್ಪೀಕ್ ಟು ದೆಮ್ ಆಸ್ ಅ ಮದರ್ ಆಲ್ವೇಸ್. ಐ ಆಮ್ ಆಲ್ವೇಸ್ ಅ ಮದರ್ ಟು ದೆಮ್. ಆ್ಯಂಡ್ ಅವರಿಗೆ ಒಂದು ಹಾರ್ಬರ್, ಒಂದು ಆ್ಯಂಕರ್ ಎಲ್ಲ ನಾನೇನೆ. ಅವ್ರಿಗೆ ಮನೆ ಅಂದರೆ ನಾನು ಅಮ್ಮ ಎಲ್ಲಿದ್ದಾರೋ ಅದು ಮನೆ. ಇವಾಗ ರೀಸೆಂಟಾಗಿ ನನ್ನ ಮಗ ಬಂದಿದ್ನಲ್ಲ, ಹೇಳಿದ್ನಲ್ಲ, ವಿ ವರ್ ಸ್ಪೀಕಿಂಗ್ ಅಬೌಟ್ ಅ ಫ್ಯೂ ಆಫ್ ದೀಸ್ ಥಿಂಗ್ಸ್. ಬಟ್ ಐ ಕ್ಯಾನ್ ಆಲ್ಸೋ ಸ್ಪೀಕ್ ಟು ದೆಮ್ ಆಸ್ ಅ ವುಮನ್ and they can see me as just a woman. I think it's very important in all mother-child relationships. Correct. So I've reached that level and I have amazing kids and I'm very, very grateful to God. ಎಸ್ಪೆಷಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಜನ ಕಲಾವಿದೆಯರು ಬೇರೆ ಬೇರೆ ಸೆಕ್ಟ್ರಲ್ಲಿ ಕೆಲಸ ಮಾಡಿರೋರು ತುಂಬ ಒಳ್ಳೆಯ ಅವಕಾಶಗಳನ್ನು ಪಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಆಗಿರುವಂಥ ಸಂದರ್ಭದಲ್ಲಿ ಸಡನ್ನಾಗಿ ಡಿಸಪಿಯರ್ ಆಗಿಬಿಡ್ತಾರೆ.
ಆಮೇಲೆ ಅವ್ರನ್ನ ಇಂಡಸ್ಟ್ರಿ ಅವ್ರು ಯಾರೂ ಕೂಡ ಮಾತಾಡ್ಸೋಂಥ ಪ್ರಯತ್ನನೂ ಕೂಡ ಮಾಡಲ್ಲ. ಅವ್ರ ಕಷ್ಟ ಏನು, ಅವ್ರಿಗೆ ಏನು ಬೇಕು, ಆ್ಯಕ್ಚುಲಿ ಏನಾಗಿದೆ ಅವ್ರ ಜೀವನದಲ್ಲಿ, ಇದು ಯಾವುದ್ರ ಬಗ್ಗೆನೂ ಯಾರಿಗೂ ಕೂಡ ಗಮನ ಇರಲ್ವಾ, ಅಥವಾ ಅನ್ನೋಯಿಂಗ್ಲಿ ಅದು ಹಾಗೆ ಹೋಗ್ತಾ ಇರುತ್ತಾ ಯಾವಾಗಲೂ ಅಂತ ಅನಿಸುತ್ತೆ ನಿಮಗೆ. ನೀವು ಒಂದು ಸಲ ಇಂಡಸ್ಟ್ರಿಯಿಂದ ತಕ್ಷಣ ಹಿಂಗೆ ಒಂದು ಸಲ ಡಿಸಪಿಯರ್ ಆಗ್ತೀರಿ, ಬಟ್ ಇಂಡಸ್ಟ್ರಿಯಲ್ಲಿ ಯಾರೋ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡಲಿಲ್ವಾ? ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಗೋಯಿಂಗ್ ಬ್ಯಾಕ್ ಓಕೆ 9 years back or something like that. ರೀಸೆಂಟ್ಲಿ So maybe even 10 years back, I don't know. ಓಕೆ So ಅವ್ರಿಗೆ they were doing Prakash Raj ಅವರ interview, and so we were very good friends. ಓಕೆ ನಾನು ಹೊರಡಕ್ ಮುಂಚೆ ಏನಾಯ್ತು ಅಂದ್ರೆ ಅವಾಗ ಪ್ರಕಾಶ್ ರಾಜ್ ಅವರು, ಬಿಕಾಸ್ ವಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಅವ್ರ ಮನೆ ಎಲ್ಲೋ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಹತ್ರನೂ ಏನೋ ಇರ್ತಿತ್ತು, ಅವ್ರ ತಾಯಿ ಅವರೆಲ್ಲ ಇದ್ದಿದ್ದು ಆ ಮನೆ. ಓಕೆ ಅಂಡ್ ಹಿ ಕುಡಂಟ್ ಗೋ ಬ್ಯಾಕ್ ಹೋಮ್ ಎವ್ರಿ ಡೇ. ಅವ್ರು ಬ್ಯಾಂಗ್ಳೂರಲ್ಲಿ ಇದ್ರೆ ಅವ್ರ ಕೆಲಸ ಇದು ಬಿಸಿಲ್ ಕುದುರೆನಲ್ಲಿ ಫಸ್ಟ್ ಕನ್ನಡ ಸೀರೀಸ್ ನಲ್ಲಿ ಹಿ ವಾಸ್ ಮೈ ಬಾಯ್ ಫ್ರೆಂಡ್. ಹೌದಾ? ಶ್ಯಾಮ್ ಸುಂದರ್ ಅವ್ರ ಡಿರೆಕ್ಷನ್. ಓಕೆ ಓಕೆ ಸೊ ವಿ ವರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಹಿ ವುಡ್ ಸ್ಟೇ ಅಟ್ ಮೈ ಪ್ಲೇಸ್. ಅಂಡ್ ನಂದು ಒಂದು 2-wheeler ಇತ್ತು, ಸ್ಪಾರ್ಕ್, TVS ಸ್ಪಾರ್ಕ್ ಅಂತಾನೋ ಏನೋ, ಅದನ್ನ ತಗೊಂಡ್ ಹೊಟ್ಟೋಗೋದು. ಆಮೇಲೆ ನಂಗೆ ಅವನ ಹತ್ರ ಕಾಂಟ್ಯಾಕ್ಟ್ ಮಾಡೋ ಹಾಗಿಲ್ಲ, ಅವ್ನು ತಂದ್ಕೊಡೋ ಹಾಗಿಲ್ಲ, ಈ ತರ ಎಲ್ಲ ಗಲಾಟೆಗಳು ನಡೀತಿತ್ತು. ಓಕೆ ಸೊ ಅದ್ರ ಬಗ್ಗೆ ಪ್ರೆಸ್ನವ್ರಿಗೆ ಗೊತ್ತಾಗಿ ಏನೋ ತಪ್ಪಲ್ಲ ಹೇಳಿದ್ರು, ಓ ದೀಸ್ ಟು ಆರ್ ಯುನೋ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಅವ್ರ ಮನೇಲೇ ಇರ್ತಾನೆ, ಏನೋ ಸಂಬಂಧ ಇದೆ ಅದು ಇದು ಅಂತ. ಅಂಡ್ ನಮ್ಮ ಮನೇಲಿ ನನಗೆ ಅವಾಗಲೇ ಮದ್ವೆಗೆ ನೋಡ್ತಿದ್ರು. ಸೊ ನಮ್ಮ ಮನೇಲಿ ಹೀಗೆಲ್ಲ ಮಾತಾಡ್ತಾರೆ, ನೀನ್ ಏನಿದು ಅಂತ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಅಂಡ್ ಹೀಸ್ ಟೇಕನ್ ಮೈ. ಸೊ ಇವ್ರು ಫೋನ್ ಮಾಡ್ಬಿಟ್ಟು ಅವ್ರನ್ನ ಕರೀತಿದ್ದೀವಿ, ನೀವು ಅವರು ನಿಮ್ಮ TVS ಸ್ಪಾರ್ಕ್ನ ಕದ್ಬಿಟ್ಟಿದ್ರಲ್ಲ ಅದ್ರ ಬಗ್ಗೆ ಮಾತಾಡಿ ಅಂತ. ಐ ಸೆಡ್ ನಾನು ಸಿಡ್ನಿನಲ್ಲಿ ಫೈರ್ಟಾಗಿ ಕೂತಿದ್ದೀನಿ, ಹಿ ಈಸ್ ಅ ಬಿಗ್ ಸ್ಟಾರ್, ನಾನು ಇವಾಗ ಬಂದು ಪಬ್ಲಿಕ್ ಆಗಿ ಅವ್ರನ್ನ TVS ನ ಕದ್ಬಿಟ್ಟಿದ್ರು ಏನ್ ಅರ್ಥ ಆಗುತ್ತೆ? ಫಸ್ಟ್ ಆಫ್ ಆಲ್ ಅವ್ರು ನನ್ನ TVS ನ ತಗೊಂಡ್ ಹೋಗಿ, ನಾವು ಫ್ರೆಂಡ್ಸ್, ತಗೊಂಡೋಗಿ ಟೈಮ್ ಕೊಡ್ತಿರ್ಲಿಲ್ಲ, ಸರಿ, ಅದಕ್ಕೂ ಕದ್ದಿದ್ರು ಅಂತ ಹೇಳಕ್ಕೂ ಡಿಫ್ರೆನ್ಸ್ ಇಲ್ವಾ? ನೀವು ಸುಮ್ನೆ ನನಗೆ ಏನೋ ಚಾವಿ ಕೊಡ್ತಿದ್ದೀರಾ, ಮಾಡ್ಬೇಡಿ ಈ ತರ ಅಂತ. ಸೊ ನಾನು ಅದ್ ಇಂಟರ್ವ್ಯೂನಲ್ಲಿ ಮಾತಾಡಿದೆ, ನಾನು ವಿಡಿಯೋ ಕ್ಲಿಪ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟೆ, ಬಟ್ ಐ ಡಿಡ್ಂಟ್ ಸ್ಪೀಕ್ ಅಬೌಟ್ ದಿಸ್. ಸೊ ಅದಾದ್ಮೇಲೆ ವೆನ್ ಐ ಕೇಮ್ ಬ್ಯಾಕ್ ಟು ಇಂಡಿಯಾ ಅಂಡ್ ಐ ಮೆಟ್ ಪ್ರಕಾಶ್, ವಿ ಮೆಟ್ ಇಟ್ ಇಸ್ ಫಾರ್ಮ್, ಶ್ರೀರಂಗಪಟ್ಟಣ ಹತ್ರ ಅವ್ರದ್ದು ನಿರ್ದಿಗಂತ. ನಾನು ಸುರೇಶ್ ಅಂಡ್ ಪ್ರಕಾಶ್, ವಿ ಸ್ಪೆಂಟ್ ಅ ಫ್ಯೂ ಅವರ್ಸ್ ದೇರ್ ಟಾಕಿಂಗ್ ಅಂಡ್ ಲಾಫಿಂಗ್. ಹಿ ವಾಸ್ ಸೇಯಿಂಗ್, ಇನ್ನೂ ಕೇಳ್ತಾರೆ ಕಣೆ ನನ್ನ, ನೀನು ಒಂದ್ಸಲಿ ನನ್ನ ಜೊತೆ ಕೂಡಿಸ್ಕೊಂಡು ಇಂಟರ್ವ್ಯೂಲ್ ಹೇಳ್ಬಿಡ್ಬೇಕು, ನೀನೇ ಹೇಳು ಯಾರಿಗೂ ನಾನು ಕದಿಲಿಲ್ಲ ಅಂತ. ಓಕೆ, ಇಟ್ ವಾಸ್ ಫನಿ. ಎಕ್ಸಾಕ್ಟ್ಲಿ. ಐ ಥಿಂಕ್ ನೀವು ಹೇಳಿದ್ದು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮನೇ. ರಮೇಶ್ ಅರವಿಂದ್ ಅವರೇ ಹೋಸ್ಟ್ ಮಾಡ್ತಾ ಇದ್ರು. ಸೊ ನೀವು ಹೇಳಿದ್ರಿಂದಾಗಿ ನನಗೆ ಅದರಲ್ಲಿ ಪ್ರಕಾಶ್ ರಾಯ್ದು ಇಂಟರ್ವ್ಯೂ ಬರುತ್ತೆ. ಓಕೆ, ಸೊ ನೀವೀಗ ವಾಪಸ್ ಬಂದಿದ್ದೀರಲ್ಲ, ಅಂದ್ರೆ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀರಾ, ನಿಮ್ಮ ಹಳೆ ಗೆಳೆಯರ ಬಳಗ? ಈಗ ಹೇಳಿದ್ರಿ ಸಾಕಷ್ಟು ಜನರು. I'm in touch with all of them. In fact, ಪ್ರಕಾಶ್ ಬೆಲ್ವಾಡಿ ಅವರು ಸಿಡ್ನಿಗೆ ಬಂದು ಆಕ್ಟ್ ಮಾಡಿದ್ರು, ಅವ್ರಿಗೆ ಅಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ತು. ಆ ನಾಟಕನೂ ನೋಡಿದ್ದೆ ನಾನು. ಅವ್ರು ರೀಸೆಂಟ್ಲಿ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಲಾಸ್ಟ್ ಐ ಥಿಂಕ್ 13-14 years in film industry, completely into acting. ಅಲ್ಲ, ಮೊದಲು ಥಿಯೇಟರ್ ಅಲ್ಲಿ ಜಾಸ್ತಿ ಆಕ್ಟಿವ್ ಆಗಿದ್ರು, ಈಗ ಸಿನಿಮಾಗಳಲ್ಲೂ ಆಕ್ಟಿವ್ ಆದ್ರು. ಬಾಲಿವುಡ್ ಅಲ್ಲಂತೂ ತುಂಬಾ ಸಿನಿಮಾಗಳು ಮಾಡಿದ್ರು. ಸೋಷಿಯಲ್ ಆಕ್ಟಿವಿಸಮ್ ಅಂತೂ ಕೇಳೋದೇ ಬೇಡ, ಆಲ್ವೇಸ್ ಅದು ಮೊದಲಿಂದನೂ ಅವರು ಮಾಡ್ತಾನೆ ಬಂದಿದ್ದಾರೆ. ಮತ್ತೆ ವೇಣು ಸರ್, DOP ವೇಣು, ತಾರಾ ಅವ್ರ ಹಸ್ಬೆಂಡ್. ತಾರಾ, ಬಿಕಾಸ್ ಅವರು ಅಷ್ಟೇ ಮಿಥಿಲೆ ಸೀತೆರಲ್ಲಿ ಸ್ಟಿಲ್ ಫೋಟೋಗ್ರಫರ್ ಆಗಿದ್ರು. ಹೌದಾ? ಅಂಡ್ ಅದಕ್ಕೆ ಮುಂಚೆನೆ ನನಗೆ ತುಂಬಾ ಸ್ನೇಹಿತರಾಗಿದ್ರು, ಬಿಕಾಸ್ ನಾನು AS ಮೂರ್ತಿ ಅವರ ಅದ್ರಲ್ಲಿ ಹೋಗಿ ಐ ಯೂಸ್ ಟು ಲೈಕ್ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋದಾಗ್ಲಿ, ಅದು ಇದು ಎಲ್ಲ ಮಾಡ್ತಿದ್ದೆ ಥಿಯೇಟರ್ ಆಗ್ಲೇನೆ. ಹೌದು, ಅಭಿನಯ ತರಂಗ. ಅಂಡ್ ಸೊ ನಮ್ಗೆ ವೇಣು ವಾಸ್ ದ ಒನ್ who did my first portfolio. ತುಂಬಾ ಫೋಟೋಗ್ರಾಫ್ ಶೂಟ್ ಮಾಡಿದ್ದಾರೆ ನನ್ನ ವೇಣು ಅವರು. ಸೊ I'm in touch with them off and on, and KM Chaitanya is also a good friend. ನೀವು ಇಂಡಸ್ಟ್ರಿಗೆ ಬಂದ ಟೈಮಲ್ಲಿ ಸಿನಿಮಾ ಮಾಡ್ತಿದ್ದ ಡೈರೆಕ್ಟರ್ಸು ಬಹುತೇಕ ಜನ ಈಗ ಯಾರು ಸಿನಿಮಾ ಮಾಡ್ತಿಲ್ಲ ಅಲ್ವಾ? ಹೊಸ ತಲೆಮಾರ, ನ್ಯೂ ಜನರೇಷನ್ ಬಂದಿದೆ. ಹೇಗೆ ಅನ್ಸುತ್ತೆ ನಿಮಗೆ ಇಂಡಸ್ಟ್ರಿ ಈಗಿನ ಈ ಬದಲಾವಣೆಯನ್ನ ಈಗ ಹತ್ರದಿಂದ ನೋಡ್ತಾ ಇದ್ದೀರಾ? ನೀವು ಹೇಳಿದ್ರಿ ಲಾಸ್ಟ್ 2 years ಇಂದ ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಿ ಅಂತ. ವಾಟ್ ಇಸ್ ವೆರಿ ರಿಫ್ರೆಶಿಂಗ್ ಅಂದ್ರೆ ಯಂಗ್ಸ್ಟರ್ಸ್ ಬಂದು ಅವರ ಫ್ರೆಶ್ ಐಡಿಯಾಸ್, ಅವರ ಅವರ ಥಿಂಕಿಂಗ್
ಟೆಕ್ನಾಲಜಿ ಚೇಂಜ್ ಆಗಿದೆ ಅದು ಓಕೆ, ಬಟ್ ಥಿಂಕಿಂಗ್ ತುಂಬಾ ಚೇಂಜ್ ಆಗಿದೆ. ಅದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ, ತುಂಬಾ ಸಂತೋಷ ಆಗುತ್ತೆ. ಬಿಕಾಸ್ ಅವರ ದ ವೇ ದೇ ಅಪ್ರೋಚ್ ಅ ರೋಲ್ ಆರ್ ದೇ ಅಪ್ರೋಚ್ ಅ ಸ್ಟೋರಿ ಅಂಡ್ ತುಂಬಾ ವರ್ಲ್ಡ್ ಇನ್ಫ್ಲೂಯೆನ್ಸಸ್ ಇದೆ ಈಗ. ಕರೆಕ್ಟ್, ಎಕ್ಸಾಕ್ಟ್ಲಿ ಅಲ್ವಾ? ಅದನ್ನ ನೋಡಿ ಅವ್ರ ಎಡಿಟಿಂಗ್ ಸ್ಟೈಲ್ ಆಗಿರ್ಬೋದು, ಅವರ ಕ್ಯಾಮ್ರಾ ವರ್ಕ್ ಸ್ಟೈಲ್ ಅವ್ರ ಡಿರೆಕ್ಷನ್ ಆಗಿರಬಹುದು, ಅವರ ನಾಲೆಡ್ಜ್, ಇಟ್ ಈಸ್ ಅಮೇಝಿಂಗ್. ಸೊ ಐ ಥಿಂಕ್ ದ ಇಂಡಸ್ಟ್ರಿ ಇಸ್ ಜಸ್ಟ್ ಪಂಪಿಂಗ್ ವಿತ್ ಯಂಗ್ ಟ್ಯಾಲೆಂಟ್. ನೋಡಿ ತುಂಬಾ ಖುಷಿ ಅನ್ಸುತ್ತೆ. ಓಕೆ, ಯಾರು ತುಂಬಾ ಪ್ರಾಮಿನೆಂಟ್ ಇವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ನೀವು ಸಿನಿಮಾಗಳನ್ನ ಗಮನಿಸ್ತಾ ಇದ್ದೀರಲ್ಲ ಇತ್ತೀಚಿನ ವರ್ಷಗಳು? ಆಕ್ಟರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಐ ರಿಯಲಿ ಡೂ ಲೈಕ್ ಅಂಡ್ ರೆಸ್ಪೆಕ್ಟ್ ಯಶ್. ಓಕೆ, ಯಶ್, ಎಸ್, ಐ ಥಿಂಕ್ ಏನ್ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅಂದ್ರೆ ಅವ್ರಿಗೆ ಬಂದ್ರೆ ಒಂಥರ ಯು ಫೀಲ್ ದಟ್ ಯು ವಾಂಟ್ ಟು ಸಿ, ಒಂಥರ ಯು ಡೋಂಟ್ ವಾಂಟ್ ಟು ಸಿ ಎನಿಥಿಂಗ್ ಎಲ್ಸ್ ಬಟ್ ದ ಸ್ಕ್ರೀನ್. ಅಷ್ಟು ಒಂದು ಪ್ರೆಸೆನ್ಸ್ ಇದೆ ಅನ್ಸುತ್ತೆ ನನಗೆ. ಓಕೆ, ಸೊ ಐ ರಿಯಲಿ ಲೈಕ್ ಅಂಡ್ ಅಡ್ಮೈರ್ ಹಿಮ್. ಆ್ಯಂಡ್ ಆಫ್ ಕೋರ್ಸ್ ಚೈತನ್ಯ. ಆ್ಯಂಡ್ ಅವ್ರದ್ದು ಇದು ನಡಿಬೇಕಾದ್ರೆ ಬಲರಾಮನ ದಿನಗಳು ನಡಿಬೇಕಾದ್ರೆ ಐ ಹ್ಯಾಡ್ ಗಾನ್ ಟು ದ ಸೆಟ್. ಬಿಕಾಸ್ ಆಫ್ ಕೋರ್ಸ್ ವೇಣು ವಾಸ್ ದೇರ್ ಅಂಡ್ ಚಾಯ್ ವಾಸ್ ದೇರ್. And I met Vinod Prabhakar, very talented young man. So I saw one scene being shot with him because I spent the whole day at the set. So very talented young man. Okay. And I really wish him well. And ಎಷ್ಟು ಅವರು ಅಷ್ಟೇ ಅವ್ರು ಮಾಡೋ ಪಾತ್ರಗಳಿಗೂ ಅವ್ರು ಆಕ್ಚುಲಿ ವ್ಯಕ್ತಿ ಇರೋದಕ್ಕೂ ಅವ್ರು ಪರ್ಸನಲಿ ಮೀಟ್ ಮಾಡಿದಾಗ ಎಷ್ಟು ಡಿಫ್ರೆನ್ಸ್ ಇದೆ. He's so soft. ಅವರ ಹೈಟ್ ಅವರ ಇದನ್ನ ನೋಡಿದ್ರೆ ಬೇರೆನೆ ಅನ್ಸುತ್ತೆ. ಬಟ್ ಅವ್ರನ್ನ ಮೀಟ್ ಮಾಡಿದಾಗ ಎಷ್ಟು ಸಾಫ್ಟ್ ಆಗಿ ಜೆಂಟಲ್ ಆಗಿ ಮಾತಾಡಿಸ್ತಾರೆ ಅವರು. ತುಂಬಾ ಸಂತೋಷ ಆಗುತ್ತೆ ಅವ್ರನ್ನ ನೋಡಿ. ಸೊ 2 ವರ್ಷದ ಹಿಂದೆ ನೀವು ಬ್ಯಾಂಗ್ಳೂರಿಗೆ ಬಂದ್ರಿ, ಒಂದು ಸಿನಿಮಾ ಏನೋ ಆಕ್ಟ್ ಮಾಡಿದ್ರಿ ಅಂತ ನಾನು. ಹೇ ಪ್ರಭು ಅಂತ. ಹೇ ಪ್ರಭು ಅಂತ. ಅದು ಆಪರ್ಚುನಿಟಿ ನಿಮಗೆ ಇಲ್ಲಿ ಬಂದ ಮೇಲೆ ಸಿಕ್ಕಿದ್ದ ಅಥವಾ ಅದು ಸಿಕ್ಕ ಮೇಲೆ ನೀವು ಇಲ್ಲಿ ಬಂದಿದ್ದ? ಇಲ್ಲ, ಇಲ್ಲಿಗೆ ಬಂದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಸಿಕ್ಕಿದ್ದದು. ಓಕೆ, ಓಕೆ. ಅಂಡ್ ನಾನು ಮೈಸೂರಿನಲ್ಲಿದ್ದೆ ಅವಾಗ. ಸೊ ವೆಂಕಟ್ ಭಾರದ್ವಾಜ್ ಸರ್ ಅವ್ರ ಫೋನ್ ಬಂತು, ಈ ತರ ಇದೆ ಬನ್ನಿ ಬೆಂಗಳೂರಿಗೆ ಅಂತ. ಸೊ ಐ ಥಾಟ್ ಹಿ ಇಸ್ ಜಸ್ಟ್ ಗೋಯಿಂಗ್ ಟು ಮೀಟ್ ಮೀ ಅಂಡ್ ಸಿ. ಅದು ಆ ಟೈಮಲ್ಲಿ ಕರೆಕ್ಟ್ ಆಗಿ ಐ ವಾಸ್ ವೇಟಿಂಗ್ ಫಾರ್ ಸಮಥಿಂಗ್. ಮೈ ಡಾಟರ್ ಹ್ಯಾಸ್ ಕಮ್ ಟು ಇಂಡಿಯಾ ಫಾರ್ 4 days ಅವಳ ಫ್ರೆಂಡ್ ಮದುವೆಗೆ, ವಿಚ್ ದೇ ವಾಂಟೆಡ್ ಡೆಸ್ಟಿನೇಷನ್ ವೆಡ್ಡಿಂಗ್. ಆ ಹುಡುಗಿ ಲಂಡನ್ ಇಂದ, ಹುಡುಗ ಸಿಡ್ನಿಯಿಂದ, ಮದುವೆ ಮೈಸೂರಿನಲ್ಲಿ. ಅದೇನ್ ಡೆಸ್ಟಿನೇಷನ್ ವೆಡ್ಡಿಂಗ್ ಅವರಿಗೆ ಗೊತ್ತು. ಸೊ ನನ್ನ ಮಗಳು ಅದು ಫ್ಯಾಮಿಲಿ ಫ್ರೆಂಡ್ ಆಕ್ಚುಲಿ. ಹೌದು. ಸೊ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ನಂಗಲ್ಲಿ. ಸೊ ಆ ಹುಡುಗ ನನ್ನ ಮಗಳು ತುಂಬಾ ಫ್ರೆಂಡ್ಸ್, ಸ್ಕೂಲ್ ಇಷ್ಟು ವಯಸ್ಸಿಂದ ಫ್ರೆಂಡ್ಸ್. ಸೊ ಅವಳ ಮದ್ವೆಗೆ ಶಿ ಕಾಂಟ್ ಮಿಸ್. 4 ದಿನಕ್ಕೆ ಬಂದಿದ್ದಾಳೆ. ಅದ್ರಲ್ಲಿ ಇವ್ರ ಕಾಲ್, 1 ದಿನ ಇಲ್ಲಿಗೂ ಹೋಗ್ಬೇಕು. ಐ ವಾಸ್ ಲೈಕ್ ಅಯ್ಯೋ, I don't want to miss the wedding and I don't want to miss my daughter. Okay. But ಏನ್ ಮಾಡೋದು, I went and ಅವರು ಬರೀ ಮಾತಾಡಕ್ಕಲ್ಲ ಅವತ್ತೇ ಶೂಟಿಂಗ್ ಮುಗಿಸ್ಬಿಟ್ರು ಅವ್ರ ಮನೇಲೇನೆ. ಸೊ ಇಟ್ ವಾಸ್ ಗ್ರೇಟ್. ಸೊ ಲಾಸ್ಟ್ ಇಯರ್ ರಿಲೀಸ್ ಆಯ್ತು. ಅದರಲ್ಲಿ ಹೀರೋಯಿನ್ ತಾಯಿ ಪಾತ್ರ ಮಾಡಿದ್ದೀನಿ. ಓಕೆ. ನೀವು ಸಿನಿಮಾಗಿಂತ ಹೆಚ್ಚು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಆಗ, ಅಲ್ವಾ? ನೀವು ಆಕ್ಟ್ ಮಾಡಿದ್ದು ಒಂದು 7 ಸಿನಿಮಾ ಅಲ್ವಾ? ಎಕ್ಸಾಕ್ಟ್ ನಂಬರ್ ಹೇಳಿದ್ರೆ 7 ಸಿನಿಮಾಸ್ ಅಲ್ಲಿ ಆಕ್ಟ್ ಮಾಡಿದ್ರಿ. ಬಟ್ ಹೆಚ್ಚು ಸೀರಿಯಲ್ಗಳಲ್ಲಿ ನೀವು ಆಕ್ಟಿವ್ ಆಗಿದ್ರಿ ಅಂತ. DD1 ಆಗ ಚಂದನದಲ್ಲಿ. ಇವಾಗ ಸೀರಿಯಲ್ಸ್ಗಳು ಬರ್ತಾ ಇದೆ, ನೀವು ನೋಡ್ತಿದ್ದೀರಾ, ಗಮನಿಸ್ತಿದ್ದೀರಾ? ಅವತ್ತು ಮಾಡ್ತಾ ಇದ್ದಂತಹ ಕತೆ, ಅದು ಹೇಳೋ ರೀತಿ, ಸ್ಟೋರಿ ಟೆಲ್ಲಿಂಗು, ಇವತ್ತಿನ ಸ್ಟೋರಿ ಟೆಲ್ಲಿಂಗು ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಅಟೆನ್ಷನ್ ಸ್ಪ್ಯಾನ್ ಇವಾಗ ಎಲ್ರಿಗೂ ಕಮ್ಮಿ ಆಗಿದೆ, ತುಂಬಾ ಕಮ್ಮಿ ಆಗಿದೆ. ಓಕೆ. ಸೊ ಹಾಗಾಗಿ ಇವರು ಕತೆಗಳನ್ನ ಬರೆಯೋದು, ಕತೆ ಆಗ್ಲಿ, ಸ್ಕ್ರಿಪ್ಟ್ ರೈಟಿಂಗ್ ಆಗ್ಲಿ, ಯಾವ್ದಕ್ಕೂ ಡೆಪ್ತ್ ಇಲ್ಲ. ನನ್ನ ನೀಸ್ ಒಬ್ಳು, ನಮ್ಮ ಅಣ್ಣನ ಮಗಳು ಸಿಡ್ನಿನಲ್ಲಿ, ಶಿ ಈಸ್ ಇನ್ ಟು ಎಡಿಟಿಂಗ್ ಅಂಡ್ ಶಿ ಈಸ್ ಆಲ್ಸೋ ಡಿರೆಕ್ಟರ್ ನೌ. ಎಡಿಟಿಂಗ್ ಇಂದ ಸ್ಟಾರ್ಟ್ ಮಾಡಿ ಸ್ಕ್ರಿಪ್ಟ್ ರೈಟಿಂಗ್, ಇವಾಗ ನಾವು ಶಿ ಈಸ್ ಅ ಡಿರೆಕ್ಟರ್ ಫಾರ್ ಶಾರ್ಟ್ ಫಿಲ್ಮ್ಸ್, ಅದು ಡಾಕ್ಯುಮೆಂಟ್ರೀಸ್, ಅದು ಇದು. ಆ್ಯಂಡ್ ಶಿ ಈಸ್ ಡೂಯಿಂಗ್ ವೆಲ್. ಸೊ ನಾನು ಅವಳು ಒಂದ್ಸಲಿ ಡಿಸ್ಕಸ್ ಮಾಡ್ತಿದ್ವಿ, ಎಷ್ಟು ಶಾಲೋ ಆಗ್ಬಿಟ್ಟಿದೆ ಅಂತ. ಸೊ ದಿಸ್ ಇಸ್ ನಾಟ್ ಅ ಕ್ರಿಟಿಸಿಸಮ್ ಅಂತ ಅನ್ಕೋಬೇಡಿ, ನನ್ನ ಅಬ್ಸರ್ವೇಷನ್ ಅಂತ ಅನ್ಕೊಳ್ಳಿ. ಓಕೆ. ಸೊ ಇವಾಗಿನ ಹೇಗೆ ಬರೀತಿದ್ದಾರೆ ಅಂದ್ರೆ, ಇಟ್ ಇಸ್ ಕಾಲ್ಡ್, ಇಟ್ ಇಸ್ ಲಿಟ್ರಲಿ ಇಟ್ಸ್ ಅ ಟರ್ಮ್. ದ ಸ್ಕ್ರಿಪ್ಟ್ ಶುಡ್ ಬಿ 3 screen ಸ್ಕ್ರಿಪ್ಟ್ ಅಂತ. ಅಂದ್ರೆ ಏನರ್ಥ, ಇವಾಗ ನನ್ನ ಮಕ್ಕಳನ್ನು ಹಾಗೆ ನೋಡೋದು. TV is on, ಮೊಬೈಲ್ ಇಸ್ ಆಲ್ಸೋ ಆನ್, ಲ್ಯಾಪ್ಟಾಪ್ ಇಸ್ ಆಲ್ಸೋ ಆನ್. 3 ಒಂದೇ ಸಲ ನಡೀತಿರುತ್ತೆ. ಸೊ ನೀವು ತುಂಬಾ ತೀವ್ರವಾಗಿ ಅಥವಾ ಡೀಪ್ ಆಗಿ ಏನೋ ಬರೆದು ಬಿಟ್ರೆ ಟಿವಿಗೆ, ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಗೊತ್ತಾಗಲ್ಲ, ಇಂಟ್ರೆಸ್ಟ್ ಹೋಗುತ್ತೆ, ಆರಿಸ್ಬಿಡ್ತಾರೆ. ಯು ವಾಂಟ್ ದಮ್ ಟು ಕಾನ್ಸಂಟ್ರೇಟ್ ಆನ್ ಲ್ಯಾಪ್ಟಾಪ್. ಅವ್ನು ಕೆಲಸ ಮಾಡ್ತಿದ್ದಾನೆ,
ಅಲ್ಲದೆ ಫೋನಲ್ಲಿ ಮೆಸೇಜಸ್ ನೋಡ್ತಿದ್ದಾನೆ ನೋಡ್ತಿದ್ದಾನೆ ಅಥವಾ ಹಿ ಇಸ್ ವಾಚಿಂಗ್ ವರ್ಟಿಕಲ್ ಕೊರಿಯನ್ ಟಿವಿ ಅಲ್ಲದೆ ಹಿ ಇಸ್ ವಾಚಿಂಗ್ ನೆಟ್ಫ್ಲಿಕ್ಸ್ as well. ಸೊ ಮೂರಕ್ಕೂ ಹೋಗ್ಬೇಕು ಅಂದ್ರೆ ಆ ಲೆವೆಲ್ ಆಫ್ ಸಾಧ್ಯ ಇಲ್ಲ. ಓಕೆ ಬಿಕಾಸ್ ಹಿ ಶುಡ್ ಕಾನ್ಸಂಟ್ರೇಟ್ ಆರ್ ಮೈ ಡಾಟರ್ ಶುಡ್ ಕಾನ್ಸಂಟ್ರೇಟ್ ಆನ್ ಎವ್ರಿಥಿಂಗ್. ನನ್ನ ಮಕ್ಕಳು ಜೆನ್ಸಿ ಅಲ್ಲ, ಅದಕ್ಕಿಂತ ದೊಡ್ಡವರು. ಜೆನ್ಸಿ ಅಂದ್ರೆ ಅದಕ್ಕೆ ಅಟೆನ್ಷನ್ ಸ್ಪ್ಯಾನ್ ಇನ್ನೂ ಕಮ್ಮಿ ಇರುತ್ತೆ. ಹಾಗಾಗಿ ಆ ಲೆವೆಲ್ ಹೊರಟೋಗಿದೆ ಈಗ. ಸೊ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಕತೆಗಳಿಗೆ ಏನು ಶಾರ್ಟೇಜ್ ಇಲ್ಲ. ರಾಣಾ ಸರ್ ಅವರು ಅದೇ ಕಾಡೋ ಕತೆ ಗುನ್ಗೋಗೀತೆ ಅಂತ ಒಂದು ನಡೆಸ್ತಾರೆ ಎವ್ರಿ ಮಂತ್ ಜಯನಗರದಲ್ಲಿ. ಅಲ್ಲಿ ಸೊ ಒನ್ಸ್ ಇನ್ ಅ ಮಂತ್ he will invite a poet ಅಥವಾ ಬರಹಗಾರರು, ಕತೆ ಬರೆಯೋರು. ಅವ್ರು ಬಂದು ಯಾರಾದ್ರೂ ಒಬ್ರು ಕತೆ ಇದ್ರೆ ಯಾರಾದ್ರೂ ಒಬ್ಬ ಆಕ್ಟರ್ ವಿಲ್ ರೀಡ್ ಇಟ್. ಸೊ ಅವ್ರು ಒಂದು ಎಕ್ಸ್ಪ್ರೆಷನ್ ಕೊಟ್ಟು ಓದ್ತಾರೆ. ಕವನ ಬರೆಯೋರಿದ್ರೆ ಕವಿತ್ರಿನೇ ಅವರೇ ಓದ್ತಾರೆ, ಅವ್ರ ಕವನಾನ ಅವರೇ ಓದ್ತಾರೆ. ಆ ತರ ಇದು ಒಂದು ಪ್ರೋಗ್ರಾಮ್. ಏನ್ ಕತೆಗಳು ಬರೀತಾರೆ, ಅದೇನ್ ಕವಿತೆಗಳು ಬರೀತಾರೆ. ಓಹ್ ಮೈ ಗಾಡ್, ನಮ್ ಕರ್ನಾಟಕದ ನೀರಿನಲ್ಲಿದೆಯೋ ಮಣ್ಣಿನಲ್ಲಿದೆಯೋ ಅದೇನ್ ಯಾವ್ದ್ರಲ್ಲಿದೆ ನನ್ಗೆ ಗೊತ್ತಿಲ್ಲ. ಆ ಟ್ಯಾಲೆಂಟ್ ನಮ್ ಜನದಲ್ಲಿ ಇದೆ. ನಾನು ಯಾವುದೇ ದೇಶ ಬೇರೆ ಪ್ರಾಂತ್ಯಗಳು ನೋಡಿದ್ರು, ಸ್ಟೇಟ್ಸ್ ನೋಡಿದ್ರು, ಹ್ಯಾಟ್ಸ್ ಆಫ್ ಟು ಕನ್ನಡಿಗಾಸ್ ಅಂಡ್ ನಮ್ ಕನ್ನಡ. ಓಕೆ, ಐ ಫೀಲ್ ಆರ್ ಟ್ಯಾಲೆಂಟ್ ಇಸ್ ಅಮೇಝಿಂಗ್. ಅಷ್ಟೊಂದು ಒಳ್ಳೊಳ್ಳೆ ಕತೆಗಳಿದೆ. ಅದನ್ನ ತಗೊಂಡು ಮಾಡದೆ ಇವ್ರೇನೋ ಬರ್ದು ಟ್ಯಾಲೆಂಟ್ ಇದೆ, ಅದನ್ನ ಉಪಯೋಗಿಸೋ ಧೈರ್ಯ ನಮ್ಮಲ್ಲಿ ಇಲ್ಲ ಅನ್ಸುತ್ತೆ. ಬಿಕಾಸ್ ಒಳ್ಳೆ ಕತೆಗಳು ಬರಲ್ಲ ಅಂತಲ್ಲ, ಬಟ್ ಇನ್ನೂ ಬರಬಹುದು. ಇನ್ನೂ ಡೀಪ್ ಆಗಿ ತಗೊಂಡು ಹೋದ್ರೆ ನಮ್ಮ ಜನದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋ ತಾಕತ್ತಿದೆ, ಶಕ್ತಿ ಇದೆ. ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಆಡಿಯನ್ಸ್. ಆಡಿಯನ್ಸ್ ಇಸ್ ವೆರಿ ಸ್ಮಾರ್ಟ್, ವೆರಿ ಕ್ಲೆವರ್. ಅದನ್ನ ದಡ್ರಲ್ಲ. ನಿಮಗೆ ಇದೆಯಾ ಆಸಕ್ತಿ ಇದೆಯಾ ಬರೆಯೋದು, ಓದೋದು, ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಬರೆಯೋದು ನಾಟ್ ಸೋ ಮಚ್. ಐ ಡೂ ರೈಟ್. ನಾನು ಹೈಕು ಪೋಯಮ್ಸ್ ಬರೆಯೋ ಒಂದು ಗ್ರೂಪ್ಗೂ ಸೇರ್ಕೊಂಡಿದ್ದೆ. ಅಲ್ಲಿ ಕ್ರಿಟಿಸಿಸಮ್ ಎಷ್ಟು ಹಾರ್ಶ್ ಆಗಿತ್ತು ಅಂದ್ರೆ, ಓ ಮೈ ಗಾಡ್, ದಿಸ್ ಇಸ್ ನಾಟ್ ಫಾರ್ ಮೀ. ನಾನು ಅಷ್ಟೇನು ಸೀರಿಯಸ್ ರೈಟರ್ ಅಲ್ಲ. ಒಳ್ಳೆ ಓದುಗರ ನೀವು? ಈವನ್ ದಟ್ ನಾಟ್ ಸೋ ಮಚ್ ದೀಸ್ ಡೇಸ್. ಅದು ಅಲ್ಲ, ಪಾಡ್ಕಾಸ್ಟ್ ನ ತುಂಬಾ ಕೇಳ್ತೀನಿ. ಸೊ ನನ್ನ ಕೆಲ್ಸನೂ ಸಿಡ್ನಿನಲ್ಲಿ ಹಾಗೆ ಇತ್ತು, ವೆರಿ ಅರ್ಲಿ ಸ್ಟಾರ್ಟ್ಸ್. ನನ್ನ ಕ್ವಾಲಿಫಿಕೇಶನ್ ಏನಿಲ್ಲ ಅಲ್ಲ. ಸೊ ಐವ್ ಆಲ್ವೇಸ್ ವರ್ಕ್ಡ್ ಇನ್ ರಿಟೇಲ್ ಆರ್ ಹಾಸ್ಪಿಟಾಲಿಟಿ. ಸೊ ನಾನಲ್ಲಿ ಮರ್ಚೆಂಡೈಸರ್ ಆಗಿ, ಇವಾಗ ಲೇಟೆಸ್ಟ್ ಹೇಳಬೇಕು ಅಂದ್ರೆ ಮರ್ಚೆಂಡೈಸರ್ ಆಗಿ ಕೆಲಸ ಮಾಡ್ತಿದ್ದೆ. ಮರ್ಚೆಂಡೈಸರ್ ಅಂತ ಹೇಳಬೇಕು ಅಂದ್ರೆ, ನೀವು ಸ್ಟೈಲಿಸ್ಟ್ ಗೊತ್ತು, ಎಲ್ರಿಗೂ ಸ್ಟೈಲಿಸ್ಟ್ ಅಂದ್ರೆ ಏನು ಅಂತ ಗೊತ್ತು. ನೀವೊಬ್ಬ ಸೆಲೆಬ್ರಿಟಿ, ಅಶೋಕ್ ಇಸ್ ಅ ಸೆಲೆಬ್ರಿಟಿ, ಅವ್ರನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು, ಅವ್ರನ್ನ ಹೇಗೆ ಯಾವ ಇಮೇಜ್. ಐ ವಾಸ್ ಅ ಸ್ಟೈಲಿಸ್ಟ್ ಫಾರ್ ಅ ಸ್ಟೋರ್. ಒಂದು ಇಡೀ ಸ್ಟೋರ್ ಲುಕ್ ಹೇಗಿರ್ಬೇಕು ಅನ್ನೋದನ್ನ ನನ್ನ ಕೆಲಸ ಆಗಿತ್ತು. ಸೊ ಇಟ್ ಈಸ್ ಲಿಟಲ್ ಬಿಟ್ ಅಬೌಟ್ ಕ್ರಿಯೇಟಿವಿಟಿ, ಲಿಟಲ್ ಬಿಟ್ ಅಬೌಟ್ ಮೇಕಿಂಗ್ ಮನಿ, ವಿಚ್ ಇಸ್ ಇಂಪಾರ್ಟೆಂಟ್. ಇಷ್ಟೊಂದು ಸ್ಕ್ವೇರ್ ಫೀಟ್ ಈ ಬ್ರ್ಯಾಂಡ್ ಕೊಟ್ರೆ ಇದು ದುಡ್ಡು ಮಾಡುತ್ತಾ, ಅಥವಾ ಬೇರೆ ಇದನ್ನ ನಾವು ಹೇಗೆ ಸುಂದರವಾಗಿ ಆಕರ್ಷಿತವಾಗಿ ಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ನೋಡಿದವರು ಆ ಟೇಬಲ್ ಅಲ್ಲಿ ಇರೋದನ್ನೆಲ್ಲ ಕೊಂಡ್ಕೊಂಡ್ಬಿಡ್ಬೇಕು ಅನ್ನಿಸ್ಬೇಕು. ಆ ತರ ಒಂದು ಇದು. ಸೊ ಇಟ್ ಇಸ್ ಇಂಟ್ರೆಸ್ಟಿಂಗ್. ಇಟ್ಸ್ ಆಲ್ಸೋ ಲಾಟ್ ಆಫ್ ಹಾರ್ಡ್ ವರ್ಕ್. ಬಿಕಾಸ್ ಇಲ್ಲಿ ಇಂಡಿಯಾ ತರ ಸುಮ್ಮನೆ ಡಿಸೈನ್ ಮಾಡ್ಬಿಟ್ಟು ರಾಮು ಶಾಮು ಬಾಬು ನೀನ್ ಮಾಡು ಅದೆಲ್ಲ ಅಲ್ಲಿ ನಾವು ಡಿಸೈನ್ ಮಾಡಿದ್ರೆ ಅದನ್ನ you have to be able to activate it yourself. ಅಂದ್ರೆ ಅದನ್ನ ಎಲ್ಲಿಂದ ತೆಗೆದು ಎತ್ತು ಇಟ್ಟು ಮಾಡಿ. ಸೊ ಐ ಥಿಂಕ್ ಇನ್ ಅ ವೇ ಇಟ್ಸ್ ಗುಡ್ ಬಿಕಾಸ್ ಇಟ್ಸ್ ಕೆಪ್ಟ್ ಮೀ ಫಿಟ್ ಅಂಡ್ ಸ್ಟ್ರಾಂಗ್. ಸಿನಿಮಾಗೆ ವಾಪಸ್ ಬರಬೇಕು ಅಂತ ನೀವು ಬಂದಿದ್ದೀರಿ, ಅಂಡ್ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಸಿಕ್ಕರೆ ಅದಕ್ಕೆ ರೆಡಿ ಇದ್ದೀರಿ? ಅದಕ್ಕೂ ರೆಡಿ ಇದ್ದೀರಿ? ಆಫ್ ಕೋರ್ಸ್, ಯಾವುದೇ. ಬಿಕಾಸ್ ನಾನು ಆಗ್ಲೇ 2 ಯೂಟ್ಯೂಬ್ ಫಿಲ್ಮ್ಸ್ ಮಾಡಿದ್ದೀನಿ ಅಂಡ್ ಆಡ್ ಫಿಲ್ಮ್ಸ್ ಮಾಡಿದ್ದೀನಿ. ಸೊ ಯಾವುದೇ ಒಂದು ಆಪರ್ಚುನಿಟಿ ಸಿಕ್ಕಿದ್ರು ನಂಗೆ ಏನ್ ಖುಷಿ ಕೊಡುತ್ತೆ ಅಂದ್ರೆ ಕ್ಯಾಮ್ರಾ ಮುಂದೆ ಇರೋದು. ದಟ್ ಇಸ್ ಇಟ್. ವೆರಿ ಸಿಂಪಲ್ ಅಂಡ್ ಕ್ಲಿಯರ್ ಅಬೌಟ್ ದಟ್. ನೀವೊಬ್ಬ ನಟಿ ಅನ್ನೋದು ಹೊರತಾಗಿ ನಿಮ್ಮ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ರಿಸರ್ಚ್ಗಳನ್ನ ಮಾಡುವಾಗ ಕಾಣಿಸಿದ್ದು, ಯಂಗ್ ಜನರೇಷನ್ನ ಮೋಟಿವೇಟ್ ಮಾಡಬೇಕು, ಅವ್ರನ್ನ ಇನ್ಸ್ಪೈರ್ ಮಾಡಬೇಕು ಅನ್ನೋ ತುಡಿತ ಬಹಳ ಕಾಣಿಸಿದೆ ನಿಮ್ಮಲ್ಲಿ. ಹೌದು, ನಾನು ಇನ್ಸ್ಟಾಗ್ರಾಮ್ ಮೂಲಕ ಅದನ್ನ ತುಂಬಾ ಮಾಡ್ತೀನಿ. ನನಗೆ ಲೈಫ್ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ನನಗೆ ಜೀವನ ಅನ್ನೋದು ತುಂಬಾ ಒಂದು ಲೆಸನ್ಸ್ನ ಕಲಿಸ್ಕೊಟ್ಟಿದೆ. ಸೊ ಅದನ್ನ ಯಾಕೆ ಶೇರ್ ಮಾಡಬಾರ್ದು? ಅದನ್ನ ಮುಂಚೆ ನನಗೆ ಅನ್ನಿಸ್ತಿತ್ತು, ನನಗೊಂದು ಗಿಲ್ಟ್ ಫೀಲಿಂಗ್ ಇತ್ತು, ಅಥವಾ ನನಗೊಂದು ಶೇಮ್ ಅನ್ನೋ ಒಂದು ಫೀಲಿಂಗ್ ಇರ್ತಿತ್ತು, ಹೆದರಿಕೆ ಅನ್ನೋದೊಂದು ಇರ್ತಿತ್ತು. ಅದನ್ನೆಲ್ಲ ಮುಚ್ಚಿಡ್ತಿದ್ದೆ ನಾನು. ಬಟ್ ನನ್ಗನ್ಸುತ್ತೆ ಇಟ್ ವಾಸ್ ಆ್ಯಕ್ಚುಲಿ ಅ ಗಿಫ್ಟ್. ಕೆಲವು ಸಲ ಎಕ್ಸ್ಪೀರಿಯನ್ಸಸ್ನ ಕೆಟ್ಟದ್ದು ಒಳ್ಳೇದು ಹಂಗೆ ಯೋಚನೆ ಮಾಡಬಾರ್ದು.
ಅದು ಯಾವುದೋ ಒಂದು ಕಾರಣಕ್ಕೆ ನಮ್ಮ ಜೀವನದಲ್ಲಿ ಬಂದಿದೆ. ಓಕೆ. ಅದರಿಂದ ನಾವು ಒಂದು ನಮಗೆ ಖುಷಿ ಕೊಡ್ಬಹುದು, ಇಲ್ಲದಿದ್ರೆ ದುಃಖ ಕೊಡೋದನ್ನ ನಾವು ದುಃಖ ಅನ್ಕೋಬಾರ್ದು, ಎಕ್ಸಾಕ್ಟ್ಲಿ. ನಮಗೆ ನೋವನ್ನ ಅನ್ಕೋಬಾರ್ದು. ಇದು ನಮ್ಗೊಂದು ಪಾಠ ಕಲಿಸ್ತಿದೆ. ನಾವು ನಮ್ಮನ್ನ ಹೇಗೆ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಹೋಗಿ ಅದನ್ನ ಕಲಿಯೋದು ಏನೋ ಒಂದಿರುತ್ತೆ. ಸೊ ನಾನು ಇಲ್ಲಿವರೆಗೆ ಕಲ್ತಿರೋದನ್ನ, ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ಯಂಗ್ ಫಾಲೋವರ್ಸ್ ಇದ್ದಾರೆ. ಓಕೆ. ಸೊ ಇದನ್ನ ನಾನು ಯಾವತ್ತೂ ನಾನು ಡೈರೆಕ್ಟ್ ಮೆಸೇಜಸ್ ಅಲ್ಲಿ DMs ಅಲ್ಲಿ ತುಂಬಾ ಶೇರ್ ಮಾಡ್ತಿದ್ದೆ. ಆಮೇಲೆ ಅನ್ನಿಸ್ತು ಒಬ್ಬರನ್ನ ಹತ್ರ ಮಾತ್ರ ಶೇರ್ ಮಾಡೋದು ಯಾಕೆ, ವೈ ಡೋಂಟ್ ಐ ಶೇರ್ ಇಟ್ ಜನರಲಿ. ಇವತ್ತಿನ ಮಾಡರ್ನ್ ಡೇ ಡೇಟಿಂಗ್ ಇರಬಹುದು, ಯು ನೋ ಹೌ ಕಾಂಪ್ಲಿಕೇಟೆಡ್ ಯಂಗ್ ಪೀಪಲ್ಸ್ ಡೇಟಿಂಗ್ ಸಿಚುವೇಶನ್ ಇಸ್. ಸೊ ರಿಲೇಶನ್ಶಿಪ್ ಬಗ್ಗೆ ಇರಬಹುದು, ಕಾನ್ಫಿಡೆನ್ಸ್ ಬಗ್ಗೆ ಇರಬಹುದು. ಕಾನ್ಫಿಡೆನ್ಸ್ ಕೆಲವು ಸಲ ಮನೆಯಲ್ಲಿ ಕೂಡ ಅವ್ರ ತಂದೆ ಹತ್ರ ಮಾತಾಡೋಕ್ಕೂ ಕೆಲವ್ರಿಗೆ ಕಾನ್ಫಿಡೆನ್ಸ್ ಇರಲ್ಲ, ಅಥವಾ ಆಫೀಸಲ್ಲಿ ಅವ್ರ ಬಾಸ್ ಜೊತೆ, ಅವ್ರ ಕಾಲೀಗ್ಸ್ ಜೊತೆ ಹೇಗೊಂದು ಡೈನಾಮಿಕ್ಸ್ ಇರುತ್ತೆ ಅಂದ್ರೆ ಅದನ್ನ ಅವ್ರು ಹೇಗೆ ಕಾನ್ಫಿಡೆನ್ಸ್ ಇಂದ ಚೇಂಜ್ ಮಾಡ್ಕೋಬಹುದು. ಅಥವಾ ಕೆಲವ್ರಿಗೆ ಯುನೋ ದೇ ಕುಡ್ ಬಿ Gen Z or they could be someone who's 34 still doesn't have the confidence, whether it's a man or a woman, opposite gender na ಹೇಗೆ ಮಾತಾಡ್ಸೋದು ಅಂತ. ಓಕೆ ಓಕೆ. We are all very connected. ಫೋನ್ ಅಲ್ಲಿ ನಾವು ಎಲ್ಲ ಆಪ್ ಅಲ್ಲೂ we are connected with everyone, ಬಟ್ ನಾವು ಡೈರೆಕ್ಟ್ ಒನ್ ಆನ್ ಒನ್ ಮಾತಾಡ್ಬೇಕಾದ್ರೆ ಆ ಟೈಪಿಂಗ್ ಏನಿದೆ ಅದು ಮಾತಲ್ಲಿ ಬರಲ್ಲ. ಸೊ ಇದ್ರ ಬಗ್ಗೆ ನನ್ನ ಜೊತೆ ತುಂಬಾ ಮಾತಾಡ್ತಾರೆ. ಸೊ ಐ ವಾಂಟ್ ಟು ಗಿವ್ ದೆಮ್ ದ್ಯಾಟ್, ಯು ನೋ, ಬೇಸಿಕ್ಲಿ ನಾನು ಹೇಳೋದು ಒಂದೇ, ಕಾನ್ಫಿಡೆನ್ಸ್ ಇಸ್ ನಾಟ್ ಸಮಥಿಂಗ್ ಯು ಆರ್ ಬಾರ್ನ್ ವಿತ್. ಕಾನ್ಫಿಡೆನ್ಸ್ ಅಂದ್ರೆ ಆತ್ಮವಿಶ್ವಾಸ, ಅದು ನಮ್ಗೆ ಹುಟ್ಟುಗುಣ ಅಂತ ಹೇಳೋದು ತಪ್ಪು. ಆತ್ಮವಿಶ್ವಾಸ ಅನ್ನೋದು ಒಂದು ಸ್ಕಿಲ್, ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಅಥವಾ ನನ್ಗೆ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಬಂದ್ಮೇಲೆ ಈ ಕೆಲಸ ಮಾಡ್ತೀನಿ ಅನ್ಬಾರ್ದು. ಇಲ್ಲ, ನೀವು ಫಸ್ಟ್ ಆ ಕೆಲಸ ಮಾಡೋದನ್ನ ಆಕ್ಷನ್ ನ ಸ್ಟಾರ್ಟ್ ಮಾಡಿ, ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ತಾನೇ ಬರುತ್ತೆ ನಿಮಗೆ. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಅದು ಹೆಚ್ಚುತ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ಇಸ್ ಮೈ ಥಿಂಗ್ ಟು ಥಿಂಕ್. ಆದ್ರಿಂದ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ಜನಕ್ಕೆ ಇದನ್ನ ಡೈರೆಕ್ಟ್ ಮೆಸೇಜಸ್ ಅಲ್ಲಿ ಕೊಡ್ತೀನಿ. ಇವಾಗ ಕಾನ್ಫಿಡೆನ್ಸ್ ಕೋಚಿಂಗು ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ನಾನು ರೀಲ್ಸ್ ಈ ತರ ಒಂದು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಹೇಳೋದ್ರಲ್ಲಿ, ಕೆಲವು ಸಲ ನಾನು ಡೇಟಿಂಗ್ ಬಗ್ಗೆ ಕೇಳಿದಾಗ ಇಟ್ ಇಸ್ ಸೋ ಫನಿ. ಸಮ್ಮನ್ ಆಸ್ಕ್ ಮೀ, ಓ ಇದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ. ನಾನು ನೆಕ್ಸ್ಟ್ ಅದಕ್ಕೆ ಕೇಳೋಣ ಅಂತ ಅನ್ಕೋತಾ ಇದ್ದೀನಿ, ಅಲ್ಲಿಗೆ ಬಂದ್ರೆ ಕಾಮೆಂಟ್ಸ್ ಗಳು ಬರ್ತಾ ಇರುತ್ತೆ, ವೆರೈಟೀಸ್, ಒಬ್ಬೊಬ್ಬರದು ಒಂದೊಂದು ರೀತಿ. ಒಬ್ಬೊಬ್ಬರದು ತುಂಬಾ ಹ್ಯಾಶ್ ಆಗಿ ಕಾಮೆಂಟ್ ಮಾಡೋರು ಇರ್ತಾರೆ, ನೆಗೆಟಿವ್ ಆಗಿ ಏನೋ ಕೆಲವರು ಇರ್ತಾರೆ, ಕಾಲ್ ಎಳಿಯೋರು ಇರ್ತಾರೆ, ಎಲ್ಲಾ ತರದವರು ಹೇಗೆಲ್ಲ ಬರುತ್ತೆ ನಿಮ್ಗೆ? ಹೇಳ್ಬಹುದಾ ಇಲ್ವಾ ಅಂತಾನು ಗೊತ್ತಿಲ್ಲ ನನಗೆ. It will be a comment about my energy or about my looks. Okay. Yes. So ಮುಂಚೆ ಅನ್ಸೋದು ಇದೇನಿದು, ನನ್ನ ಯುನೋ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ಅವ್ರು ಎಲ್ರು ನೋಡ್ತಾರೆ ಅಂತ. ಆಮೇಲೆ ಅನ್ನಿಸ್ತು ಯುನೋ ಇಟ್ ಇಸ್ ನಾಟ್ ಆನ್ ಮೀ, ಅದು ಹೇಳೋರ್ ಮೇಲಿದೆ. ಸೊ ಅದಕ್ಕೂ ಐ ಕಾಂಟ್ ಕಂಟ್ರೋಲ್ ದೆಮ್, ಐ ಕ್ಯಾನ್ ಓನ್ಲಿ ಕಂಟ್ರೋಲ್ ಮೈ ಆಕ್ಷನ್ಸ್ ಆರ್ ಡೂ ವಾಟ್ ಐ ವಾಂಟ್. ತಗೋಬೇಕಾ ಬೇಡವಾ ಅಷ್ಟೇ. ಅದು ದಟ್ ಇಸ್ ಎಕ್ಸೆಪ್ಟ್. ಇಟ್ ಈಸ್ ಅ ಪಬ್ಲಿಕ್ ಅಕೌಂಟ್ ಬಿಕಾಸ್ ಅಂಡ್ ಸೋಷಿಯಲ್ ಮೀಡಿಯಾ ಅನ್ನೋದು ನಾವು ದ ಅದರ್ ಥಿಂಗ್ ಐ ವಾಂಟ್ ಟು ಟೆಲ್ ಯಂಗ್ ಪೀಪಲ್ ಇಸ್ ಸೋಷಿಯಲ್ ಮೀಡಿಯಾ ಇಸ್ ಡೋಂಟ್ ವರಿ ಅಬೌಟ್ ಇಟ್. ಇಟ್ ಈಸ್ ಟು ಎಕ್ಸ್ಪ್ರೆಸ್ ನಿಮ್ಮ ಸೆಲ್ಫ್ ಎಕ್ಸ್ಪ್ರೆಷನ್. ನಿಮಗೆ ಏನೋ ಒಂದು ಹೇಳಬೇಕು ಅಂತ ಒಂದು ವಾಯ್ಸ್ ಇರುತ್ತೆ ಒಳಗೆ. ನನಗೆ ನನ್ನ ಯುನೋ ಇನ್ ಬಿಟ್ವೀನ್ ಬಾಲ್ಯದಲ್ಲಿತ್ತು, ಗ್ರೋಯಿಂಗ್ ಅಪ್ ಇತ್ತು, ಆಮೇಲೆ ಐ ಲಾಸ್ಟ್ ಮೈ ವಾಯ್ಸ್. ಸೊ ನನಗೆ ಹೇಳೋದು ತುಂಬಾ ಇದೆ ಈಗ. ಓಕೆ, ಸೊ ಐ ವಾಂಟ್ ಟು ಎಕ್ಸ್ಪ್ರೆಸ್ ಇಟ್. ತಪ್ಪೇನಿಲ್ಲ, ಸೊ ಅದ್ರಲ್ಲಿ ತಪ್ಪೇನಿಲ್ಲ. ಸೊ ಅಯ್ಯೋ ಹಿಂಗೆ ಅನ್ಕೊಂಡು ಇದು ಹೇಳಿದ್ರೆ ಅವ್ರೇನ್ ಅನ್ಕೋತಾರೆ, ಇವ್ರೇನಂತ, ಐ ರಿಯಲಿ ಡೋಂಟ್ ಕೇರ್. ನೀವು ಅಷ್ಟೇ ಕೇಳ್ಕೊಳ್ತಿರೋರೀಗ, ಪ್ಲೀಸ್ ಡೋಂಟ್ ಕೇರ್. ನಿಮ್ ಸೋಷಿಯಲ್ ಮೀಡಿಯಾ ನಿಮ್ದು, ಇಟ್ ಈಸ್ ಯೋರ್ಸ್, ಇಟ್ ಈಸ್ ಯೋರ್ ಚಾನಲ್. ಯು ಹ್ಯಾವ್ ಟು ಸೇ, ಯು ಹ್ಯಾವ್ ಟು ಸೆಲ್ಫ್ ಎಕ್ಸ್ಪ್ರೆಸ್. ಅದನ್ನ ಯಾವಾಗ್ಲೂ ಆ ವಾಯ್ಸ್ ನ ನಾವು ಕಳ್ಕೋಬಾರ್ದು, ಬಿಕಾಸ್ ದಟ್ ಇಸ್ ವಾಟ್ ವಿಲ್ ಗಿವ್ ಯು ಕಾನ್ಫಿಡೆನ್ಸ್ ಅಂಡ್ ದಟ್ ಇಸ್ ವಾಟ್ ವಿಲ್ ಹೆಲ್ಪ್ ಯು ಗ್ರೋ. ಅಂಡ್ ಆಲ್ಸೋ ಯುನೋ ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ, ಅಗೇನ್ ಯಂಗ್ ಜನರೇಷನ್ಗೆ ಯುನೋ ನೀವು ನೋಟಿಸ್ ಮಾಡಿರ್ತೀರಾ, ನಮ್ಮನ್ನ ಎನ್ಕರೇಜ್ ಮಾಡಿ ನಮ್ಮ ಬಗ್ಗೆ ಒಳ್ಳೇದನ್ನ ಹೇಳೋರು ಯಾವತ್ತೂ ನಮಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಅಂತ ಹೇಳಲ್ಲ. ಅದ್ ಯಾರೋ ಗೊತ್ತಿಲ್ಲದೆ ಇರೋರು ಥರ್ಡ್ ಪಾರ್ಟಿ ಅವರೇ ಅನ್ನೋನ್ ಯಾರು ಇರ್ತಾರೆ ಅವರೇ ಹೇಳೋದು. So don't expect any good comments or anything from friends or relatives. They are not going to say it. ನೀವು ಹೇಳೋದನ್ನ ಒಂದು ತಪ್ಪದೆ ಅಥವಾ ನೀವು ಪೋಸ್ಟ್ ಮಾಡೋದನ್ನ ಒಂದು ತಪ್ಪದೆ ನೋಡ್ತಿರ್ತಾರೆ, ಅದ್ರ ಬಗ್ಗೆ ಒಳ್ಳೇದನ್ನ ಹೇಳಲ್ಲ ಅಥವಾ ಅದಕ್ಕೊಂದು ಲೈಕ್ ಕೊಡಲ್ಲ. But you're not doing it for likes. You're doing it for self-expression. Exactly. And you should be able to have straight talk.
ನಿಮ್ಮ ಸ್ಟ್ರೇಟ್ ಟಾಕಿಂದ ನಿಮ್ಮ ಪರ್ಸನಲ್ ರಿಲೇಷನ್ಶಿಪ್ಸ್, ನಿಮ್ಮ ಪ್ರೊಫೆಷ್ನಲ್ ರಿಲೇಷನ್ಶಿಪ್ಸ್ ಎಲ್ಲದ್ರ ಮೇಲೆ ಅದರ ಪರಿಣಾಮ ಬೀರುತ್ತೆ. ಅಂದ್ರೆ ಇವಾಗ ನಾನು ಒಳ್ಳೆಯವಳಾಗಿ ಕಾಣಿಸ್ಕೋಬೇಕು ಆದ್ರಿಂದ ಹೀಗೆ ಮಾತಾಡ್ತಿದ್ದೀನಿ, ಅದು ಬೇಡ. ನಿಮಗೆ ಏನ್ ಅನ್ಸುತ್ತೆ ಓಪನ್ ಆಗಿ ಹೇಳ್ಬಿಡ್ಬೇಕು. ನೀವು ರೂಡ್ ಆಗಿರ್ಬೇಕು, ಕೆಟ್ಟದಾಗಿ ಮಾತಾಡ್ಬೇಕು ಅಂತಲ್ಲ, ಬಟ್ ನಿಮಗೆ ಅನ್ಸಿದ್ದನ್ನ ಕರೆಕ್ಟ್ ಆಗಿ ಹೇಳ್ಬೇಕು. ಸೊ ಸ್ಟ್ರೇಟ್ ಟಾಕ್ ಇದ್ರೆ ಅದು ನಿಮಗೂ ಒಳ್ಳೇದು, ಕೇಳಿಸ್ಕೊಳ್ಳೋರ್ಗೂ ಒಳ್ಳೇದು. ಅಂಡ್ ಇಟ್ ವಿಲ್ ಹೆಲ್ಪ್ ಯುವರ್ ಪ್ರೊಫೆಷನಲ್ ಅಂಡ್ ಪರ್ಸನಲ್ ರಿಲೇಶನ್ಶಿಪ್ಸ್. ತುಂಬಾನೇ ಹೆಲ್ಪ್ ಆಗುತ್ತೆ ಅದರಿಂದ. ಅಲ್ಲದೆ ಇವಾಗ ಇನ್ನೊಂದು ಏನು ಕಳ್ಕೊಂಡ್ಬಿಟ್ಟಿದ್ದೀವಿ, ವಿತ್ ಟೂ ಮಚ್ ಸ್ಕ್ರೀನ್ ಟೈಮ್, ಲುಕಿಂಗ್ ಅಟ್ ಅವರ್ ಫೋನ್ಸ್ ಆಲ್ ದ ಟೈಮ್, ಅಂದ್ರೆ ವಿ ಡೋಂಟ್ ಲಿಸನ್ ಟು ಎನಿ ಒನ್. ಅವ್ರು ಏನು ಹೇಳ್ತಿದ್ದಾರೆ ಸರಿ, ಏನೋ ಒಂದು ಅವ್ರು ಪೂರ್ತಿಯಾಗಿ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನಾವು ಫುಲ್ ಗಮನ ಕೊಟ್ಟು ಕೇಳಬೇಕು. ಅವಾಗ ಅವ್ರ ಜೊತೆ ಒಂದು ಕಾನ್ಫ್ಲಿಕ್ಟ್ ಇರ್ಲಿ ಅಥವಾ ಅವ್ರ ಜೊತೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿ, ಅದು ಆಕ್ಚುಲಿ ಕಮ್ಮಿ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಅದು ಹೊರಟೇ ಹೋಗುತ್ತೆ, ಆ ಕಾನ್ಫ್ಲಿಕ್ಟೇ ಹೊರಟೋಗುತ್ತೆ. ನಾವು ಬೇರೆಯವ್ರನ್ನ ಫುಲ್ ಆಗಿ ಲಿಸನ್ ಮಾಡ್ತಿಲ್ಲ, ಕೇಳಿಸ್ಕೊತಿಲ್ಲ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ. ಸೊ ಒಂದು ಎಟಿಕೆಟ್, ಮ್ಯಾನರ್ಸ್ ಅಲ್ಲದೆ ಈ ಒಂದು ಕಾರಣಕ್ಕಾಗಿ ನೀವು ಯಾರದೇ ಮೀಟ್ ಮಾಡ್ತಿದ್ರೆ, ಯಾರದೇ ಒಂದು ಪ್ರೊಫೆಷನಲ್ ಮೀಟಿಂಗ್ ಇದ್ರೆ, ದಯವಿಟ್ಟು ನಿಮ್ಮ ಫೋನ್ನ ಅಪ್ಸೈಡ್ ಡೌನ್ ಇಡಿ, ಪಕ್ಕದಲ್ಲಿ ಇಡಿ, ಅಪ್ಸೈಡ್ ಡೌನ್ ಇಡಿ. ಸೊ ಅದು ಮೆಸೇಜ್ ಬಂತು ಇದಾಯ್ತು ಅಂದ್ರೆ ನಿಮಗೆ ಡಿಸ್ಟ್ರಾಕ್ಷನ್ ಇಲ್ಲದೆ ಇರಲಿ. ಅವ್ರು ಇನ್ನೊಬ್ಬರು ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ? ಇವತ್ತು ಫೋನ್ ಅನ್ನೋದು ಹೇಗಾಗಿದೆ ಅಂದ್ರೆ ಪಕ್ಕದಲ್ಲೇ ಇದ್ರೂ ಕೂಡ ಪಕ್ಕದಲ್ಲಿ ಕೂತ್ಕೊಂಡು ಮೆಸೇಜ್ ಮಾಡುವಂತ ಟೈಮ್ ಬಂದಿದೆ. And Papa, also it is so hard as a middle class person in Bangalore. ಇವಾಗ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಆ ಮಕ್ಕಳಿಗೆ ಟೈಮ್ ಕೊಡಕ್ಕೆ ಯಾರ ಹತ್ರ ಟೈಮ್ ಇದೆ? ಸೊ ಆ ಮಕ್ಕಳು ಸ್ಕ್ರೀನ್ ಟೈಮ್, these are all modern day problems, so we should pay attention to this. ಆ ಸ್ಕ್ರೀನ್ ಟೈಮ್ಗೆ ಸ್ವಲ್ಪ ರೆಡ್ಯೂಸ್ ಮಾಡಿ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ಸ್, ಮನೆಯಲ್ಲಿ ಇರೋ 3-4 ಜನನಾದ್ರೂ ನಾವು ಒಟ್ಟಿಗಿದ್ದು ಒಟ್ಟು ಕೂತು ಮಾತಾಡಿ ಒಟ್ಟಿಗೆ ಟೇಬಲ್ಗೆ ಬಂದು ಅಥವಾ ಎಲ್ಲಿ ಕೂತ್ಕೊಂಡು ಊಟ ಮಾಡ್ತೀವೋ ಟಿವಿ ಇಲ್ಲದೆ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮೊದಲೆಲ್ಲ ಒಂದು ಮನೆ ಅಂದ್ರೆ ಅಲ್ಲಿ ಒಂದು ಕತೆ ಇರ್ತಿತ್ತು, ಈಗ ಒಂದು ಮನೆಯಲ್ಲಿ ಒಂದು 10 ಕತೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಹೌದು, ಆ ತರದ ಒಂದು ಪರಿಸ್ಥಿತಿ ಇವತ್ತಿನ ಸಂದರ್ಭಕ್ಕೆ ಬಂದಿದೆ ಅಂತ ಖಂಡಿತ. ಅಂಡ್ ಇಟ್ ವಿಲ್ ಹ್ಯಾವ್ ಅ ಸೋಷಿಯಲ್ ಇಂಪ್ಯಾಕ್ಟ್. ಆ ಸೋಷಿಯಲ್ ಇಂಪ್ಯಾಕ್ಟ್ ಗೊತ್ತಾಗ್ತಿದೆ. ದಟ್ ಈಸ್ ದ ಹೋಲ್ ಇಂಪ್ಯಾಕ್ಟ್. ಬಿಕಾಸ್ ನಮಗೆ ಹೇಗೆ ಕಮ್ಯುನಿಕೇಟ್ ಮಾಡೋದು ಅನ್ನೋದನ್ನೇ ಮರ್ತೋಗಿದ್ದೀವಿ. ಅಂಡ್ ಫೋಕಸ್ ಮಾಡೋ ಕೆಪಾಸಿಟಿ, ಕಾನ್ಸಂಟ್ರೇಷನ್ ಇಲ್ಲ. ಫ್ಯೂ ಸೆಕೆಂಡ್ಸ್ ಅಲ್ಲೇ ಇನ್ನೊಂದು ಮತ್ತೊಂದು. ಅದ್ರದ್ದು ರಿಲೇಶನ್ಶಿಪ್ಸ್ ಅಲ್ಲೂ ಅದ್ರದ್ದು ಪರಿಣಾಮ ಸೇಮ್ ಇಂಪ್ಯಾಕ್ಟ್ ಬಿಕಾಸ್ ಒಂಥರ ಪ್ರೀತಿ ಅಂದ್ರೆ ದೇ ಇಮ್ಯಾಜಿನ್ ದಟ್ ಯಾವಾಗ್ಲೂ ಒಂದು ಸಿನಿಮಾಲ್ ಬರೋ ಥರ ಬಂದ್ರೆ ದೇರ್ ವಿಲ್ ಬಿ ಲೈಕ್ ಮ್ಯೂಸಿಕ್, ರೊಮ್ಯಾಂಟಿಕ್ ಮ್ಯೂಸಿಕ್ ಕಮಿಂಗ್ ಇನ್, ದಟ್ ಫೀಲಿಂಗ್ ಬಟರ್ಫ್ಲೈಸ್ ಇನ್ ದ ಟಮ್ಮಿ ಅಂತ ಅದಿರುತ್ತೆ ಅಂತ. ದಟ್ ಈಸ್ ಓನ್ಲಿ ಇನ್ ದ ಇನಿಷಿಯಲ್ ಸ್ಟೇಜ್. ಆಮೇಲೆ ಪ್ರೀತಿ ಅಂದ್ರೆ ದ ರಿಯಲ್ ಪ್ರೀತಿ ಇಸ್ ಅ ಕಾಮ್ ಪೀಸ್ಫುಲ್ ಸ್ಟೇಜ್. ದಟ್ ಇಸ್ ವಾಟ್ ಇಟ್ ಇಸ್. ಸೊ ಹಾಗಾಗಿ ಆ ಸಂಬಂಧಗಳು, ರಿಲೇಶನ್ಶಿಪ್ಗಳು ಅಷ್ಟು ಲಾಂಗ್ ಆಗಿ ಅದೊಂದು ಡೆಪ್ತ್ ಇರ್ತಿತ್ತು ಅದಕ್ಕೆ. ಹೌದು, ಇವಾಗೆಲ್ಲ ಪ್ರಾಂಟೋ ಒಂದು ಸ್ವೈಪ್ ಅದು ಇದು ಅಂತ. ಸೊ it is a good thing to have choice. ಆದರೆ we must realize that ಬೆಳೆಯಕ್ಕೆ ಅದಕ್ಕೊಂದು ಟೈಮ್ ಬೇಕು. ಆ್ಯಂಡ್ ಯಾವಾಗಲೂ ಆ ಲೆವೆಲಲ್ಲಿ ಇರಲ್ಲ, ಪೀಸ್ಫುಲ್ ಆಗಿರುತ್ತಲ್ಲ, ಹಂಗೆ ಹೋಗುತ್ತಲ್ಲ, ಅವಾಗ our body is relaxed and listening. that is love ಅನ್ನೋದನ್ನ ನಾವು ಕಲಿಬೇಕು. ಎಕ್ಸಾಕ್ಟ್ಲಿ. ಒಂದು ಬೀಜ ಹಾಕಿದ್ರೆ ಅದು ಮೊಳಕೆ ಹೊಡೆಯುತ್ತೆ, ಆಮೇಲೆ ಸಸಿ ಆಗುತ್ತೆ, ಆಮೇಲೆ ಗಿಡ ಆಗುತ್ತೆ, ಆಮೇಲೆ ಮರ ಆಗುತ್ತೆ, ಒಂದು ಪ್ರೋಸೆಸ್. ಸೊ ಕೊನೆ ಹಂತಕ್ಕೆ ಬಂದಿದ್ದೀವಿ. ನೀವು 2 ವರ್ಷದಿಂದ ಬ್ಯಾಂಗ್ಳೂರಲ್ಲಿ ಇದ್ದೀರಿ ಅಂತ ಹೇಳಿದ್ರಿ. ಏನೇನೆಲ್ಲ ಮಾಡಿದ್ರಿ, ಅದ್ರ ಬಗ್ಗೆ ಒಂದಷ್ಟು ಹೇಳ್ಬೋದಾ ನಮ್ಮ ಆಡಿಯನ್ಸ್ಗೆ? ಐಕಿಯಾ ಆಡ್ ಶೂಟ್ ಮಾಡಿದ್ದೀನಿ, ತನಿಷ್ಕ್, ಇಟ್ ವಾಸ್ ಅ ಲಾಟ್ ಆಫ್ ಫನ್. ತನಿಷ್ಕ್ ಆಡ್ ಶೂಟ್ ಮಾಡಿದ್ದೀನಿ. ಅದರಲ್ಲಂತೂ ತನಿಷ್ಕಲ್ಲಿ ದೇ ಗೇವ್ ಮಿ, ಐ ವಾಸ್ ದ ಮದುವೆ ಸೀನ್, ಅದು ಮದುಮಗಳ ಆಂಟಿ ನಾನು. So they gave me a lot of diamonds to wear. So out of curiosity I was asking. Of course ad koduvaga security will take photo enen ಹಾಕೊಂಡಿದ್ದಾರೆ ಇವರು ಅದು ಇದು ಅಂತ. Okay. So ಎಷ್ಟಿರಬಹುದು ಇದ್ರದ್ದು ವರ್ತ್ ಅಂತ. ನಾನೇ ಸಿಕ್ಕಾಪಟ್ಟೆ ಏನು ಹಾಕೊಂಡ್ಬೆ, ಜಸ್ಟ್ ಒನ್ ಸಿಂಪಲ್ ಸೆಟ್ ಬಳೆಗಳು, ಒಂದು ಉಂಗುರ ಅಷ್ಟೇ ಹಾಕೊಂಡಿದ್ದು. So they said, oh, this diamonds, ma'am, it's worth about 30 lakhs. And I was shocked. So that was a fun ad. ಆ್ಯಂಡ್ ಅದೇ ರೀಸೆಂಟ್ಲಿ ಹೇಳಿದ್ನಲ್ಲ, ಮೇಕ್ ಯುವರ್ ಓನ್ ಪರ್ಫ್ಯೂಮ್, MYOP ಅಂತ, ಅದು ಮದರ್ಸ್ ಡೇಗೆ ಮಾಡಿದೆ. ತುಂಬ ಒಳ್ಳೆ ಕತೆ. ಅದರಲ್ಲಿ ಐ ವಾಸ್ ವೆರಿ ಫಾರ್ಚುನೇಟ್ ಟು ವರ್ಕ್ ವಿತ್ ಮೇಘಾ ಶೆಟ್ಟಿ ಅವರ ತಾಯಿ ಪಾತ್ರ ಅದರಲ್ಲಿ. ತುಂಬ ಒಳ್ಳೆ ಇದು.
And I've done a few things like that. ಅದೇ ಕುಕು ವರ್ಟಿಕಲ್ ಸೀರೀಸ್ ಅಲ್ಲಿ ಒಂದು ಮಾಡಿದೆ. And ಇನ್ನೊಂದು couple of other ads for Meta ads. ಒಂದು ಬೆಂಗಾಲಿನಲ್ಲಿ ಅವ್ರು ಲೈನ್ ಕೊಟ್ಟರು ಏನೋ ಕಲ್ತ್ಕೊಂಡು ಮಾಡಿದೆ. ಇನ್ನೊಂದು ಹಿಂದಿ ಚೆನ್ನಾಗಿ ಬರುತ್ತೆ. ದಟ್ ವಾಸ್ ನಾಟ್ ಅ ಪ್ರಾಬ್ಲಮ್. So yeah, a few things, and hopefully there's another movie coming up which will happen soon. Kannadadalli. Yes, ಕನ್ನಡದಲ್ಲಿ ಇನ್ನೊಂದು ಸಿನಿಮಾ ಅನ್ಕೊಂಡಿದ್ದೀನಿ. So let us see what happens. So this is ಯಾವ ತರದ ಪಾತ್ರಗಳ ನಿರೀಕ್ಷೆಯಲ್ಲಿದ್ದೀರಿ? ಎಲ್ಲ ಪಾತ್ರನೂ ಮಾಡಬಲ್ಲೆ ಅಂತ ಓಪನ್ ಆಗಿದ್ದೀರಾ ಅಥವಾ? Absolutely. See, ನನಗೆ ಆ ಕುಕು ಸೀರೀಸ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗಿದೆ ಏನು ಅಂದ್ರೆ, of course the whole thing is that ಎಲ್ಲದಕ್ಕೂ ಒಂದು ಶಾಕ್ ವ್ಯಾಲ್ಯೂ ಇರಬೇಕು. ಬಿಕಾಸ್ 2 minutes ಅಲ್ಲಿ ಅವ್ರದ್ದು ಎಪಿಸೋಡ್ ಮುಗಿಸ್ಬಿಡ್ಬೇಕಲ್ಲ. ಬಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಅದರಲ್ಲಿಂದ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ಅದರಲ್ಲಿ ನಾನು ಆ ಹೀರೋಯಿನ್ ನ ಸ್ಟೆಪ್ ಮದರ್. ಸೊ ನಾನು ಲೈಫಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿಲ್ಲ. ಸೊ ದಿಸ್ ವಾಸ್ ದ ಫಸ್ಟ್ ಟೈಮ್. ಇಟ್ ವಾಸ್ ಅ ಲಾಟ್ ಆಫ್ ಫನ್. ಅವಳನ್ನ ಅದೇನೋ ರೋಪಲ್ಲಿ ಹಾಕಿ ಕಳೆದು ಹಿಂಗೆ ಎಸ್ದು ಅವಳನ್ನ ಮಾರಕ್ ನೋಡಿ, ಆಮೇಲೆ ಅವಳ ಬಾಯ್ ಫ್ರೆಂಡ್ಗೆ ಚಾಕುಲ್ ಚುಚ್ಚಕ್ ನೋಡಿ ಅಂತದ್ದೆಲ್ಲ ಒಂದು ಮಾಡಿ ತುಂಬಾ ಇಟ್ ವಾಸ್ ಫನಿ. ಆಸ್ ಅನ್ ಆಕ್ಟರ್ ಐ ವಾಂಟ್ ಅ ಚಾಲೆಂಜಿಂಗ್ ರೋಲ್. ಈ ಗೋಳ್ ಹಾಕೊಂಡು ಏನೋ ಅಳ್ತಾ ಇರೋ ಒಂದು ತಾಯಿ ಪಾತ್ರ, ಲೈಕ್ ಪ್ಲೀಸ್, I mean, ಪಾತ್ರ ಕೊಟ್ರೆ ಮಾಡ್ತೀನಿ, but I want a strong women's role. That's what. Like it could be a police woman, a principal, or something like anything. Exactly. ಅಥವಾ ಒಂದು ಸ್ಟ್ರಾಂಗ್ ತಾಯಿ. ಬಿಕಾಸ್ ನೀವು ನೋಡಿದ್ರೆ ನಾವು ಸಿನಿಮಾನಲ್ಲಿ ಪೋರ್ಟ್ರೇ ಮಾಡ್ತಿರೋ ತಾಯಂದ್ರು ನಿಜ ಜೀವನದಲ್ಲಿ ಯಾವ ತಾಯಿ ಆತರ ಇಲ್ಲ. ಎಕ್ಸಾಕ್ಟ್ಲಿ. ಸೀರಿಯಲ್ ನೋಡಿದ್ರೆ ಅಂತೂ ನೀವು ಖಂಡಿತವಾಗ್ಲೂ ಹಂಗಿರಲ್ಲ ಅಂತ ಅನ್ಕೊಳ್ತೀನಿ. ಇವಾಗ ಬರ್ತಾ ಇರೋ ಸೀರಿಯಲ್ಸ್ ಅಲ್ಲಿ. Because we are all strong. Nanagu ಬೆಳೆದಿರ my daughter is a lawyer. My son works financially. Okay. Do I look like a sad mother to you? I'm not. No. So ನಾನು ಯಾವುದೋ ಒಂದು ಹಳೆ ಸೀರೆ ಉಟ್ಕೊಂಡು ಗೋಳ್ ಹಾಕೊಂಡು no, we are not like that. We are outgoing. ನಾವು ಸೋಲೋ ಟ್ರಾವೆಲ್ ಮಾಡ್ತೀವಿ, ನಾವು ಜೀವನಾನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಸಂತೋಷ ಪಡ್ತೀವಿ, ಇಂಡಿಪೆಂಡೆಂಟ್ ಆಗಿರ್ತೀವಿ. ಸೊ ಈ ನಮ್ಮ ಕಥೆಗಳಲ್ಲಿ, ನಮ್ಮ ಸಿನಿಮಾ ಸೀರಿಯಲ್ಸ್ ಅಲ್ಲಿ ಯಾಕೆ ಇನ್ನೂ ತಾಯಿ ಅಂದ್ರೆ ಹಾಗೆ ಅಂತ. ಅಂಡ್ ಇನ್ಫ್ಯಾಕ್ಟ್ ನಾನು ಬಂದಾಗಿಂದ ಹಳ್ಳಿಗಳಲ್ಲಿ ತುಂಬಾ ಹೋಗಿ ಇದ್ದು ಮಾಡಿದೀನಿ. ಬಿಕಾಸ್ ನಮ್ಮ ಅಣ್ಣನ ತೋಟದಲ್ಲಿ ಕೆಲಸ ಮಾಡೋರು ಹಿರಿಯೂರು ಮತ್ತೆ ಆತ ಅಲ್ಲಿದ್ದಾರೆ. ಅಲ್ಲಿ ಅವ್ರ ಮಾರಮ್ಮನ ಜಾತ್ರೆಗೆ ಹೋಗಿದ್ದೀನಿ, ಸುತ್ತೂರು ಜಾತ್ರೆಗೆ ಹೋಗಿದ್ದೀನಿ. ಹೋಗಿ ಹಳ್ಳಿಗಳಲ್ಲೇ 2-3 ದಿನ ಇದ್ದು ಬರ್ತೀನಿ. ಯಾರ ಮನೇಲಿ ಜಾಗ ಕೊಡ್ತಾರೋ ಅವ್ರ ಮನೇಲಿ ಇರ್ತೀನಿ. ಖುಷಿ ಕೊಡುತ್ತೆ. ಅಲ್ಲಿ ಊಟ ಕೊಡೋರ್ಗೆ ಏನು ಕಮ್ಮಿ ಇಲ್ಲ, ಇಡೀ ರಸ್ತೆನೆ ಕರೀತಿರುತ್ತೆ ನಮ್ ಮನೆಗ್ ಬನ್ನಿ ಅಂತ. ಅಲ್ಲಿ ಹಳ್ಳಿ ಜನದ್ರಲ್ಲಿ ಕೂಡ ಯಾರು ಇಲ್ಲಿ ಈ ತರ ಪೋರ್ಟ್ರೇ ಮಾಡ್ತಾರಲ್ಲ, ಏನೋ ಬ್ಯಾಕ್ವರ್ಡು ಹೆಂಗ್ಸಂದ್ರೆ ಹೆದರ್ಕೊಂಡಿರ್ತಾಳೆ, ಹೀಗಿರ್ತಾಳೆ, ಯಾರು ಆತರ ಇಲ್ಲ. ವಿ ಆರ್ ಆಲ್ ಪ್ರೋಗ್ರೆಸ್ಡ್. ನಾನು ಹೋಗಿದ್ದ ಆ ಊರಿನಲ್ಲಿ ನಾನಿದ್ದು ಐ ಥಿಂಕ್ ದೇವದ ದಲಿತರು ಆ ರಸ್ತೆಯಲ್ಲಿ ಇದ್ದಿದ್ದು. ಬಿಕಾಸ್ ಅವ್ರಿಗೆ ಜಾತ್ರೆ, ಐ ಮೀನ್ ಅವ್ರ ಪೂಜೆ ಮಾಡೋ ದಿನ ಕೊನೆ ದಿನ, ಫಸ್ಟ್ ಲಿಂಗಾಯತರಿಂದ ಸ್ಟಾರ್ಟ್ ಆಗಿ ಕೊಳಗ್ ಬಂದು ಕೊನೆ ದಿನ ಇವ್ರ ದಿನ. ನಾನು ಅವ್ರ ಮನೇಲಿ ಇದ್ದಿದ್ದು, ನಾವು ಕೊನೆ ದಿನ ಹೋಗಿದ್ದು. ಹಾಗಾಗತ್ತೆ ಅವ್ರ ಜಾತ್ರೆನಲ್ಲಿ. ಸೊ ಆ ರಸ್ತೆನಲ್ಲಿ ಆ ಶೋ 4 ಜನ PhD ಗಳಿದ್ರು. ಕೆನ್ ಯು ಬಿಲೀವ್ ಇಟ್? ಒಬ್ರು ಕೆಮಿಸ್ಟ್ರಿನಲ್ಲಿ, ಇನ್ನಿಬ್ರು ಕನ್ನಡ ಲಿಟ್ರೇಚರ್ ನಲ್ಲಿ PhDs, ಇನ್ನೊಬ್ರು ಯಾವ್ದೋ ಬೇರೆ ಒಂದು ಸೈನ್ಸ್ ಫ್ಯಾಕಲ್ಟಿನಲ್ಲಿ. ಸೊ ವಿ ಹ್ಯಾವ್ ಎವ್ರಿ ಒನ್ ಹ್ಯಾಸ್ ಪ್ರೋಗ್ರೆಸ್. ಅವ್ರ ತಾಯಂದ್ರಾಗ್ಲಿ, ಅವ್ರ ಆ ಮಕ್ಕಳ ಇವಾಗ ಯಾವ PhD ಆಗಿದಾರೋ ಅವ್ರ ಅಜ್ಜಿಯರ್ ನೋಡಿ ಯಾರು ಆತರ ಬ್ಯಾಕ್ವರ್ಡ್ ಆಗಿಲ್ಲ. ಸೊ ನಾವ್ ಆತರ ಹೆಂಗಸ್ರನ್ನ ಆತರ ಪೋರ್ಟ್ರೇ ಮಾಡೋದನ್ನ ನಿಲ್ಲಿಸ್ಬೇಕು. ಬಿಕಾಸ್ ಇಟ್ ರಿಪೀಟ್ಸ್ ದಟ್ ನ್ಯಾರೇಟಿವ್. ಅಂಡ್ ಕೆಲವು ಸಲ ನಾವು ನೋಡ್ಕೊಂಡು ಅನ್ಕೋತೀವಿ, ಅಯ್ಯೋ ನಾನು ಹಾಗೆ ಇರ್ಬೇಕೋ ಏನೋ, ನಾನು ಹೀಗಿರೋದು ತಪ್ಪು ಅಂತ ಅಲ್ವಾ. ಸೊ ನಾವು ನಮ್ಮ ಹೆಣ್ಮಕ್ಳಿಗೆ ತಪ್ಪು ಒಂದು ಲೆಸನ್, ಒಂದು ಪಾಠನ ಕಲಿಸ್ತಿದೀವಿ. ನಮ್ಮ ನ್ಯಾರೇಟಿವ್ ನ ಚೇಂಜ್ ಮಾಡ್ಕೋಬೇಕು. ಅದು ದಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೀಪಲ್. ವೆರಿ ಇಂಪಾರ್ಟೆಂಟ್ ಫಾರ್ ಪೀಪಲ್ ಇನ್ ಮೀಡಿಯಾ ಲೈಕ್ ಯು ಅಂಡ್ ಐ. ನಾವು ಅದನ್ನ ಹೇಳಬೇಕು. ಈ ನ್ಯಾರೇಟಿವ್ ಹಳೇದು, ನೀನ್ ಹಾಗಿರ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ನೀವೆಲ್ಲಿ ಹೋದ್ರೂ ಎಲ್ಲರೂ ನಾವು ಚೇಂಜ್ ಆಗಿದ್ದೀವಿ. ಎಕ್ಸಾಕ್ಟ್ಲಿ, ನೀವು ಹೇಳೋದು ಕರೆಕ್ಟ್. ಸರಿಯಾಗಿದ್ರೂ ಈ ಸೀರಿಯಲ್ ಅಥವಾ ಸಿನಿಮಾಗಳಲ್ಲಿ ರಾಂಗ್ ನೆರೇಟಿವ್ ನ ನೋಡಿ ಅದನ್ನೇ ಸರಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು. ಹೆಂಗಸರು ಅರ್ಥ ಮಾಡ್ಕೋಬಹುದು, ಅಥವಾ ಗಂಡಸರು ನನ್ನ ಹೆಂಡತಿ ಯಾಕೆ ಆತರ ಇಲ್ಲ ರಿಲೇಟ್ ಮಾಡ್ಕೋತಾರೆ. ಸೊ ನಾವು ಅದನ್ನ ಚೇಂಜ್ ಮಾಡ್ಕೋಬೇಕು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. Thank you, Ashok. So lovely speaking with you. Thank you for having me. ಇದು ಅಖಿಲಾ ತಾಂಡೂರ್ ಮೇಡಮ್ ಅವರದು ಒಟ್ಟಾರೆ ಸುದೀರ್ಘವಾದಂತಹ ಮಾತುಕತೆ.
ಎಷ್ಟು ಜನಕ್ಕೆ ಮ್ಯಾಮ್ ಬಗ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಇವತ್ತಿನ ಜನ್ರೇಷನ್ನವ್ರಿಗಂತೂ ಗೊತ್ತಿರಲ್ಲ. ಬಹಳ ವರ್ಷಗಳ ಒಂದು ಅಂತರ. ತುಂಬ ಖುಷಿ ಇದೆ ಅವ್ರು ವಾಪಸ್ ಮತ್ತೆ ಬಂದಿದ್ದಾರೆ ಇಂಡಸ್ಟ್ರಿಯಲ್ಲಿ. ಒಳ್ಳೊಳ್ಳೆಯ ಪಾತ್ರಗಳು ಅವರಿಗೆ ಸಿಕ್ಕರೆ ಖಂಡಿತವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರ್ತಾರೆ. ಮತ್ತೆ ತಮ್ಮ ಡ್ರೀಮ್ನ ಪರ್ಸ್ಯೂ ಮಾಡಬೇಕು, ನಾನು ಮತ್ತೆ ನನ್ನ ಪ್ರೊಫೆಷನ್ನ ಇಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಅವರು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೆ, ವಾಪಸ್ ಬಂದಿದ್ದಾರೆ. ಸೊ ಇಂಡಸ್ಟ್ರಿಯವರು ಇದನ್ನು ಗಮನಿಸ್ತಾ ಇದ್ದರೆ ಅಖಿಲ ತಾಂಡೂರ್ ಅವರನ್ನ ಸಂಪರ್ಕ ಮಾಡಬಹುದು ಈಸಿಯಾಗಿ. ಈಗ ಎಸ್ Yes, ಮ್ಯಾಮ್ ಬ್ಯಾಂಗ್ಳೂರ್ನಲ್ಲೇ ಇದ್ದಾರೆ, ಜಯನಗರದಲ್ಲೇ ಇರ್ತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸೊ ನಿಮಗೆಲ್ರಿಗೂ ಕೂಡ ಈ ಒಂದು ಸಂದರ್ಶನವನ್ನು ನೋಡಿ ಏನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಮಾಡುವಂತಹ ಕಂಟೆಂಟ್ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.